ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ನೀವು ನೋಡತ್ತೀರಿ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾ ಇನ್ನ ಫೋಟೋಶಾಪ್ ಒಳಗ ನಿಮ್ಗೆ ಎಷ್ಟು ಟೂಲ್ಸ್ ಹೇಳೋದು ಬಾಕಿ ಐತಲ್ಲ, ಸೊ ಎಲ್ಲಾ ಟೂಲ್ಸ್ ನ ಈ ವಿಡಿಯೋ ಒಳಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಸರ್ ಟಾಪಿಕ್ ಸ್ಟಾರ್ಟ್ ಮಾಡಿ ಅಂತ ಕೇಳತ್ತಾರ, ಕಮೆಂಟ್ ಒಳಗೂ ಕೂಡ ಕೇಳತ್ತಾರ. ಸೊ ಆದ ಕಾರಣ ಟೂಲ್ಸ್ ಬಗ್ಗೆ ಇನ್ನೂ ಏನೇನು ಹೇಳೋದು ಉಳಿದತ್ತಲ್ಲ, ಸೊ ಎಲ್ಲಾ ಟೂಲ್ಸ್ ಬಗ್ಗೆ ಈ ವಿಡಿಯೋ ಒಳಗ ನಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಕತಿ, ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ. ಸೊ ಆಲ್ರೆಡಿ ನಾ ಟೂಲ್ಸ್ ಒಳಗ 3 ವಿಡಿಯೋಸ್ ಮಾಡಿ ಹಾಕಿನಿ. ಸೊ ಇನ್ನೂ ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ ದಯವಿಟ್ಟು ನೋಡ್ರಿ. ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ನಾ ಹೇಳ್ತಾ ಇರೋ ಈ ವಿಡಿಯೋ ನಿಮ್ಗೆ ಅರ್ಥ ಆಗ್ತತಿ, ಇಲ್ಲಾಂದ್ರೆ ನಿಮ್ಗೆ ದಯವಿಟ್ಟು ಟೂಲ್ಸ್ ಬಗ್ಗೆ ಅರ್ಥ ಆಗಲ್ಲ. ಸೊ ಪ್ರತಿಯೊಂದು ನಾ ಹಾಕೋ ವಿಡಿಯೋಸ್ ನೀವು ನೋಡ್ತಾ ಇರಿ, ಯಾಕಂದ್ರೆ ನಾ ಟೂಲ್ಸ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಿಮ್ಗೆ ಕನ್ನಡ ಒಳಗ ಹೇಳ್ಕೊಟ್ಟೇನಿ. ಸೊ ಆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಿಮ್ ಟೂಲ್ಸ್ ಬಗ್ಗೆ ಅರ್ಥ ಆಗ್ತತಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆವರೆಗೂ ನೋಡ್ರಿ. ಸೊ ನಾ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ, ಯಾಕಂದ್ರೆ ಮಿಕ್ಕಿರೋ ಟೂಲ್ಸ್ ಏನೇನದಾವಲ್ಲ, ಸ್ಕಿನ್ ರಿಟಚಿಂಗ್, ಆಮೇಲೆ ಸ್ಕಿನ್ ಸ್ಮೂತ್ ಮಾಡೋದು, ಪೆನ್ ಟೂಲ್ ಬಗ್ಗೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಬಗ್ಗೆ, ಈ ರೀತಿ ತುಂಬಾ ಟೂಲ್ಸ್ ಉಳಿದಾವ. ಸೊ ಎಲ್ಲಾ ಟೂಲ್ಸ್ ಬಗ್ಗೆನೂ ನಾ ಈ ವಿಡಿಯೋ ಒಳಗೆ ನಿಮ್ಗೆ ಹೇಳಿ ಕಂಪ್ಲೀಟ್ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ. ಸೊ ಇನ್ನೂ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಹಂಗ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಫ್ರೆಂಡ್ಸ್, ನೀವು ಫೋಟೋಶಾಪ್ ನ ಓಪನ್ ಮಾಡ್ಕೊಂಡ್ಕೊಳ್ಳಿ, ನಿಮ್ಗೆ ಈ ರೀತಿಯಾದ ವರ್ಕ್ ಸ್ಪೇಸ್ ಓಪನ್ ಆಕತಿ. ಸೊ ವರ್ಕ್ ಸ್ಪೇಸ್ ಯಾವ ರೀತಿ ಓಪನ್ ಆಕತಿ, ಒಂದ್ ಪೇಜ್ ನ ಯಾವ ರೀತಿ ನಾವು ಓಪನ್ ಮಾಡಬೇಕು, ಆಮೇಲೆ ಒಂದ್ ಇಮೇಜ್ ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳ್ಕೊಟ್ಟೇನೆ. ಸೊ ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ರಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಪ್ರತಿಯೊಂದು ಸೆಟ್ಟಿಂಗ್ಸ್ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ಕೊಟ್ಟೇನೆ. ಸೊ ನಾ ಇವತ್ತು ಏನ್ ಹೇಳ್ತೇನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನೀವು ನೋಡಬಹುದು, ನಾನು ನಿಮ್ಗೆ ಒಂದು ಇಮೇಜ್ ಓಪನ್ ಮಾಡ್ಕೊಂತೀನಿ ಇವಾಗ. ಸೊ ಈ ಇಮೇಜ್ ನ ಏನ್ ಮಾಡಿದ್ರೆ ನಾ ಓಪನ್ ಮಾಡ್ಕೊಂಡ್ಮೇಲೆ ನಾನು ನಿಮ್ಗೆ ಲೇಯರ್ ಪೆನಲ್ ಬಗ್ಗೆ ಹೇಳಿನಿ, ಆಮೇಲೆ ಅಡ್ಜಸ್ಟ್ಮೆಂಟ್ ಲೇಯರ್ ಬಗ್ಗೆ ಹೇಳಿನಿ, ಇಲ್ಲಿ ಮೇಲ್ಗಡೆ ಕಾಣ್ತಾರೋ ಪ್ರತಿಯೊಂದು ಸೆಟ್ಟಿಂಗ್ ಬಗ್ಗೆ ಹೇಳಿನಿ, ಆಮೇಲೆ ರೆಕ್ಟಾಂಗಲ್ ಟೂಲ್ ಬಗ್ಗೆ ಹೇಳಿನಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋ ಟೂಲ್ಸ್ ನಮ್ಗೆ ಯಾವ ಯೂಸ್ ಆಗ್ತಾ ಅನ್ನೋದು ಹೇಳಿನಿ, ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಬಗ್ಗೆ ಹೇಳಿನಿ, ಕ್ರಾಪ್ ಟೂಲ್ ಬಗ್ಗೆ ಹೇಳಿನಿ, ಅದಾದ್ಮೇಲೆ ಇಲ್ಲಿ ಸ್ಪಾಟ್ ಹೀಲಿಂಗ್ ಬ್ರಷ್ ಟೂಲ್ ಬಗ್ಗೆ ಹೇಳಿನಿ. ಈ ರೀತಿ ತುಂಬಾ ಟೂಲ್ಸ್ ನ ಆಲ್ರೆಡಿ ಹೇಳಿ ಲಾಸ್ಟ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ. ಸೊ ದಯವಿಟ್ಟು ಆದ ಕಾರಣ ವಿಡಿಯೋಗಳನ್ನ ನೋಡ್ರಿ. ಸೊ ಆ ವಿಡಿಯೋಗಳನ್ನ ನೋಡ್ರೆ ನಾ ಇವಾಗ ಹೇಳೋ ಟಾಪಿಕ್ ನಿಮ್ಗೆ ಅರ್ಥ ಆಗ್ತೈತಿ ಫ್ರೆಂಡ್ಸ್. ಸೊ ನಾ ಇವತ್ತು ನಿಮ್ಗೆ ಬ್ರಷ್ ಟೂಲ್ ಬಗ್ಗೆ, ಆಮೇಲೆ ಮಿಕ್ಕಿರೋ ಏನ್ ಟೂಲ್ಸ್ ಕಾಣತ್ತಾವಲ್ಲ, ಸೊ ಎಲ್ಲಾ ಟೂಲ್ಸ್ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ತೀನಿ ಒಂದೊಂದಾಗಿ. ಹಂಗಿದ್ರೆ ಬನ್ನಿ ಫ್ರೆಂಡ್ಸ್. ಇವಾಗ ಇಲ್ಲಿ ಏನೈತ್ರಿ, ಬ್ರಷ್ ಟೂಲ್ ಐತಿ. ಸೊ ಈ ಬ್ರಷ್ ಟೂಲ್ ಶಾರ್ಟ್ಕಟ್ ಕೀ ಏನೈತ್ರಿ, ಇಲ್ಲಿ ಬಿ ಐತಿ. ನೀವು ಕೀಬೋರ್ಡ್ ಒಳಗೆ ಡೈರೆಕ್ಟ್ ನೀವು ಯಾವ್ದಾದ್ರು ಒಂದು ಟೂಲ್ ಮೇಲೆ ಇರ್ತೀರಿ. ಸೊ ಇವಾಗ ಕೀಬೋರ್ಡ್ ಒಳಗೆ ಡೈರೆಕ್ಟ್ ಬಿ ಅಂತ ಪ್ರೆಸ್ ಮಾಡಿ ಏನಾಯ್ತ್ರಿ, ಅದು ಬ್ರಷ್ ಟೂಲ್ ಮೇಲೆ ಏನಾಯ್ತ್ರಿ ಬಂದು ನಿಂತು. ಸೊ ಇವಾಗ ಇಲ್ಲಿ ಕೆಳಗಡೆ ಪೆನ್ಸಿಲ್ ಟೂಲ್ ಐತಿ, ಆಮೇಲೆ ಕಲರ್ ರಿಪ್ಲೇಸ್ಮೆಂಟ್ ಟೂಲ್ ಐತಿ, ಆಮೇಲೆ ಮಿಕ್ಸರ್ ಬ್ರಷ್ ಟೂಲ್ ಐತಿ. ಸೊ ಎಲ್ಲಾ ಟೂಲ್ಸ್ ನಮ್ಗೆ ಒಂದೊಂದು ಚೇಂಜ್ ಆಗ್ಬೇಕಾದ್ರೆ ಆ ಟೈಮ್ದಾಗ ನೀವು ಏನ್ ಮಾಡ್ಬೇಕು, ಕೀಬೋರ್ಡ್ ಒಳಗೆ ಶಿಫ್ಟ್ ಪ್ರೆಸ್ ಮಾಡಿ ನೀವೇನ್ ಮಾಡ್ಬೇಕು, ಬಿ ಅಂತ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಒಂದೊಂದು ಟೂಲ್ಸ್ ಏನಾಗ್ತಾವ್ರಿ, ಚೇಂಜ್ ಆಗ್ತಾ ಹೋಗ್ತಾವ. ನಿಮಗೆ ಯಾವ ಟೂಲ್ ಬೇಕಲ್ಲ ಆ ಟೂಲ್ ಮೇಲೆ ಬಂದು ನೀವು ಸ್ಟಾಪ್ ಮಾಡಿ ಏನ್ ಮಾಡ್ಬೋದು, ವರ್ಕ್ ಮಾಡ್ಬೋದು. ಇವಾಗ ನನಗೆ ಮಿಕ್ಸರ್ ಬ್ರಷ್ ಟೂಲ್ ಬೇಕು. ಸೊ ನಾ ಮಿಕ್ಸರ್ ಬ್ರಷ್ ಟೂಲ್ ಮೇಲೆ ಬಂದು ಏನ್ ಮಾಡ್ತೀನಿ, ಸ್ಟಾಪ್ ಮಾಡಿ ಏನ್ ಮಾಡ್ತೀನಿ, ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾ ಇವಾಗ ನಿಮ್ಗೆ ಏನ್ ಹೇಳ್ತೇನೆ, ಪೆನ್ಸಿಲ್ ಟೂಲ್ ಬಗ್ಗೆ ಬ್ರಷ್ ಟೂಲ್ ಬಗ್ಗೆ ಹೇಳ್ತೀನಿ. ಸೊ ಬ್ರಷ್ ಟೂಲ್ ಶಾರ್ಟ್ಕಟ್ ಏನೈತಿ, ಬಿ ಐತಿ. ಬಿ ಆದ್ಮೇಲೆ ಇವಾಗ ಇಲ್ಲಿ ಬ್ರಷ್ ಟೂಲ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ರಿ, ಬ್ರಷ್ ಟೂಲ್ ಬಗ್ಗೆ ನಾವು ಏನೇನ್ ಸೆಟ್ಟಿಂಗ್ ಇಟ್ಕೋಬೇಕಲ್ಲ, ಸೊ ಎಲ್ಲಾ ಸೆಟ್ಟಿಂಗ್ ಇಲ್ಲಿ ಮೇಲ್ಗಡೆ ಓಪನ್ ಆಗ್ಯಾವ. ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸ್ತಾವಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬ್ರಷ್ ಐತಿ, ಅದಾದ್ಮೇಲೆ ಇಲ್ಲಿ ಮೂಡ್ ಐತಿ, ಮೂಡ್ ನಾರ್ಮಲ್ ಅಂತ ಐತಿ, ಒಪೆಸಿಟಿ 100, ಆಮೇಲೆ ಏನೈತ್ರಿ ಫ್ಲೋ 100, ಇಲ್ಲಿ ಏನೈತ್ರಿ ಸ್ಮೂತಿಂಗ್ 0 ಐತಿ. ಸೊ ಈ ಬ್ರಷ್ ಟೂಲ್ ನಮ್ಗೆ ಯಾವಾಗ ಯೂಸ್ ಆಗ್ತೈತಪ್ಪ ಅಂದ್ರೆ, ಇವಾಗ ನಾವು ನ್ಯೂ ಪೇಜ್ ಓಪನ್ ಮಾಡ್ಕೊಂತೀನಿ ಇಲ್ಲಿ. ಸೊ ನ್ಯೂ ಪೇಜ್ ಓಪನ್ ಮಾಡ್ಕೊಳ್ಳೋದು, ನೀವು ಡೈರೆಕ್ಟ್ ಆಗಿ ಕಂಟ್ರೋಲ್ ಎನ್ ಕ್ಲಿಕ್ ಮಾಡಿ ಕೂಡ ನೀವು ನ್ಯೂ ಪೇಜ್ ಓಪನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ನೀವು ಡೈರೆಕ್ಟ್ ಆಗಿ ಫೈಲ್ ಮೇಲೆ ಬಂದ ಇಲ್ಲಿ ನ್ಯೂ ಅಂತ ಐತಿ. ಸೊ ನಿಮ್ ಕಸ್ಟಮ್ ನ್ಯೂ ಪೇಜ್ ನ ಕೂಡ ನೀವು ಇಲ್ಲಿ ಸೆಟ್ಟಿಂಗ್ ಇಟ್ಕೊಂಡು ನಿಮ್ಗೆ ಏನು ವಿಡ್ತ್ ಎಷ್ಟು ಬೇಕು, ಹೈಟ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು, ಅದಾದ್ಮೇಲೆ ರೆಸಲ್ಯೂಷನ್ ಎಷ್ಟು ಬೇಕು, ನೀವು ಪಿಕ್ಸೆಲ್ ಒಳಗೆ ತಗೋತೀರಾ ಅಥವಾ ಇಂಚಸ್ ಒಳಗೆ ತಗೋತೀರಾ. ಸೊ ಯಾವ್ದಾದ್ರು ತಗೊಂಡು ನೀವು ಏನ್ ಮಾಡ್ಬೋದು, ನ್ಯೂ ಪೇಜ್ ಏನ್ ಮಾಡೋದು, ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ ಇಲ್ಲಿ ಏನ್ ಕಾಣತ್ತಾವ್ರಿ ನಿಮ್ಗೆ, ಇಲ್ಲೇ ರೂಲರ್ ಕಾಣತ್ತಾವ. ಸೊ ಈ ರೂಲರ್ ನ ಹೋಗ್ಸೋದು ಬರೋದು ಮಾಡ್ಬೇಕಂದ್ರೆ ನೀವು ಕೀಬೋರ್ಡ್ ಒಳಗೆ ಕಂಟ್ರೋಲ್ ಆರ್ ಕ್ಲಿಕ್ ಮಾಡಿದ್ರೆ ಏನಾಗ್ತೈತ್ರಿ, ಅದು ಹೋಗ್ತತಿ ಮತ್ತು ಬರ್ತೈತಿ. ಸೊ ನಾ ಇವಾಗ ಆಲ್ರೆಡಿ ಒಂದು ಆಲ್ಬಮ್ ಶೀಟ್ ಪೇಜ್ ನ ಏನ್ ಮಾಡೀನಿ, ಕ್ರಿಯೇಟ್ ಮಾಡ್ಕೊಂಡಾಗ ನಾ ಇವಾಗ ಏನ್ ಮಾಡ್ತೀನಿ, ಬ್ರಷ್ ಟೂಲ್ ತಗೋತೀನಿ. ಬ್ರಷ್ ಟೂಲ್ ತಗೊಂಡಾಗ ಇಲ್ಲಿ ಲೇಯರ್ ಪೆನ್ ಅಲ್ಲಿ ನೋಡಬಹುದು. ಸೊ ನಾನು ಇಲ್ಲಿ ಸ್ವಲ್ಪ ಲಾರ್ಜ್ ಮಾಡ್ಕೊಂತೀನಿ ನಿಮ್ಗೆ ಕಾಣೋ ರೇಂಜ್ಗೆ. ಸೊ ಇವಾಗ ಏನಾಯ್ತು, ನಿಮ್ಗೆ ಇಲ್ಲಿ ಏನ್ ಕಾಣತೈತ್ರಿ, ಇದು ಬ್ಯಾಕ್ ಗ್ರೌಂಡ್ ನಮ್ದು ಇದೇನೈತ್ರಿ, ಇದೇನೈತಲ್ಲ. ಸೊ ಈ ಬ್ಯಾಕ್ ಗ್ರೌಂಡ್ ಏನಾಗ್ತೈತ್ರಿ, ಇಲ್ಲಿ ಲೇಯರ್ ಒಳಗೆ ಕಾಣತೈತಿ. ಸೊ ಆದ್ಮೇಲೆ ನಾವು ಇಲ್ಲಿ ಬ್ರಷ್ ಟೂಲ್ ತಗೊಂಡಾಗ ಇಲ್ಲಿ ನೋಡಬಹುದು ಈ ರೀತಿಯಾದ ಎಲ್ಲ ಬ್ರಷಸ್ ಅದಾವಿಲ್ಲ. ಸೊ ನಾ ಇಲ್ಲಿ ನೋಡ್ರಿ, ಡ್ರೈ ಮೀಡಿಯಾ ಬ್ರಷಸ್ ಅಂತ ಒಂದು ಫೋಲ್ಡರ್ ಇತ್ತು ನನಗೆ. ಇವಾಗೆಲ್ಲ ನಾ ಫೋಲ್ಡರ್ ಏನ್ ಮಾಡ್ತೀನಿ, ನಿಮ್ಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಷ್ಟು ಫೋಲ್ಡರ್ ನನ್ನ ಕಡೆ ಏನದಾವ ಬ್ರಷಸ್ ಟೂಲ್ ಬಗ್ಗೆ ಅದಾವ. ನಾನು ಇನ್ನೂ ಏನಾದ್ರು ಎಕ್ಸ್ಟ್ರಾ ಬ್ರಷಸ್ ಬೇಕಾಗಿದ್ರೆ ನಾ ಇಲ್ಲಿ ಇಂಪೋರ್ಟ್ ಮಾಡ್ಕೊಂತೀನಿ. ನನ್ನ ಕಡೆ ಆಲ್ರೆಡಿ ಬ್ರಷ್ ಪ್ಯಾಕ್ ಅದಾವ. ಸೊ ನಿಮ್ಗೆ ಯಾರಿಗಾದ್ರೂ ಬ್ರಷ್ ಪ್ಯಾಕ್ ಬೇಕಾಗಿತ್ತಂದ್ರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗ್ರಿ. ಅಲ್ಲಿ ನಾ ಫ್ರೀ ಲಿಂಕ್ ಹಾಕಿರ್ತೀನಿ, ನೀವು ಬ್ರಷಸ್ ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನೀವು ಯಾವ್ದಾದ್ರು ಬ್ರಷ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ, ಮತ್ತೆ ಫಾಂಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ, ಈ ರೀತಿ ತುಂಬಾ PNG ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಮಾಹಿತಿನ ಕೊಡ್ತಾ ಇರ್ತೀನಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ನ ಕೂಡ ನೀವು ಫಾಲೋ ಆಗಿ ಆ ಮಾಹಿತಿನ ನೀವು ತಿಳ್ಕೊಬಹುದು. ಸೊ ಇಲ್ಲಿ ಏನೈತ್ರಿ, ಜನರಲ್ ಬ್ರಷ್ ಐತಿ. ಜನರಲ್ ಬ್ರಷಸ್ ಒಳಗೆ ನೋಡ್ರಿ ಏನೈತ್ರಿ, ಸಾಫ್ಟ್ ರೌಂಡ್ ಐತಿ, ಆಮೇಲೆ ಹಾರ್ಡ್ ರೌಂಡ್ ಐತಿ,
ಇದೇನೈತ್ರಿ ಸಾಫ್ಟ್ ರೌಂಡ್ ಪ್ರೆಷರ್ ಸೈಜ್ ಐತಿ, ಆಮೇಲೆ ಹಾರ್ಡ್ ರೌಂಡ್ ಪ್ರೆಷರ್ ಸೈಜ್ ಐತಿ. ಈ ರೀತಿ ನಿಮ್ಗೆ ತುಂಬಾ ಬ್ರಷಸ್ ಬರ್ತಾವ. ಸೊ ನಾವೀಗ ಏನ್ ಮಾಡ್ತೇನೆ ಸಾಫ್ಟ್ ರೌಂಡ್ ಬ್ರಷ್ ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ ಸಾಫ್ಟ್ ರೌಂಡ್ ಬ್ರಷ್ ಬಂತು. ಅದ್ರ ಸೈಜ್ ಎಷ್ಟೈತ್ರಿ ಇಲ್ಲಿ 3000 7000. ನೀವು ಅದನ್ನ ಸೈಜ್ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ ಕೀಬೋರ್ಡ್ ಒಳಗ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗಿನಿ ಕೀಬೋರ್ಡ್ ಒಳಗೆ ನಿಮ್ಗೆ ಈ ರೀತಿಯಾದ ಮಾರ್ಕ್ ಕಾಣ್ತಾವು. ಸೊ ಈ ರೀತಿಯಾದ ಮಾರ್ಕ್ ನೀವು ಹೆಚ್ಚು ಕಡಿಮೆ ಮಾಡಿ ಏನ್ ಮಾಡ್ಬೋದು, ಒಂದು ಬ್ರಷ್ ಸೈಜ್ ನ ನೀವು ಚಿಕ್ಕದು ದೊಡ್ಡದು ಕೂಡ ಮಾಡ್ಕೋಬಹುದು. ನಾನು ನೋಡ್ರಿ ಇಲ್ಲೇ ಕೀಬೋರ್ಡ್ ಒಳಗೆ ಚಿಕ್ಕದು ದೊಡ್ಡದು ಮಾಡ್ಕೊಂತೀನಿ. ಸೊ ಈ ರೀತಿ ನೀವು ಏನ್ ಮಾಡ್ಬೋದು, ಬ್ರಷಸ್ ನ ಕೀಬೋರ್ಡ್ ಒಳಗೆ ಕೂಡ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ನೀವು ಮೌಸ್ ಒಳಗ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಬರ್ತೈತಿ ಸೈಜ್ ನ ನೀವು ಇಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಹಾರ್ಡ್ನೆಸ್ ಐತಿ, ನಿಮ್ ಬ್ರಷ್ ಹಾರ್ಡ್ನೆಸ್ ಎಷ್ಟು ಬೇಕು ಅನ್ನೋದು. ಇವಾಗ ನೋಡ್ರಿ ನಾ ಇವಾಗ ಬ್ರಷ್ ಹಾರ್ಡ್ನೆಸ್ ಏನ್ ಮಾಡ್ಕೊಂಡ್ರೆ 100 ಮಾಡ್ಕೊಂಡೆ. 100 ಮಾಡ್ಕೊಂಡಾಗ ಅದೇನೈತ್ರಿ ಬ್ರಷ್ ಇಲ್ಲಿ ನೋಡ್ರಿ ಸ್ವಲ್ಪ ಹಾರ್ಡ್ ಆಗಿ ಬಂತು. ಅದಾದ್ಮೇಲೆ ಆ ಬ್ರಷ್ ಹಾರ್ಡ್ನೆಸ್ ನ ಏನ್ ಮಾಡ್ಕೊಂತೀನಿ, ಇಲ್ಲಿ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ, 50% ಮಾಡ್ಕೊಂತೀನಿ. ಸೊ ಇಲ್ಲಿ ನೋಡ್ರಿ ಏನಾಯ್ತು, ಸ್ವಲ್ಪ ಹಾರ್ಡ್ ಕಡಿಮೆ ಆಯ್ತು. ನಾ ಬ್ರಷ್ ಹಾರ್ಡ್ನೆಸ್ ನ ಏನ್ ಮಾಡ್ತೀನಿ, ಇವಾಗ ಪೂರ್ತಿನೂ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ರೀತಿ ಏನ್ ಮಾಡ್ಬೋದು, ನೀವು ಒಂದು ಬ್ರಷ್ ಹಾರ್ಡ್ನೆಸ್ ನ ಏನ್ ಮಾಡ್ಬೋದು, ಪೂರ್ತಿಯಾಗಿ ಕಡಿಮೆ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಪೂರ್ತಿಯಾಗಿ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಕಂಟ್ರೋಲ್ Z ಕ್ಲಿಕ್ ಮಾಡಿ ನೀವು ವರ್ಕ್ ಮಾಡಿರೋದೆಲ್ಲಾನು ಏನ್ ಮಾಡ್ಬೋದು, ಬ್ಯಾಕ್ ಹೋಗ್ಬೋದು. ಕಂಟ್ರೋಲ್ 0 ಕ್ಲಿಕ್ ಮಾಡಿದ್ರೆ ಏನಾಗ್ತೈತ್ರಿ, ಇದು ಸ್ಕ್ರೀನ್ ಗೆ ಫಿಟ್ ಆಗಿ ಕೂರ್ತೈತಿ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ ಏನೈತ್ರಿ, ಇವಾಗ ಸಾಫ್ಟ್ ರೌಂಡ್ ಬ್ರಷ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಸಾಫ್ಟ್ ರೌಂಡ್ ಬ್ರಷ್ ಮೇಲೆ ನಾವು ಪೇಂಟ್ ಮಾಡಿದ್ರೆ ಏನಾಗ್ತೈತ್ರಿ, ಅದು ಹಾರ್ಡ್ನೆಸ್ ನಾವು ಸ್ವಲ್ಪ ಇಟ್ಕೊಂಡ್ವಿ. ಸೊ ಈ ರೀತಿ ಏನಾಗ್ತೈತಿ, ಸಾಫ್ಟ್ ಆಗಿ ಪೇಂಟ್ ಆಗ್ತೈತಿ. ಸೊ ಇದು ಏನಾಗ್ತೈತ್ರಿ, ಗ್ರೀನ್ ಕಲರ್ ಪೇಂಟ್ ಆಗತ್ತೆ. ನಮ್ಗೆ ಇಲ್ಲಿ ಬ್ಲಾಕ್ ಕಲರ್ ಬೇಕು. ಸೊ ಇಲ್ಲಿ ಏನೈತ್ರಿ, ಇಲ್ಲಿ ಫಾರ್ವರ್ಡ್ ಕಲರ್ ಏನೈತ್ರಿ, ಇಲ್ಲಿ ನೋಡಿಲಿ ಸಾಫ್ಟ್ ಫಾರ್ವರ್ಡ್ ಕಲರ್ ಏನೈತ್ರಿ, ಗ್ರೀನ್ ಐತಿ. ಸೊ ಇದನ್ನ ನೀವು ಬ್ಲಾಕ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಇದನ್ನ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೊಂದು ಏನೈತ್ರಿ, ಕಲರ್ ಪಿಕ್ಕರ್ ಒಂದು ಬಾಕ್ಸ್ ಬರುತ್ತೆ. ಸೊ ಈ ಬಾಕ್ಸ್ ಮೇಲೆ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಮೇಲೆ ಇಲ್ಲಿ ಮಾರ್ಕ್ ಐತ್ರಿ. ಈ ಮಾರ್ಕ್ ನ ಮೇಲೆ ಕೆಳಗೆ ಮಾಡ್ಕೊಂಡಾಗ ಆಮೇಲೆ ಈ ಟಿಕ್ ಏನೈತ್ರಿ, ರೌಂಡ್ ಟಿಕ್. ಸೊ ಈ ಟಿಕ್ ನ ನೀವು ಮೂವ್ ಮಾಡ್ತಾ ಹೋದಂಗ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಬರ್ತೀವಿ. ನನ್ಗೆ ಇವಾಗ ಬ್ಲಾಕ್ ಕಲರ್ ಬೇಕು. ಸೊ ನಿಮ್ಗೆ ಏನಾದ್ರು ಕಲರ್ ಅಂಕಿಅಂಶ ಗೊತ್ತಿದ್ರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಅಂಕಿಅಂಶನ ಟೈಪ್ ಮಾಡಿ ಕೂಡ ಒಂದು ಕಲರ್ ನ ನೀವು ತಗೋಬಹುದು. ನನಗೆ ಅಂಕಿಅಂಶ ಟೈಪ್ ಮಾಡೋದು ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡ್ತೀನಿ, ಈ ರೀತಿ ನನಗೆ ಯಾವ ಕಲರ್ ಬೇಕಲ್ಲ ನಾ ಕಸ್ಟಮೈಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ಈ ರೀತಿ ಕೂಡ ನೀವು ಏನ್ ಮಾಡ್ಬೋದು, ಒಂದು ಕಲರ್ ನ ಪಿಕ್ ಮಾಡ್ಕೋಬಹುದು. ಸೊ ನಾ ಇವಾಗ ಇಲ್ಲ ಏನ್ ಮಾಡ್ತೀನಿ, ಪೇಂಟ್ ಮಾಡ್ತೀನಿ. ಇವಾಗ ಏನ್ ಮಾಡಿದೆ, ನಾನು ಇಲ್ಲಿ ಬ್ಲಾಕ್ ಪೇಂಟ್ ಮಾಡ್ತೀನಿ. ಈ ರೀತಿ ನೀವು ಬ್ರಷಸ್ ನ ಪೇಂಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಇವಾಗ ಏನಾಯ್ತು, ಇದು ನಾವು ಸಾಫ್ಟ್ ರೌಂಡ್ ಅಲ್ಲಿ ಪೇಂಟ್ ಮಾಡಿ. ಇವಾಗ ನಾವು ಹಾರ್ಡ್ ರೌಂಡ್ ಅಲ್ಲಿ ಪೇಂಟ್ ಮಾಡ್ತೀನಿ. ಸೊ ಆಮೇಲೆ ಏನ್ ಬರ್ತೀನಿ, ಇಲ್ಲಿ ಬ್ರಷಸ್ ಸೈಜ್ ನ ತಗೊಂತೀನಿ. ಏನೈತ್ರಿ, ಇಲ್ಲಿ ಹಾರ್ಡ್ ರೌಂಡ್ ಐತಿ. ಸೊ ಹಾರ್ಡ್ ರೌಂಡ್ ನ ತಗೊಂಡೆ. ಮೂಡ್ ಏನೈತ್ರಿ, ನಾರ್ಮಲ್ ಇರ್ಲಿ, ಒಪೆಸಿಟಿ 100 ಫ್ಲೋ 100. ಸೊ ಇವಾಗ ನೋಡ್ರಿ ಏನಾಯ್ತು, ಇದು ಹಾರ್ಡ್ ಆಗಿ ಪೇಂಟ್ ಆಯ್ತು, ಅಂದ್ರೆ ಬ್ರಷ್ ಹಾರ್ಡ್ ಆಗೈತಿ. ಇವಾಗ ನಾವು ಆಲ್ರೆಡಿ ಏನ್ ಮಾಡಿದ್ವಿ, ಇಲ್ಲಿ ಸಾಫ್ಟ್ ತಗೊಂಡಿದ್ವಿ. ಇದೇನೈತ್ರಿ, ಹಾರ್ಡ್ ಆಗಿ ಪೇಂಟ್ ಆಯ್ತು. ಸೊ ಇವಾಗ ನೀವು ಇಲ್ಲಿ ಒಪೆಸಿಟಿನ ಆಯ್ತು ನೋಡ್ರಿ. ಸೊ ಒಪೆಸಿಟಿ ನೀವು ಕಡಿಮೆ ಇಟ್ಕೊಂಡು ಪೇಂಟ್ ಮಾಡಿದ್ರೆ ಏನಾಗ್ತೈತ್ರಿ, ಅದಕ್ಕಿಂತ ಸ್ವಲ್ಪ ಏನಾಗ್ತೈತ್ರಿ, ಗ್ರೇ ಕಲರ್ ಒಳಗೆ ಬಂತು. ಇಲ್ಲಿ ನೋಡ್ರಿ ನೀವ. ಸೊ ಇವಾಗ ಇದು ಏನ್ ಮಾಡಿದ್ವಿ ನಾವು, ನಾನು ನಿಮ್ಗೆ ತೋರಿಸ್ತೇನೆ ನಿಮ್ಗ ಬ್ರಷ್. ಸೊ ನಾವ್ ಇದನ್ನ ಹಾರ್ಡ್ ಆಗಿ ಪೇಂಟ್ ಮಾಡ್ಕೊಂಡಿದ್ವಿ. ಸೊ ಇದನ್ನ ಏನ್ ಮಾಡ್ತೀನಿ, ಒಪೆಸಿಟಿ ಕಡಿಮೆ ಮಾಡಿ ಸ್ವಲ್ಪ ಸಾಫ್ಟ್ ಆಗಿ ಪೇಂಟ್ ಮಾಡ್ಕೊಂತೀವಿ. ಆಮೇಲೆ ಫುಲ್ ಕೂಡ ಕಡಿಮೆ ಮಾಡಿ ಸ್ವಲ್ಪ ಸಾಫ್ಟ್ ಆಗಿ. ನೋಡ್ರಿ ಇವಾಗ ಇದು ಫುಲ್ ಹಾರ್ಡ್ ಆಯ್ತು, ಅದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಯ್ತು, ಮತ್ತೆ ಇದೇನಾಯ್ತು ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಯ್ತು. ಈ ರೀತಿ ನೀವು ಒಪೆಸಿಟಿ ಮತ್ತು ಫ್ಲೋನ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೂಡ ಏನ್ ಮಾಡಬಹುದು, ಬ್ರಷ್ ಜೊತೆ ನೀವು ಪೇಂಟ್ ಕೂಡ ಮಾಡಬಹುದು. ಸೊ ಬ್ರಷ್ ನ ನೀವು ಪೇಂಟ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ಇನ್ನೊಂದು ಆಪ್ಷನ್ ಅಲ್ಲಿ ಇದು ಏನ್ ಬರ್ತದಪ್ಪ ಅಂದ್ರೆ ಎರೇಸ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಆಗ್ತತಿ. ಸೊ ನಾ ಇವಾಗ ನಿಮ್ಗೆ ತೋರಿಸ್ತೇನೆ. ಒಂದು ಇಮೇಜ್ ನಾನು ಓಪನ್ ಮಾಡ್ಕೊಂತೀನಿ ಇವಾಗ. ಸೊ ಇಮೇಜ್ ನಾನು ಏನ್ ಮಾಡ್ಕೊಂಡೆ, ಓಪನ್ ಮಾಡ್ಕೊಂಡೆ. ಸೊ ಈ ಇಮೇಜ್ ಮೇಲೆ ಇನ್ನೊಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಪ್ಲೇಸ್ ಅಬೆಂಡನ್ ಮಾಡ್ಕೊಂಡು ಈ ಇಮೇಜ್ ನ ಏನ್ ಮಾಡ್ತೀನಿ, ನಾನು ಓಪನ್ ಮಾಡ್ಕೊಂತೀನಿ. ಎಂಟರ್ ಕೊಟ್ಟು ಇದನ್ನ ಸ್ವಲ್ಪ ಚಿಕ್ಕದ್ ಮಾಡ್ಕೊಂತೀನಿ ನಾನು ಇವಾಗ. ಸೊ ಇಲ್ಲಿ ನೋಡ್ರಿ, ಇವಾಗ ಈ ಇಮೇಜ್ ಮೇಲೆ ಒಂದ್ ಇಮೇಜ್ ಮೇಲೆ ಇನ್ನೊಂದು ಇಮೇಜ್ ಐತಿ. ಇಲ್ಲಿ 2 ಲೇಯರ್ ಕ್ರಿಯೇಟ್ ಆಗ್ಯಾವ. ಇಲ್ಲಿ ನೋಡಬಹುದು, ಇಲ್ಲಿ ಏನೈತ್ರಿ, ಇದು ಬ್ಯಾಕ್ ಗ್ರೌಂಡ್ ಲೇಯರ್, ಇದು ಡೌನ್ಲೋಡ್ ಡೇಟಾ ಇನ್ನೊಂದು ಫೈಲ್. ಸೊ ಇಲ್ಲಿ ಕೆಳಗಡೆ ಒಂದ್ ಲೇಯರ್ ಐತಿ, ಏನೈತ್ರಿ ಮೇಲ್ಗಡೆ ಒಂದ್ ಲೇಯರ್ ಐತಿ, ಇಲ್ಲಿ ನೋಡಬಹುದು. ಸೊ ಇದನ್ನ ನಾವೀಗ ಎರೇಸ್ ಮಾಡಬಹುದು. ಸೊ ಎರೇಸ್ ಮಾಡಾಕ ಇಲ್ಲಿ ಎರೇಸ್ ಟೂಲ್ ಕೂಡ ಐತಿ. ಸೊ ಈ ರೀತಿ ನೀವು ಬಂದು ಈ ಲೇಯರ್ ಮೇಲೆ ಐತ್ರಿ. ಸೊ ಇದನ್ನ ರಿಸ್ಟರೈಸ್ ಲೇಯರ್ ಮಾಡ್ಕೋಬೇಕು. ಎರೇಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ರಿ. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರಾಸ್ಟರೈಸ್ ಲೇಯರ್ ಅಂತ ಐತಿ. ಸೊ ರಾಸ್ಟರೈಸ್ ಲೇಯರ್ ಆಯ್ತು. ಸೊ ಇವಾಗ ನಾವು ಇದನ್ನ ಏನ್ ಮಾಡಬಹುದು, ವರ್ಕ್ ಮಾಡಬಹುದು. ಸೊ ಈ ರೀತಿ ಏನ್ ಮಾಡಬಹುದ್ರಿ, ಇಲ್ಲಿ ನೋಡಿ ನಾ ಇವಾಗ ಎರೇಸ್ ಮಾಡ್ತಾ ಇದ್ದೀನಿ. ಸೊ ನಾ ಇದನ್ನ ಎರೇಸ್ ಟೂಲ್ ತಗೊಂಡು ಏನ್ ಮಾಡ್ತಾ ಇದ್ದೀನಿ, ಇವಾಗ ಎರೇಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ನೀವು ಬ್ರಷ್ ಟೂಲ್ ತಗೊಂಡು ಕೂಡ ಎರೇಸ್ ಮಾಡಬಹುದು. ಇವಾಗ ನಾವು ಇದನ್ನ ಏನ್ ಮಾಡ್ತೀನಿ ಸ್ವಲ್ಪ. ಸೊ ನಾ ಎರೇಸ್ ಮತ್ತೆ ಇದು ಆಯ್ತು. ಸೊ ರಾಸ್ಟರೈಸ್ ಲೇಯರ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇವಾಗ ಇದನ್ನ ಎರೇಸ್ ಮಾಡ್ತೀನಿ. ಎರೇಸ್ ಮಾಡಿದಾಗ ನಾವು ಬ್ಯಾಕ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ, ಇವಾಗ ಕಂಟ್ರೋಲ್ Z ಕ್ಲಿಕ್ ಮಾಡಿ ಏನ್ ಮಾಡ್ಬೇಕು, ಬ್ಯಾಕ್ ಬರ್ಬೇಕು. ಸೊ ಅದೇ ನೀವ್ ಏನಾದ್ರು ಇಲ್ಲಿ ಬ್ರಷ್ ಗೆ ಇಲ್ಲೊಂದು ಮಾಸ್ಕ್ ಕ್ರಿಯೇಟ್ ಮಾಡ್ಕೊಂಡು, ಸೊ ನಾವಾಗ ಏನ್ ಮಾಡ್ತೀನಿ, ಒಂದು ಮಾಸ್ಕ್ ಕ್ರಿಯೇಟ್ ಮಾಡ್ಕೊಂತೀನಿ. ಇಲ್ಲಿ ವೈಟ್ ಇದ್ದಾಗ ಇಲ್ಲಿ ಬ್ಲಾಕ್ ಇರಬೇಕು ಅಂತ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗ ಹೇಳಿದ್ದೆ. ಸೊ ಅದಕ್ಕೆ ನೀವು ದಯವಿಟ್ಟು ಆ ವಿಡಿಯೋಗಳನ್ನ ನೋಡ್ರಿ. ಸೊ ಇಲ್ಲಿ ವೈಟ್ ಇದ್ದಾಗ ಇಲ್ಲಿ ಮೇಲ್ಗಡೆ ಏನ್ ಇರ್ಬೇಕ್ರಿ, ಬ್ಲಾಕ್ ಇರಬೇಕು. ಇಲ್ಲಿ ಬ್ಲಾಕ್ ಇದ್ದಾಗ ಇಲ್ಲಿ ಮೇಲ್ಗಡೆ ಇರ್ಬೇಕ್ರಿ, ವೈಟ್ ಇರಬೇಕು. ಸೊ ಇವಾಗ ಏನೈತ್ರಿ, ನಾ ಬ್ರಷ್ ತಗೊಂತೀನಿ. ಬ್ರಷ್ ತಗೊಂಡು ಏನ್ ಮಾಡ್ತೀನಿ, ನಾ ಇವಾಗ ಸಾಫ್ಟ್ ಆಗಿ ಎರೇಸ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಸೊ ಸಾಫ್ಟ್ ಆಗಿ ಏನ್ ಮಾಡ್ತೀನಿ, ಎರೇಸ್ ಮಾಡ್ತೀನಿ. ಇವಾಗ ಏನೈತ್ರಿ, ಎರೇಸ್ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಎರೇಸ್ ಆಗತೈತಿ. ಸೊ ಇದು ಎರೇಸ್ ಕೂಡ ಹೆಲ್ಪ್ ಆಗ್ತೈತಿ. ಸೊ ಮತ್ತೆ ನಮ್ಗೆ ಇದು ಏನಾಗಬೇಕ್ರಿ, ಇಮೇಜ್ ವಾಪಸ್ ಬರ್ಬೇಕು. ಸೊ ಇವಾಗ ಇಲ್ಲಿ ಮೇಲ್ಗಡೆ ಬ್ಲಾಕ್ ಇತ್ತು, ಇಲ್ಲಿ ಬ್ಲಾಕ್ ಐತ್ರಿ, ಅದನ್ನ ಮೇಲ್ಗಡೆ ವೈಟ್ ತಗೋಬೇಕು. ವೈಟ್ ತಗೊಂಡು ಮತ್ತೆ ಪೇಂಟ್ ಮಾಡಿದಾಗ ಏನಾಯ್ತ್ರಿ, ಮತ್ತೆ ಅದೇನಾಗ್ತರಿ, ವಾಪಸ್ ಬರ್ತೀವಿ. ಸೊ ನೀವು ಬ್ರಷ್ ನ ಒಂದು ಎರೇಸ್ ಮಾಡಕ್ಕೂ ಕೂಡ ಯೂಸ್ ಮಾಡಬಹುದು, ಮತ್ತೆ ಪೇಂಟ್ ಮಾಡಕ್ಕೂ ಕೂಡ ಏನ್ ಮಾಡಬಹುದ್ರಿ, ಬ್ರಷ್ ನ ನೀವು ಯೂಸ್ ಮಾಡಬಹುದು. ನಿಮ್ಗೆ ಇಲ್ಲಿ ತುಂಬಾ ರೀತಿ ಬ್ರಷಸ್ ಅದಾವ. ಇಲ್ಲಿ ನೋಡ್ರಿ,
ನಾನು ನಿಮ್ಗೊಂದು ನ್ಯೂ ಪೇಜ್ ಓಪನ್ ಮಾಡ್ಕೊಂಡು ಆ ಪೇಜ್ ಒಳಗೆ ಬ್ರಷ್ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಕಡೆ ತುಂಬಾ ರೀತಿಯಾದ ಬ್ರಷಸ್ ಅದಾವ. ಇಲ್ಲಿ ನೀವು ನೋಡಬಹುದು. ನಾ ಇವಾಗ ನಿಮ್ಗೆ ಒಂದು ಬ್ರಷಸ್ ನ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ಈಗ ಪೇಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಪೆಷಲ್ ಎಫೆಕ್ಟ್ ಬ್ರಷಸ್ ಅದಾವ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 20 ಸ್ಪ್ರೇ ಪೇಂಟ್ ಬ್ರಷ್ ಅದಾವ. ಸೊ ಈ ರೀತಿಯಾದ ತುಂಬಾ ಬ್ರಷಸ್ ನನ್ನ ಕಡೆ ಅದಾವ. ಸೊ ನಾ ಇವಾಗ ಈ ಬ್ರಷ್ ಒಳಗೆ ನಿಮ್ಗೆ ಯಾವ್ದಾದ್ರು ಒಂದು ಪೇಂಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ರೀತಿ ತುಂಬಾ ಬ್ರಷ್ ಇದಾವ. ಸೊ ನಾ ಇವಾಗ ಏನ್ ಮಾಡ್ಕೊಂಡ್ರೆ ಈ ಬ್ರಷ್ ನ ತಗೊಂಡ್ರೆ ಈ ಬ್ರಷ್ ನ ತಗೊಂಡು ಏನ್ ಮಾಡ್ತೇನ್ರಿ, ಈ ರೀತಿ ಏನ್ ಮಾಡ್ತೀನಿ, ಪೇಂಟ್ ಮಾಡ್ತೀನಿ. ಪೇಂಟ್ ಮಾಡ್ಬಿಟ್ಟು ಏನ್ ಮಾಡ್ತೇನ್ರಿ, ಸೊ ಆಲ್ಬಮ್ ಡಿಸೈನಿಂಗ್ ಒಳಗ ನೀವು ನೋಡಬಹುದು ಈ ರೀತಿಯಾದ ಬ್ರಷಸ್ ನ ಯೂಸ್ ಮಾಡಿ ತುಂಬಾ ರೀತಿಯಾದ ಡಿಸೈನ್ ಕ್ರಿಯೇಟ್ ಮಾಡ್ತಿರ್ತಾರ. ಸೊ ಈ ರೀತಿ ಏನಾದ್ರು ಒಂದು ಡಿಸೈನ್ ಕ್ರಿಯೇಟ್ ಮಾಡಿ ಏನ್ ಮಾಡ್ತಾರ್ರಿ, ಇಲ್ಲಿ ಇಮೇಜ್ ಕೂರಿಸ್ತಾರ. ಸೊ ಇಮೇಜ್ ಕೂರಿಸಿ ಒಂದು ಆಲ್ಬಮ್ ನ ಏನ್ ಮಾಡ್ತಾರೋ ಕ್ರಿಯೇಟಿವಿಟಿ ತೋರಿಸ್ತಾರ. ಸೊ ನೀವು ಬ್ರಷಸ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ನೀವು ಎಷ್ಟೇ ಕ್ರಿಯೇಟಿವ್ ಆಲ್ಬಮ್ ಡಿಸೈನ್ ಕ್ರಿಯೇಟ್ ಮಾಡಿದ್ರು ಬ್ರಷಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಿಮ್ ಕಡೆ ತುಂಬಾ ಬ್ರಷಸ್ ಪ್ಯಾಕ್ಸ್ ಬೇಕಾಗ್ತಾವ. ಸೊ ಯಾರ್ಯಾರಿಗೆಲ್ಲ ಪ್ಯಾಕ್ ಬೇಕಾಗಲ್ಲ, ನಾ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗ ಹಾಕಿನಿ. ಸೊ ದಯವಿಟ್ಟು ನೀವು ಹೋಗಿ ಅಲ್ಲಿ ನೋಡಬಹುದು. ಇಲ್ಲಾಂದ್ರೆ ನಾ ಏನ್ ಮಾಡಿರ್ತೇನೆ, ಟೆಲಿಗ್ರಾಮ್ ಗ್ರೂಪ್ ಒಳಗೂ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಏನ್ ಮಾಡ್ಬೋದು, ನೀವೇನೋ ತಗೋಬಹುದು. ಸೊ ಇಲ್ಲಿ ನೋಡ್ರಿ, ಇವಾಗ ಏನ್ ಮಾಡ್ತೀರಿ, ಇವಾಗ ಡಿಸೈನ್ಸ್ ಅದಾವ ಇಲ್ಲಿ. ಸೊ ಡಿಸೈನ್ ಬ್ರಷಸ್ ಕೂಡ ಅದಾವ. ಸೊ ಈ ರೀತಿಯ ತುಂಬಾ ಬ್ರಷಸ್ ಏನ್ ಮಾಡ್ತಾವ್ರಿ, ಆನ್ಲೈನ್ ಒಳಗೆ ತುಂಬಾನೇ ಅವೈಲೇಬಲ್ ಅದಾವ. ಸೊ ನಿಮ್ಗೆ ಯಾವ ರೀತಿ ಬ್ರಷ್ ಬೇಕಲ್ಲ ಆ ರೀತಿ ನೀವು ಬ್ರಷಸ್ ಏನ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಾ ಇವಾಗ ಏನ್ ಮಾಡ್ತೀನಿ, ಕಂಟ್ರೋಲ್ Z ಬಂದು ಏನ್ ಮಾಡ್ತೀನಿ, ಎಲ್ಲ ಬ್ಯಾಕ್ ಬರ್ತೀನಿ. ಸೊ ಇವಾಗ ಏನ್ ಬಂದೆ, ನಾನು ಬ್ಯಾಕ್ ಬಂದೆ. ಸೊ ಅದಾದ್ಮೇಲೆ ಏನೈತ್ರಿ, ಇವಾಗ ಬ್ರಷ್ ಟೂಲ್ ಐತಿ. ಬ್ರಷ್ ಟೂಲ್ ಆದ್ಮೇಲೆ ಏನೈತ್ರಿ, ಪೆನ್ಸಿಲ್ ಟೂಲ್ ಐತಿ. ಸೊ ಪೆನ್ಸಿಲ್ ಟೂಲ್ ಶಾರ್ಟ್ಕಟ್ ಕೀ ಏನೈತ್ರಿ, ಬಿನ ಐತಿ. ಸೊ ನೀವು ಬಂದ್ ಪೆನ್ಸಿಲ್ ಟೂಲ್ ಏನಿಲ್ಲ. ಸೊ ಇವಾಗ ಪೆನ್ಸಿಲ್ ಒಂದು ಹೆಂಗ್ ಕ್ರಿಯೇಟ್ ಆಗ್ತೈತಲ್ಲ ಆ ರೀತಿ, ಅಂದ್ರೆ ಈ ರೀತಿ ಒಂದು ಸ್ಟ್ರೇಟ್ ಲೈನ್, ಈ ರೀತಿ ಏನಾದ್ರು ನೀವು ಕ್ರಿಯೇಟಿವಿಟಿ ಕೊಡಬೇಕಾಗಿದ್ರೆ ಪೆನ್ಸಿಲ್ ಯೂಸ್ ಆಗ್ತೈತಿ. ಸೊ ಮತ್ತೇನಿಲ್ಲ, ಪೆನ್ಸಿಲ್ ಮತ್ತೇನು ಅಲ್ಲಿ ಯೂಸ್ ಆಗಲ್ಲ ಇದು. ಸೊ ಜಾಸ್ತಿ ಪೆನ್ಸಿಲ್ ನ ಯಾವತ್ತು ಯೂಸ್ ಮಾಡಿಲ್ಲ. ಸೊ ಈ ರೀತಿ ನಿಮ್ಗೆ ಏನಾದ್ರು ಕಸ್ಟಮ್ ಸೈಜ್ ಬೇಕಾಗಿದ್ರೆ ಏನ್ ಮಾಡ್ಬೋದು, ನೀವು ಒಂದ ಪೆನ್ಸಿಲ್ ಮೂಲಕ ಏನ್ ಮಾಡ್ಬೋದು, ಡ್ರೈವ್ ಮಾಡ್ಕೋಬಹುದು. ಈ ರೀತಿ ನೋಡ್ರಿ, ಚಿಕ್ಕದ್ ಮಾಡ್ಕೋಬಹುದು. ಚಿಕ್ಕದ್ ಮಾಡ್ಕೊಂಡು ಈ ರೀತಿ ಏನಾದ್ರು ನೀವು ಡ್ರೈವ್ ಮಾಡ್ಕೋಬಹುದು. ನಾ ಇಲ್ಲಿ ಮಾಡ್ತೀನಿ, ನಾನು ಸಿಗ್ನೇಚರ್ ಮಾಡ್ಬಿಡ್ತೀನಿ ನಾನು. ಸೊ ಈ ರೀತಿ ಏನಾದ್ರು ನೀವು ಪೆನ್ಸಿಲ್ ಟೂಲ್ ಮೂಲಕ ಏನ್ ಮಾಡ್ಬೋದು. ಸೊ ಪೆನ್ಸಿಲ್ ಟೂಲ್ ನಮ್ಗೆ ಜಾಸ್ತಿ ಯೂಸ್ ಆಗಲ್ಲ. ಸೊ ಕಲರ್ ರಿಪ್ಲೇಸ್ಮೆಂಟ್ ಟೂಲ್ ಇದು ನಿಮ್ಗೆ ಯೂಸ್ ಆಗಲ್ಲ. ಸೊ ಇದನ್ನ ನೀವು ಸ್ಕಿಪ್ ಮಾಡ್ರಿ, ಇದ್ರ ಬಗ್ಗೆ ತಿಳ್ಕೊಂಡು ಏನು ಯೂಸೇ ಇಲ್ಲ. ಬಟ್ ಇದು ಯಾವಾಗಲೂ ಯೂಸ್ ಆಗಲ್ಲ ನಮ್ಗೆ, ನೀವು ದಯವಿಟ್ಟು ಮಿಸ್ ಮಾಡ್ರಿ. ಸೊ ಅದಾದ್ಮೇಲೆ ಏನೈತ್ರಿ, ಮಿಕ್ಸರ್ ಬ್ರಷ್ ಟೂಲ್ ಐತಿ. ಸೊ ಈ ಮಿಕ್ಸರ್ ಬ್ರಷ್ ಟೂಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್. ನಾ ಇವಾಗ ಇಂಡೋರ್ ಒಳಗ ಎಷ್ಟ ಫೋಟೋನ ಸ್ಕಿನ್ ರಿಟಚಿಂಗ್ ಮಾಡಿ ಸ್ಕಿನ್ ಸ್ಮೂತ್ ಮಾಡ್ತೇನಲ್ಲ, ಸೊ ಆ ಸ್ಮೂತಿಂಗ್ ಒಳಗ ನಾ ಏನ್ ಮಾಡ್ತೇನ್ರಿ, ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡ್ತೇನೆ. ಸೊ ತುಂಬಾ ಜನ ಕೇಳತ್ತಿದ್ರು ನನಗ, ಸೊ ಸರ್ ನೀವು ಯಾವ ಬ್ರಷ್ ಟೂಲ್ ಯೂಸ್ ಮಾಡ್ತೀರಿ ಸ್ಕಿನ್ ಸ್ಮೂತ್ ಮಾಡಕ ಅಂತ ಕೇಳ್ತಿದ್ರು. ಸೊ ನಾ ಏನ್ ಮಾಡ್ತೇನ್ರಿ, ಸ್ಕಿನ್ ಸ್ಮೂತ್ ಮಾಡಕ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡ್ತೀನಿ. ಸೊ ಈ ಮಿಕ್ಸರ್ ಬ್ರಷ್ ಟೂಲ್ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಾ ಇವಾಗ ಒಂದು ಇಮೇಜ್ ನಾ ನಿಮ್ಗೆ ಓಪನ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲೇ. ಸೊ ನಾ ಇವಾಗ ಏನ್ ಮಾಡ್ಕೊಂಡೆ, ಈ ಇಮೇಜ್ ನಾನು ಏನ್ ಮಾಡಿದ್ರಿ, ಓಪನ್ ಮಾಡ್ಕೊಂಡ್ಮೇಲೆ ಸೊ ಇವಾಗ ಇಲ್ಲಿ ಏನೈತ್ರಿ, ಬ್ರಷ್ ಸಾಫ್ಟ್ ಬ್ರಷ್ ಐತಿ. ಸೊ ಜನರಲ್ ಒಳಗೆ ಸಾಫ್ಟ್ ಬ್ರಷ್ ನ ಸೆಲೆಕ್ಟ್ ಮಾಡ್ಕೊರಿ. ಸೊ ಅದಾದ್ಮೇಲೆ ಏನೈತ್ರಿ, ಇಲ್ಲಿ ಕ್ಲೀನ್ ಬ್ರಷ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಲೋಡ್ ಐತ್ರಿ ಸಾಲಿಡ್ ಕಲರ್. ಸೊ ಇಲ್ಲಿ ಏನೈತ್ರಿ, ಕ್ಲೀನ್ ಬ್ರಷ್ ಐತಿ, ಇಲ್ಲಿ ಲೋಡ್ ಬ್ರಷ್ ಐತಿ. ಸೊ ಈ ಮೂರು ಯಾವಾಗ ಯೂಸ್ ಆಗ್ತಾವ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸದ್ಯಕ್ಕೆ ನೀವು ಕ್ಲೀನ್ ಬ್ರಷ್ ನ ತಿಳ್ಕೊರಿ. ತಿಳ್ಕೊಂಡ್ಮೇಲೆ ಇಲ್ಲಿ ಏನೈತ್ರಿ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನೈತ್ರಿ, ಸೊ ಈ ಮಾರ್ಕ್ ಅಂದ್ರೆ ಬ್ರಷ್ ಇಂಟು ಮಾರ್ಕ್ ಐತ್ಲ. ಸೊ ಈ ಮಾರ್ಕ್ ಮೇಲೆ ಕ್ಲಿಕ್ ಇರಬೇಕು. ಅದಾದ್ಮೇಲೆ ಇಲ್ಲಿ ಸೈಜ್ ಏನೈತ್ರಿ, ಕಸ್ಟಮ್ ಅಂದ್ರೆ ನೀವು ಯಾವಾಗ್ಲೂ ಇದನ್ನ ಕಸ್ಟಮ್ ಇಟ್ಕೋರಿ. ಇಲ್ಲಿ ಐತ್ರಿ ವೆಟ್ 88 ಐತಿ, ಲೋಡ್ 24 ಐತಿ, ಮಿಕ್ಸ್ 100, ಆಮೇಲೆ ಫ್ಲೋ 100. ಸೊ ಇವೆಲ್ಲ ಸೆಟ್ಟಿಂಗ್ಸ್ ಇಲ್ಲಿ ಮೇಲ್ಗಡೆ ಏನ್ ಕಾಣತ್ತಾವಲ್ಲ ನಿಮ್ಗೆ, ಇದು ವೆಟ್ 88 ಐತ್ರಿ, ಆಮೇಲೆ ಲೋಡ್ 24 ಐತಿ, ಆಮೇಲೆ ಮಿಕ್ಸ್ 100 ಐತಿ. ಇವೆಲ್ಲ ಪ್ರತಿಯೊಂದು ಸೆಟ್ಟಿಂಗ್ಸ್ ನೀವು ಸ್ಕಿನ್ ರಿಟಚಿಂಗ್ ಮಾಡ್ಕೊಳ್ಳೋ ಮುಂದೆ ಏನಾಗ್ತೈತ್ರಿ, ಒಂದೊಂದೇ ಚೇಂಜ್ ಮಾಡ್ಬೇಕಾಗ್ತೈತಿ. ಸೊ ಯಾವಾಗ ಮಾಡ್ಬೇಕಾಗಿತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಸ್ವಲ್ಪ ಜೂಮ್ ಮಾಡಿದಾಗ ಇಲ್ಲಿ ಸ್ಕಿನ್ ಮೇಲೆ ಸ್ವಲ್ಪ ಇದು ಪಿಕ್ಸೆಲೇಟ್ ಐತಿ, HD ಇಮೇಜ್ ಅಲ್ಲ. ಸೊ ನೀವು ಬರೀ ತಿಳ್ಕೊರಿ. ಇಲ್ಲೆಲ್ಲ ಏನೈತ್ರಿ, ನಾ ಇವಾಗೆಲ್ಲ ನಿಮ್ಗೆ ಇಲ್ಲಿ ಏನೈತ್ರಿ, ಸ್ಕಿನ್ ನ ಸ್ಮೂತ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಏನೈತ್ರಿ, ವೆಟ್ ನಾ ಇಲ್ಲಿ ಏನ್ ಮಾಡ್ತೀನಿ, ನಾ ನಿಮ್ಗೆ 15% ವೆಟ್ ಇಟ್ಕೊಂತೀನಿ. ಅದಾದ್ಮೇಲೆ ಲೋಡ್ 24% ಇರ್ಲಿ, ಮಿಕ್ಸ್ ಎಷ್ಟೈತ್ರಿ, ಮಿಕ್ಸ್ನು 100 ಇರ್ಲಿ, ಫ್ಲೋನು 100 ಇರ್ಲಿ. ಕಂಟ್ರೋಲ್ J ಮಾಡ್ಕೊತೀನಿ. ಒಂದ್ ಲೇಯರ್ ಏನ್ ಮಾಡ್ಕೊಂಡಿ, ನಾನು ಕಾಪಿ ಮಾಡ್ಕೊಂಡಿ. ನೀವು ಯಾವಾಗ್ಲೂ ಒಂದ್ ಲೇಯರ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ಅದನ್ನ ಕಾಪಿ ಮಾಡ್ಕೊಂಡು ವರ್ಕ್ ಮಾಡ್ರಿ ಅಂತ ಹೇಳಿನಿ. ಬ್ಯಾಕ್ ಗ್ರೌಂಡ್ ಮೇಲೆ ಯಾವಾಗ್ಲೂ ವರ್ಕ್ ಮಾಡಕ್ ಹೋಗ್ಬೇಡ್ರಿ. ಸೊ ಯಾಕಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಬಿಟ್ಟು ತುಂಬಾ ನೀವು ವರ್ಕ್ ಮಾಡಿಬಿಟ್ಟಿರ್ತೀರಿ, ಅದನ್ನ ಬ್ಯಾಕ್ ಬರ್ಬೇಕಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ತೈತಿ. ಸೊ ಆದ ಕಾರಣ ಏನ್ ಮಾಡ್ರಿ, ಲೇಯರ್ ನ ಯಾವಾಗಲೂ ಕಾಪಿ ಮಾಡ್ಕೊಂಡು ಏನ್ ಮಾಡ್ರಿ, ನೀವು ವರ್ಕ್ ಮಾಡ್ರಿ. ಸೊ ನಾ ಇವಾಗ ಏನ್ ಮಾಡ್ತೀನಿ, ಈ ಇಮೇಜ್ ನ ನಿಮ್ಗೆ ಸ್ಮೂತ್ ಮಾಡಿ ತೋರಿಸ್ತೀನಿ. ಸೊ ನೀವ್ ಏನ್ ಮಾಡ್ರಿ, ನೀವು ಇಮೇಜ್ ನ ಈ ಐ ಸೈಜ್ ಐತಿಲ್ರಿ, ಇಲ್ಲಿ ಈ ಐ ಸೈಜ್ ಇಟ್ಕೊಂಡು ಎಷ್ಟೈತ್ರಿ ಐ ಸೈಜ್. ಸೊ ಒಂದ್ ಇಮೇಜ್ ಒಳಗೆ ಫೋಟೋ ಒಳಗ ನಿಮ್ಗೆ ಅಂದಾಜ್ ಯಾರಿಗೆ ಪ್ರಾಕ್ಟೀಸ್ ಇಲ್ಲಲ್ಲ, ಅವರು ಈ ಐ ಸೈಜ್ ಒಳಗ ಒಂದ್ ಬ್ರಷ್ ಟೂಲ್ ಇಟ್ಕೊಂಡು ಏನ್ ಮಾಡ್ಬೋದು, ಸ್ಮೂತ್ ಮಾಡ್ಬೋದು. ಐ ಸೈಜ್ ಇಟ್ಕೊಂಡು ಏನ್ ಮಾಡ್ರಿ, ಇಲ್ಲೆಲ್ಲ ಏನೈತ್ರಿ, ಇಲ್ಲಿ ಡ್ರ್ಯಾಗ್ ಮಾಡ್ರಿ. ಈ ರೀತಿ ನೀವು ಡ್ರ್ಯಾಗ್ ಮಾಡ್ರಿ. ಹೆಂಗೈತಿ ಸ್ಕಿನ್ ಹೆಂಗೈತಿಲ್ಲ ಹಂಗ ಡ್ರ್ಯಾಗ್ ಮಾಡ್ಬೇಕು. ಇದನ್ನು ಹಿಂಗೈತಿ. ಸೊ ಆ ರೀತಿ ಏನ್ ಮಾಡ್ತೀನಿ, ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಅದಾದ್ಮೇಲೆ ಏನೈತ್ರಿ, ನೋಸ್ ಹಿಂಗೈತಿ. ಸೊ ನಾ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಸೊ ಸ್ಕಿನ್ ಯಾವ ರೀತಿ ಇರ್ತದಲ್ಲ ಆ ರೀತಿ ನೀವು ಡ್ರ್ಯಾಗ್ ಮಾಡ್ಬೇಕು. ಇಲ್ಲಿ ಸ್ಕಿನ್ ಹೆಂಗೈತ್ರಿ, ನಾ ರೌಂಡ್ ಆಗಿ ಡ್ರ್ಯಾಗ್ ಮಾಡ್ತೀನಿ ಹಿಂಗ. ಸೊ ಏನ್ ಮಾಡ್ತೀನಿ, ರೌಂಡ್ ಆಗಿ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದ್ರಿ, ಸ್ಕಿನ್ ಸ್ಮೂತ್ ಆಗತೈತಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ನೀಟಾಗಿ ಅಬ್ಸರ್ವ್ ಮಾಡ್ರಿ, ನೀವು ಸ್ಕಿನ್ ಸ್ಮೂತ್ ಆಗೋದು ನೋಡಬಹುದು ಇಲ್ಲಿ. ನಾ ಈ ರೀತಿ ಏನ್ ಮಾಡ್ತೀನಿ, ಸೊ ನಾನು ಮಿಕ್ಸರ್ ಬ್ರಷ್ ಟೂಲ್ ಮಾಡಿ ಯೂಸ್ ಮಾಡಿ ಏನ್ ಮಾಡ್ತೀನಿ, ಒಂದ್ ಸ್ಕಿನ್ ನ ಸ್ಮೂತ್ ಆಗಿ ಮಾಡ್ತೀನಿ. ಇಲ್ಲಿ ನೀವು ನೋಡಬಹುದು ಸ್ಕಿನ್ ನ ಸ್ಮೂತ್ ಆಗತ್ರಿ. ನಾ ಇದೆಲ್ಲ ಕತ್ತಿಲಿ ಏನೇನೈತಿಲ್ಲ ಇದನ್ನೆಲ್ಲ ಸ್ಮೂತ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಬಿಫೋರ್ ಆಫ್ಟರ್ ಕೂಡ ನಾನು ತೋರಿಸ್ತೀನಿ. ಸೊ ಇವಾಗ ಏನ್ ಮಾಡ್ಕೊಂಡೆ, ನಾನು ಮಿಕ್ಸರ್ ಬ್ರಷ್ ಯೂಸ್ ಮಾಡಿ ಏನ್ ಮಾಡಿದ್ರೆ ಸ್ಕಿನ್ ನ ಸ್ಮೂತ್ ಮಾಡಿದ್ವಿ. ನೋಡ್ರಿ, ಇದು ಇದೈತ್ರಿ ಬಿಫೋರ್, ಇದು ಆಫ್ಟರ್. ಇವಾಗ ಸ್ಕಿನ್ ನೋಡ್ರಿ ಎಷ್ಟು ಸ್ಮೂತ್ ಆಗೈತಿ.
ಸೊ ಇವಾಗ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡಿ ನೀವು ಈ ರೀತಿ ಮಾಡಬಹುದು. ಇದನ್ನ ನೀವು ವೆಟ್ ನ ಜಾಸ್ತಿ ಇಟ್ಕೊಂಡ್ರೆ ಏನಾಗ್ತದೆ ಇಲ್ಲ ನಂಗೆ ತೋರಿಸ್ತೀನಿ. ಇವಾಗ ಜಾಸ್ತಿ ಇಟ್ಕೊಂಡೆ ನಾನು 50% ಇಟ್ಕೊಂಡು 50% ಇಟ್ಕೊಂಡು ಏನ್ ಮಾಡ್ತೀನಿ ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ಅಂದ್ರೆ ಏನಾಯ್ತು ಡೀಟೇಲ್ ಎಲ್ಲ ಆಯ್ತು. ಏನಾಯ್ತು ಇಲ್ಲೆಲ್ಲ ಡೀಟೇಲ್ ಎಲ್ಲ ಹಾಳಾಗತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದನ್ನ ಏನ್ ಮಾಡ್ಬೋದು ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಅದು. ಅದಕ್ಕೆ ಏನಾಗ್ತಾರೆ ಅದಕ್ಕೆ ಮಿಕ್ಸರ್ ಬ್ರಷ್ ಟೂಲ್ ಅಂತ ಕರೀತಾರೆ. ಸೊ ಇದೇನ್ ಮಾಡ್ತಾರೆ ನೀವು ಇನ್ನೂ ಜಾಸ್ತಿ ಇಟ್ಕೋರಿ, 100 ಇಟ್ಕೋತೀರ, ಇದನ್ನ 100 ಇಟ್ಕೊಂಡು ನೋಡ್ರಿ ಪೂರ್ತಿ ಏನಾಯ್ತ್ರಿ ಎಲ್ಲಾನು ಮಿಕ್ಸ್ ಆಗೋಯ್ತು. ಸೊ ಈ ರೀತಿ ಮಿಕ್ಸರ್ ಬ್ರಷ್ ಟೂಲ್ ಏನಾಗ್ತೈತ್ರಿ ನೀವು ಜಾಸ್ತಿ ಇಟ್ಕೊಂಡಾಗ ಜಾಸ್ತಿ ಮಿಕ್ಸ್ ಆಗ್ತೈತಿ. ಸೊ ಇಲ್ಲಿ 100 ಕೂಡ ಯೂಸ್ ಆಗ್ತೈತಿ. ನಮ್ಗೆ ಯಾವ ಯೂಸ್ ಆಗ್ತೈತಪ್ಪ ಅಂದ್ರೆ ಇವಾಗ ನಾವು ಕಲರ್ ಇದೇನಾಯ್ತ್ರಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸ್ಮೂತ್ ಮಾಡ್ಬೇಕು. ನಾವು ಇನ್ನೂ ಸ್ಮೂತ್ ಮಾಡ್ಬೇಕು. ಇಲ್ಲಿ ನೋಡ್ರಿ ನಾವ್ ಇನ್ನೂ ಸ್ಮೂತ್ ಮಾಡತ್ತೇನೆ ಇದನ್ನ ಏನ್ ಮಾಡಿ ನೋಡ್ರಿ ಬಿಫೋರ್ ಎಷ್ಟು ಇಲ್ಲಿ ನೀವು ಇದನ್ನ ಎಷ್ಟ ನೋಡ್ರಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಷ್ಟ ನೋಡ್ರಿ, ಬಿಫೋರ್ ಎಷ್ಟಿತ್ತು ಬಿಫೋರ್ ಆಫ್ಟರ್. ಸೊ ಈ ರೀತಿ ನೀವು ಸ್ಕಿನ್ ನ ಸ್ಮೂತ್ ಮಾಡಬಹುದು, ಬ್ಯಾಕ್ ಗ್ರೌಂಡ್ ನ ಸ್ಮೂತ್ ಮಾಡಬಹುದು. ಆಮೇಲೆ ಸೊ ಇವಾಗ ನಾ ಇದನ್ನ ವರ್ಕ್ ಮಾಡಿದೀನಿ, ಇದನ್ನ ಏನ್ ಮಾಡ್ತೀನಿ ಡಿಲೀಟ್ ಮಾಡ್ಬಿಡ್ತೀನಿ. ಡಿಲೀಟ್ ಮಾಡಿದಾಗ ನಮ್ ಬ್ಯಾಕ್ ಗ್ರೌಂಡ್ ಸಿಕ್ ಬಿಡುತ್ತೆ ನಮ್ದು ಇಮೇಜ್. ಆದ ಕಾರಣ ನೀವು ಏನ್ ಮಾಡ್ಬೇಕು ಲೇಯರ್ ನ ಯಾವಾಗ್ಲೂ ಕಾಪಿ ಮಾಡ್ಕೊಂಡು ವರ್ಕ್ ಮಾಡ್ಬೇಕು. ಸೊ ಈ ರೀತಿ ನೀವು ಮಿಕ್ಸರ್ ಬ್ರಷ್ ಟೂಲ್ ಸ್ಕಿನ್ ಸ್ಮೂತ್ ಮಾಡಕ ನಿಮ್ಗೆ ಯೂಸ್ ಆಗ್ತೈತಿ. ಸೊ ಇದನ್ನ ಹೋಗ್ತಾ ಇನ್ನು ಯಾವ ಟೈಮಲ್ಲಿ ನೀವು ಲೋಡ್ ಎಷ್ಟು ಇಟ್ಕೋಬೇಕು, ಆಮೇಲೆ ವೆಟ್ ಎಷ್ಟು ಇಟ್ಕೋಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ನೀವು ಮಿಕ್ಸರ್ ಬ್ರಷ್ ಟೂಲ್ ಎಲ್ಲಿ ಯೂಸ್ ಆಗ್ತೈತೆ ಅನ್ನೋದ ಸೊ ನೀವು ತಿಳ್ಕೋರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಅದಾದ್ಮೇಲೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಅಂತ ಐತಿ. ಸೊ ಇದ್ರ ಶಾರ್ಟ್ ಕಟ್ ಕೀ ಏನೈತ್ರಿ ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಎಸ್ ಅಂತ ಐತಿ. ಸೊ ನೀವು ಕೀಬೋರ್ಡ್ ಒಳಗೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗ್ತೈತ್ರಿ ಅದು ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮೇಲೆ ಬಂದು ಕೊಡ್ತೈತಿ. ಅದಾದ್ಮೇಲೆ ಏನೈತ್ರಿ ಪ್ಯಾಟರ್ನ್ ಸ್ಟ್ಯಾಂಪ್ ಟೂಲ್ ಐತಿ. ಸೊ ಈ ಎರಡು ಸ್ಟ್ಯಾಂಪ್ ಗಳು ಎಲ್ಲಿ ಯೂಸ್ ಆಗ್ತಾವ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಸೊ ನಾ ಏನ್ ಮಾಡ್ತೇನೆ ಅಂತ ನ್ಯೂ ಪೇಜ್ ನ ಓಪನ್ ಮಾಡ್ಕೊಂಡಿನಿ ಇವಾಗ. ಸೊ ನಾನು ಮೊದಲು ಏನ್ ಹೇಳ್ತೇನೆ ಇಲ್ಲಿ ಪ್ಯಾಟರ್ನ್ ಸ್ಟ್ಯಾಂಪ್ ಟೂಲ್ ಬಗ್ಗೆ ಹೇಳ್ತೇನೆ. ಸೊ ಈ ಟೂಲ್ ನಮಗೆ ಎಲ್ಲಿ ಯೂಸ್ ಆಗ್ತಪ್ಪ, ಇಲ್ಲಿ ಪ್ಯಾಟರ್ನ್ ಟೂಲ್ ಸ್ಟ್ಯಾಂಪ್ ನ ನೀವು ಯೂಸ್ ಮಾಡ್ಕೊಂಡ್ ಕೂಡಲೇ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಇಲ್ಲಿ ಮೇಲ್ಗಡೆ ಅದರ ಆಪ್ಷನ್ ಓಪನ್ ಆಕಾವ. ಇಲ್ಲಿ ನೋಡ್ರಿ ಇಲ್ಲಿ ಒಪೆಸಿಟಿ ಫ್ಲೋ ಎಲ್ಲಿ ಹೋಗ್ತಾವ. ಸೊ ಇಲ್ಲಿ ಅದಾವ ನೋಡ್ರಿ ಇಲ್ಲಿ ಟ್ರೀಸ್ ಅಂತ ಐತಿ. ಸೊ ಇವಾಗ ನಾವು ಏನ್ ಮಾಡ್ತೀವಿ ನೀವು ಎಲ್ಲಾನು PNG ಯೂಸ್ ಮಾಡಿ ಈ ರೀತಿ ನಾ ಏನ್ ಸ್ವಲ್ಪ ಡ್ರ್ಯಾಗ್ ಮಾಡಿ ತೋರಿಸ್ತೇನೆ ನಮ್ಗೆ. ಈ ರೀತಿ ಏನೈತ್ರಿ ಒಂದು ಡ್ರ್ಯಾಗ್ ಐತಿ. ಇವಾಗ ಇಲ್ಲಿ ಏನೈತ್ರಿ ಎಲಿಗಳು ಡ್ರ್ಯಾಗ್ ಅದು ಅಂದ್ರೆ ಈ ರೀತಿ ಎಲಿಗಳು ಡ್ರ್ಯಾಗ್ ಅದು ಇದು ಕ್ಲೋನ್ ಸ್ಟ್ಯಾಂಪ್ ಟೂಲ್. ಅದಾದ್ಮೇಲೆ ನಿಮಗೆ ಏನ ಮಾಡ್ಬೇಕ್ರಿ PNG ಯೂಸ್ ಮಾಡ್ಬೇಕು. PNG ರೌಂಡ್ ಮಾಡ್ಕೊಂಡು ನೀವು ಪೇಸ್ಟ್ ಮಾಡ್ಬೇಕು. ಆಲ್ಬಮ್ ಡಿಸೈನ್ ಮಾಡುವಾಗ, ಪೋಸ್ಟರ್ ಡಿಸೈನ್ ಮಾಡುವಾಗ ಇವೆಲ್ಲ ಯೂಸ್ ಆಗ್ತಾವ. ಸೊ ಅದಾದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲೇ ಮಾಡಬಹುದು. ಅದನ್ನ ನೀವು ಇಲ್ಲಿ ಬೇರೆ ತರ ಟ್ರೈ ತಗೋಬಹುದು. ಸೊ ನಾ ಇಲ್ಲಿ ನೋಡ್ತೀನಿ ಬೇರೆ ತರ ಇಲ್ಲಿ ತಗೋತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಇದಕ್ಕೆ ಎಷ್ಟು ಡಿಫರೆನ್ಸ್ ಐತಿ. ಸೊ ಈ ರೀತಿ ಅದಾದ್ಮೇಲೆ ನಾ ಮತ್ತೆ ಬೇರೆ ತಗೋತೀನಿ ನೋಡ್ರಿ ಇಲ್ಲಿ ಟ್ರೀಸ್ ತಗೊಂತೀನಿ, ಬೇರೆ ಯೆಲ್ಲೋ ಕಲರ್ ಟ್ರೀ ತಗೊಂಡೆ. ಸೊ ಈ ರೀತಿ ಏನ್ ಮಾಡ್ಬೋದು ನೀವು ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮೂಲಕ ಡ್ರ್ಯಾಗ್ ಮಾಡಿ ಏನ್ ಮಾಡಬಹುದು ಡಿಸೈನ್ ಕ್ರಿಯೇಟ್ ಮಾಡಬಹುದು. ಸೊ ಆದ ಕಾರಣ ಇಲ್ಲಿ ಕಸ್ಟಮ್ ಡಿಸೈನ್ ಸ್ವಲ್ಪ ಕೊಟ್ಟಾರ. ಸೊ ಈ ಕಸ್ಟಮ್ ಡಿಸೈನ್ ಒಳಗೆ ನೀವು ಯೂಸ್ ಮಾಡ್ಕೋಬಹುದು. ನಾ ಜಾಸ್ತಿ ಕ್ಲೋನ್ ಸ್ಟ್ಯಾಂಪ್ ಯೂಸ್ ಮಾಡಲ್ಲ. ನಾ ಏನಿದ್ರು PNG ಡೌನ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿರಲಿ ಅಂತ ತೋರ್ಸತ್. ನೀವು ಇಲ್ಲಿ ವಾಟರ್ ಕಲರ್ ಐತಿ ನೋಡ್ರಿ, ನೀವು ವಾಟರ್ ಕಲರ್ ನ ಪೇಂಟ್ ಮಾಡಬಹುದು. ಈ ರೀತಿ ಏನ್ ಮಾಡಬಹುದು ಕ್ಲೋನ್ ಸ್ಟ್ಯಾಂಪ್ ತಗೊಂಡು ನೀವು ಏನ್ ಮಾಡಬಹುದು ಪೇಂಟ್ ಮಾಡ್ಕೋಬಹುದು. ಜಸ್ಟ್ ಕಸ್ಟಮ್ ಸೈಜ್ ಅದಾವ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೊಂದು ಅವಶ್ಯಕತೆ ಏನಿಲ್ಲ. ಕ್ಲೋನ್ ಸ್ಟ್ಯಾಂಪ್ ಟೂಲ್ ಅದಾದ್ಮೇಲೆ ನಮಗೆ ಇದು ಎಲ್ಲಿ ಯೂಸ್ ಆಗ್ತದಪ್ಪ, ಇದು ನಮಗೆ ತುಂಬಾ ಕಡೆ ಯೂಸ್ ಆಗ್ತೈತಿ. ಸೀದಾವಾಗಿ ಏನೈತ್ರಿ ಇವಾಗ ಇದೊಂದು ಸ್ಕಿನ್ ಐತಿ. ಸ್ಕಿನ್ ಮೇಲೆ ಇಲ್ಲಿ ಐ ನೀವು ನೋಸ್ ಇಲ್ಲೆಲ್ಲ ನೋಡಬಹುದು. ಸೊ ಇದನ್ನ ನಿಮ್ಗೆ ಯೂಸ್ ಮಾಡ್ತೀನಿ. ಸೊ ನಾ ಇಂಡೋರ್ ಒಳಗೆ ತೆಗೆದಿರೋ ಒಂದು ಫೋಟೋ ನಾನು ಏನ್ ಮಾಡ್ತೀನಿ ಇಲ್ಲಿ ಓಪನ್ ಮಾಡ್ಕೊಂತೀನಿ ನಿಮ್ಗೊಂದು ಇವಾಗ. ಸೊ ಇಮೇಜ್ ನಾ ಓಪನ್ ಮಾಡ್ಕೊಂತೀನಿ ಇಲ್ಲಿ. ನಾ ಏನ್ ಮಾಡ್ಕೊಂಡೆ ಇದನ್ನ ನಾ ಓಪನ್ ಮಾಡ್ಕೊಂತೀನಿ. ಸೊ ಏನ್ ಮಾಡಿದ್ರೆ ನಾನು ಸ್ಕಿನ್ ಓಪನ್ ಮಾಡ್ಕೊಂಡೆ. ಸೊ ಸ್ಕಿನ್ ಓಪನ್ ಮಾಡ್ಕೊಂಡಾಗ ನಾವ್ ಏನ್ ಮಾಡ್ಬೇಕು ಈ ಪಿಂಪಲ್ ನ ರಿಮೂವ್ ಮಾಡ್ಬೇಕು. ಈ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಪಿಂಪಲ್ ರಿಮೂವ್ ಮಾಡಕ್ಕೂ ಯೂಸ್ ಆಗ್ತೈತಿ. ಒಂದ್ ರಿಪ್ಲೇಸ್ ಮಾಡಕ್ ಒಂದ್ ಸ್ಕಿನ್ ನ ಇನ್ನೊಂದ್ ಕಡೆ ರಿಪ್ಲೇಸ್ ಮಾಡಕ್ಕೂ ಬರ್ತಿ, ಒಂದ್ ಬ್ಯಾಕ್ ಗ್ರೌಂಡ್ ನ ಇನ್ನೊಂದ್ ಕಡೆ ರಿಪ್ಲೇಸ್ ಮಾಡಕ್ಕೂ ಬರತಿ. ಸೊ ಎಲ್ಲಾ ತರನು ಇದು ಯೂಸ್ ಆಗ್ತೈತಿ. ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ನಾ ಏನ್ ಮಾಡ್ತೀನಿ ಇವಾಗ ಇಲ್ಲಿರೋ ಸ್ಕಿನ್ ನ ಇಲ್ಲಿ ಮಾಡ್ತೀನಿ. ಆಲ್ರೆಡಿ ಇದು ಇಲ್ಲಿ ಹೇಳಿದೆ ಏನೈತ್ರಿ ಇಲ್ಲಿ ಹೀಲಿಂಗ್ ಬ್ರಷ್ ಟೂಲ್ ಐತಿ. ಈ ಹೀಲಿಂಗ್ ಬ್ರಷ್ ಟೂಲ್ ಎಲ್ಲಿ ಯೂಸ್ ಆಗ್ತೈತೆ ಅನ್ನೋ ನಾನು ನಿಮ್ಗೆ ಹೇಳಿದೆ. ಇದೇ ರೀತಿ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ ಇದನ್ನ ಸ್ಯಾಂಪಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತದೆ ಇವಾಗ ಏನಾಗ್ತದೆ ಇಲ್ಲಿ ರಿಮೂವ್ ಆಯ್ತು. ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮೂಲಕ ಇದೇ ರೀತಿಯಾಗಿ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ. ಸೊ ನಾ ಇವಾಗ ಕಂಟ್ರೋಲ್ Z ಕ್ಲಿಕ್ ಮಾಡಿ ಬ್ಯಾಕ್ ಬರ್ತೇನೆ. ಸೊ ಇಲ್ಲಿ ನೀವು ಸ್ಯಾಂಪಲ್ ತಗೋರಿ. ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀರಿ ಅಲ್ಲಿ ಕ್ಲಿಕ್ ಮಾಡ್ತೀರಿ ಕೀಬೋರ್ಡ್ ಒಳಗ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸ್ಯಾಂಪಲ್ ತಗೋತೀರಿ. ಕ್ಲಿಕ್ ಮಾಡಿ ಮೌಸ್ ಒಳಗ ಕ್ಲಿಕ್ ಮಾಡಿ ಅದನ್ನ ಏನ್ ಮಾಡ್ತೀರಿ ನೀವು ಇಲ್ಲಿ ಡ್ರ್ಯಾಗ್ ಮಾಡ್ತೀರಿ. ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಏನೈತ್ರಿ ಇಲ್ಲಿರೋ ಸ್ಯಾಂಪಲ್ ಇಲ್ಲಿ ಕ್ರಿಯೇಟ್ ಆಯ್ತು. ಆಮೇಲೆ ಇಲ್ಲಿ ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀನಿ ಇಲ್ಲಿ ಕ್ರಿಯೇಟ್ ಮಾಡ್ಕೊಂತೀನಿ. ಇಲ್ಲೆಲ್ಲ ಈ ರೀತಿ ಏನ್ ಮಾಡಬಹುದು ನೀವು ಸ್ಯಾಂಪಲ್ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಬಹುದು ಈ ರೀತಿ ಏನ್ ಮಾಡಬಹುದು ಡ್ರ್ಯಾಗ್ ಮಾಡಿ ಒಂದ್ ಕಡೆ ಇರೋ ಸ್ಯಾಂಪಲ್ ನ ತಗೊಂಡು ಇನ್ನೊಂದ್ ಕಡೆ ಡ್ರ್ಯಾಗ್ ಮಾಡಿ ಏನ್ ಮಾಡಬಹುದು ನೀವು ಮುಚ್ಚಬಹುದು. ಸೊ ಅದು ಬಟ್ ಇದೇನಾಗ್ತತಿ ನೀವು ಪಿಂಪಲ್ ನ ರಿಮೂವ್ ಮಾಡಕ್ ಅಷ್ಟೊಂದು ಯೂಸ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ವೈಟ್ ಅಲ್ಲಿ ಪ್ಯಾಚ್ ಬಂದಂಗ ಆಯ್ತು. ಸೊ ಈ ಕ್ಲೋನ್ ಸ್ಟ್ಯಾಂಪ್ ಮೂಲ ನಿಮ್ಗೆ ಇನ್ನೊಂದ್ ಕಡೆ ಯೂಸ್ ಆಗತ್ತೆ. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಂಡೋರ್ ಒಳಗಿರೋ ಒಂದು ಫೋಟೋ ನಾನು ಇವಾಗ ಓಪನ್ ಮಾಡ್ಕೊಂತೀನಿ. ಸೊ ನಾ ಇವಾಗ ಯಾವ್ದಾರು ಒಂದು ಇಮೇಜ್ ನ ಓಪನ್ ಮಾಡ್ಕೊಂತೇನೆ ಇಲ್ಲ. ಸೊ ನಾವಾಗ ಇಂಡೋರ್ ಒಳಗೆ ತೆಗೆದಿರೋ ಒಂದು ಫೋಟೋ. ಸೊ ಈ ಫೋಟೋನ ಓಪನ್ ಮಾಡ್ಕೊಂಡು ಸೊ ಇದನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬೇಕು. ಎಲ್ಲಾ ಕಡೆ ಬ್ಲಾಕ್ ಮಾಡೋ ಟೈಮ್ದಾಗ ಏನ್ ಮಾಡ್ಬೇಕು ನೀವು ಇದನ್ನ ಕ್ಲೋನ್ ಸ್ಟ್ಯಾಂಪ್ ಟೂಲ್ ನಾ ಇಲ್ಲೊಂದು ಏನ್ ಮಾಡ್ತೀನಿ ಸ್ಯಾಂಪಲ್ ತಗೊಂಡು ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಬಟ್ ನಾ ಇದನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡಕ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಯೂಸ್ ಮಾಡಲ್ಲ. ಕೆಲವೊಂದು ಕಡೆ ಯೂಸ್ ಮಾಡ್ತೀನಿ ಅಷ್ಟೇ. ಬಟ್ ಇದನ್ನೆಲ್ಲಾನು ಬ್ಲಾಕ್ ಮಾಡಕ ನಾ ಬೇರೆ ಮೆಥಡ್ ಯೂಸ್ ಮಾಡ್ತೀನಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಏನ್ ಮಾಡತ್ತೇನೆ ತೋರ್ಸತ್ತೇನೆ. ಈ ರೀತಿ ನೀವು ಸ್ಯಾಂಪಲ್ ತಗೊಂಡು ಒಂದ್ ಪ್ಲೇಸ್ ಕಡೆ ಇಲ್ಲಿ ಪ್ಲೇಸ್ ಇರೋ ಸ್ಯಾಂಪಲ್ ಏನ್ ಮಾಡ್ತೀವಿ ಅಲ್ಲಿ ಕ್ಲಿಕ್ ಮಾಡಿ ಸ್ಯಾಂಪಲ್ ತಗೊಂಡು ಏನ್ ಮಾಡಿದೆ ಈ ರೀತಿ ಏನ್ ಮಾಡ್ತೀರಿ ಇದು ಡ್ರ್ಯಾಗ್ ಮಾಡ್ತೀನಿ. ಬ್ಲಾಕ್ ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀನಿ ಈ ರೀತಿ ಡ್ರ್ಯಾಗ್ ಮಾಡೋ ಏನ್ ಮಾಡಬಹುದು ನೀವು ಒಂದ
ಸ್ಯಾಂಪಲ್ ತಗೋಬಹುದು. ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ರಿ, ಕ್ಲಿಕ್ ಮಾಡಿ ಇಲ್ಲಿ ಬಂದು ಏನ್ ಮಾಡ್ರಿ ಈ ರೀತಿ ಡ್ರ್ಯಾಗ್ ಮಾಡ್ರಿ. ಈ ರೀತಿ ಡ್ರ್ಯಾಗ್ ಮಾಡಿದಾಗ ಏನಾಗ್ತೈತ್ರಿ ಅದು ಎಲ್ಲಾನು ಹೋಗ್ತದೆ. ಸೊ ಈ ರೀತಿ ನೀವು ಏನ್ ಮಾಡಬಹುದು, ಕ್ಲೋನ್ ಸ್ಟ್ಯಾಂಪ್ ಟೂಲ್ ನ ಯೂಸ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಏನೈತ್ರಿ ಬ್ರಷ್ ಟೂಲ್ಸ್ ಅದಾವ, ಹಿಸ್ಟ್ರಿ ಬ್ರಷ್ ಟೂಲ್. ಸೊ ಇವು ಯಾವ ಯೂಸ್ ಆಗಲ್ಲ ನಮಗೆ, ಯಾಕಂದ್ರೆ ನಾವು ಕಂಟ್ರೋಲ್ Z ಕ್ಲಿಕ್ ಮಾಡಿ ಆಲ್ರೆಡಿ ಇವಾಗ ನೋಡ್ರಿ ನಾ ಕಂಟ್ರೋಲ್ Z ಕ್ಲಿಕ್ ಮಾಡಿದಾಗ ಏನ್ ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಸೊ ಅದೇ ಹಿಸ್ಟ್ರಿ ಸ್ಟ್ಯಾಂಪ್ ಟೂಲ್ ನ ನೀವು ಯೂಸ್ ಮಾಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಏನಾಗ್ತೈತ್ರಿ ಅದು ನೋಡ್ರಿ ಇಲ್ಲಿ ಏನ್ ಮಾಡ್ತೈತಿ ಬ್ಯಾಕ್ ಬರುತ್ತೆ. ಸೊ ಎಲ್ಲಾನು ಎರೇಸ್ ಮಾಡಿಬಿಡ್ತೈತಿ. ನಾ ಕಂಟ್ರೋಲ್ Z ಮಾಡ್ತೀನಿ, Z ಮಾಡಿದಾಗ ಇವಾಗ ಬತ್ತು. ನಾ ಏನ್ ಮಾಡ್ತೀನಿ ಇವಾಗ ಹಿಸ್ಟ್ರಿ ಬ್ರಷ್ ಟೂಲ್ ನ ತಗೊಂಡು ಏನ್ ಮಾಡ್ತೀನಿ ನಾ ಇವಾಗ ಡ್ರ್ಯಾಗ್ ಮಾಡಿ, ಅಂದ್ರೆ ಮೊದಲ ಇಮೇಜ್ ಏನಿತ್ತಲ್ಲ, ಸೊ ನಾವ್ ಇವಾಗ ಏನ್ ನೆಕ್ಸ್ಟ್ ವರ್ಕ್ ಮಾಡಿದ್ವಲ್ಲ ಅದನ್ನೆಲ್ಲ ಎರೇಸ್ ಮಾಡ್ತೈತೆ ಅದು. ಸೊ ನಾವ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ತಗೊಂಡೆ. ನಾ ಇವಾಗ ಏನ್ ಮಾಡ್ತೀನಿ ಇಷ್ಟು ವರ್ಕ್ ಮಾಡಿದೆ, ಇಷ್ಟು ಎಲ್ಲ ವರ್ಕ್ ಮಾಡಿದೀನಿ. ನಾ ಇಲ್ಲಿ ಸ್ಕಿನ್ ಮೇಲೆ ಹಿಂಗ ರೀತಿ ವರ್ಕ್ ಮಾಡ್ತೀನಿ. ಸೊ ನಾವು ವರ್ಕ್ ಮಾಡಿರೋದು ಏನ್ ಮಾಡ್ತೀವಿ, ಇಲ್ಲಿ ಕಂಟ್ರೋಲ್ Z ಕ್ಲಿಕ್ ಮಾಡಿ ಕೂಡ ಬ್ಯಾಕ್ ಬರ್ತೀವಿ. ಸೊ ಇಲ್ಲ ನಾವು ಡೈರೆಕ್ಟ್ ಆಗಿ ನೀವು ಇಲ್ಲಿ ಈ ಬ್ರಷ್ ನ ತಗೊಂಡು ಹಿಸ್ಟ್ರಿ ಬ್ರಷ್ ನ ತಗೊಂಡು ಈ ರೀತಿ ಎರೇಸ್ ಮಾಡಿ ನೀವು ಕೂಡ ಏನ್ ಮಾಡ್ಬೋದು, ನೀವು ಬ್ಯಾಕ್ ಬರ್ಬೋದು. ಎಲ್ಲಾ ತರ ಯೂಸ್ ಆಗ್ತದೆ ನಿಮ್ಗೆ. ಈ ರೀತಿ ಬ್ಯಾಕ್ ಬರ್ಬೋದು. ಕಂಟ್ರೋಲ್ Z ಕ್ಲಿಕ್ ಮಾಡಿ ನಾವು ಬ್ಯಾಕ್ ಬರ್ತೀವಿ. ಸೊ ಇದನ್ನ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಇವೆರಡು ಅಲ್ಲೇ ಯೂಸ್ ಆಗ್ತಾವ. ಸೊ ಫ್ರೆಂಡ್ಸ್ ಅದಾದ್ಮೇಲೆ ಇಲ್ಲಿ ಏನೈತ್ರಿ ಎರೇಸ್ ಟೂಲ್ ಅದಾವ. ಇಲ್ಲಿ ನೋಡ್ರಿ ಅದ್ರ ಶಾರ್ಟ್ ಕಟ್ ಏನೈತ್ರಿ ಈ ಐತಿ. ಇದ್ರ ಆಪ್ಷನ್ ಎಲ್ಲ ಇಲ್ಲಿ ಮೇಲ್ಗಡೆ ಇಲ್ಲಿ ಓಪನ್ ಆಗ್ಯಾವ, ನೀವು ನೋಡಬಹುದು. ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಐತಿ, ಆಮೇಲೆ ಮ್ಯಾಜಿಕ್ ಎರೇಸ್ ಟೂಲ್ ಐತಿ. ಸೊ ಈ ಎರೇಸ್ ಟೂಲ್ಗಳು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಬೇಕು. ನಾವು ರಿಮೂವ್ ಮಾಡೋ ಟೈಮ್ ಅಲ್ಲಿ ನಮ್ಗೆ ಈ ಎರೇಸ್ ಟೂಲ್ ಯೂಸ್ ಆಗ್ತಾವ. ಮತ್ತೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಎರೇಸ್ ಮಾಡ್ಬೇಕು, ಅದನ್ನ ಅಳಕಿಸ್ಬೇಕಂದ್ರೆ ನಮ್ಗೆ ಈ ಎರೇಸ್ ಟೂಲ್ ಯೂಸ್ ಆಗ್ತಾವ. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಬೇಕಂದ್ರೆ ಎರೇಸ್ ಟೂಲ್ ಯೂಸ್ ಆಗ್ತೈತಿ. ಒಂದ್ ಫೇಸ್ ಒಳಗಿರೋ ಯಾವ್ದಾದ್ರು ಒಂದ್ ಆಬ್ಜೆಕ್ಟ್ ನ ರಿಮೂವ್ ಮಾಡ್ಬೇಕಾಗಿದೆ ನಮ್ಗೆ ಏನಾಗ್ತಾವ್ರಿ ಎರೇಸ್ ಟೂಲ್ ಯೂಸ್ ಆಗ್ತಾವ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ತೈತಿ. ನಾ ಇವಾಗ ಎರೇಸ್ ಟೂಲ್ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೆ. ಒಂದ್ ಯಾವ್ದಾದ್ರು ಆಬ್ಜೆಕ್ಟ್ ನಾವು ಎರೇಸ್ ಮಾಡ್ಬೇಕಂದ್ರೆ ಏನ್ ಮಾಡಬಹುದು, ಎರೇಸ್ ಟೂಲ್ ನ ಯೂಸ್ ಮಾಡಿ ಈ ರೀತಿ ಏನ್ ಮಾಡಬಹುದು ಎರೇಸ್ ನ ಮಾಡಬಹುದು, ಅಂದ್ರೆ ಅಳಕಿಸಬಹುದು. ಒಂದ್ ಯಾವ್ದಾದ್ರು ಆಬ್ಜೆಕ್ಟ್ ಇತ್ತಂದ್ರೆ ಈ ರೀತಿ ನೀವು ಏನ್ ಮಾಡಬಹುದು, ಅಳಕಿಸಬಹುದು. ಇಲ್ಲ ಇದನ್ನ ನಾ ಸಾಫ್ಟ್ ಆಗಿ ಎರೇಸ್ ಮಾಡ್ಬೇಕು. ಸಾಫ್ಟ್ ಆಗಿ ಎರೇಸ್ ಮಾಡ್ಬೇಕಂದ್ರೆ ಇಲ್ಲಿ ಸಾಫ್ಟ್ವೇರ್ ಬ್ರಷ್ ತಗೋರಿ. ನಾ ಆಲ್ರೆಡಿ ಬ್ರಷಸ್ ಒಳಗೆ ಹೆಂಗ್ ಯೂಸ್ ಮಾಡೋದು ಅಂತ ಹೇಳಿದೆ. ಸೊ ಸಾಫ್ಟ್ವೇರ್ ಬ್ರಷ್ ತಗೊಂಡು ಏನ್ ಮಾಡಬಹುದು, ನೀವು ಸಾಫ್ಟ್ ಆಗಿ ಕೂಡ ಈ ರೀತಿ ಏನ್ ಮಾಡಬಹುದು, ಎರೇಸ್ ಮಾಡಬಹುದು. ಇಲ್ಲಿ ಫ್ಲೋ ಕಡಿಮೆ ಮಾಡ್ಕೋರಿ, ಆಮೇಲೆ ಒಪೆಸಿಟಿ ಕಡಿಮೆ ಮಾಡ್ಕೋರಿ. ಒಪೆಸಿಟಿ ಕಡಿಮೆ ಮಾಡಿ ಏನ್ ಮಾಡಬಹುದು, ನೀವು ಸಾಫ್ಟ್ ಆಗಿ ಕೂಡ ಏನ್ ಮಾಡಬಹುದು, ಈ ರೀತಿ ಎರೇಸ್ ಮಾಡಬಹುದು. ಇಷ್ಟೇ, ಇದು ಎರೇಸ್ ಟೂಲ್. ಅದಾದ್ಮೇಲೆ ಇಲ್ಲಿ ಏನೈತ್ರಿ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಐತಿ. ಸೊ ಫ್ರೆಂಡ್ಸ್ ಈ ಟೂಲ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತತಿ. ಇಲ್ಲ ನಿಮ್ಮ ಒಂದು ಇಮೇಜ್ ಗೆ ತಗೊಂತೀನಿ ಇವಾಗ. ಸೊ ಎಕ್ಸಾಂಪಲ್ ಗೆ ಇದೊಂದು ಇಮೇಜ್. ಈ ಇಮೇಜ್ ಒಳಗ ನಾ ಏನ್ ಮಾಡ್ತೀನಿ ಇವಾಗ, ಈಗ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನಾ ಡಬ್ಲ್ಯೂ ಕ್ಲಿಕ್ ಮಾಡ್ತೀನಿ. ಡಬ್ಲ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಮೇಲೆ ಬರ್ತೈತಿ. ಅದಾದ್ಮೇಲೆ ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ಕೊಂತೀನಿ. ಸೆಲೆಕ್ಟ್ ಸಬ್ಜೆಕ್ಟ್ ಮಾಡ್ಕೊಂಡು ಕೂಡಲೇ ಏನಾಗ್ತೈತಿ, ಅದು ಸಬ್ಜೆಕ್ಟ್ ಎಷ್ಟೈತಿ ಅಷ್ಟು ಸೆಲೆಕ್ಟ್ ಆಗ್ತೈತಿ. ಕಂಟ್ರೋಲ್ ಶಿಫ್ಟ್ ಐ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ನಾ ಇನ್ವರ್ಸ್ ಮಾಡ್ಕೊಂತೀನಿ. ನಾನು ನಿಮ್ಗೆ ಇನ್ವರ್ಸ್ ಮಾಡ್ಕೊಳ್ಳದೆ ಹೆಂಗಂತ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ಕಂಟ್ರೋಲ್ ಶಿಫ್ಟ್ ಐ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ, ಇನ್ವರ್ಸ್ ಮಾಡ್ಕೊಂಡೆ. ಅಂದ್ರೆ ನಾ ಏನ್ ಮಾಡಿದ್ರಿ, ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡೆ. ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇವಾಗ ನಾ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಲಾಕ್ ಐತಿ, ಏನೈತ್ರಿ ಇದು ಲಾಕ್ ಐತಿ. ಇದನ್ನ ಲಾಕ್ ರಿಮೂವ್ ಮಾಡ್ಬೇಕಂದ್ರೆ ನೀವು ಡಬಲ್ ಕ್ಲಿಕ್ ಆದ್ರ ಮೇಲೆ ಮಾಡಿಕೊಳ್ಳಿ ಏನಾಗ್ತೈತ್ರಿ, ಅದು ಲಾಕ್ ರಿಮೂವ್ ಆಗ್ತೈತಿ. ಇಲ್ಲಾಂದ್ರೆ ನೀವು ಏನ್ ಮಾಡಬಹುದು, ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿದಾಗ ಏನಾಗ್ತೈತ್ರಿ, ಲಾಕ್ ರಿಮೂವ್ ಆಯ್ತು. ಸೊ ಇಲ್ಲಿ ಮತ್ತೆ ಲಾಕ್ ಬೇಕಾದ್ರೆ ಇಲ್ಲಿ ಲಾಕ್ ಆಪ್ಷನ್ ಐತಿ. ಇದನ್ನ ಲಾಕ್ ಮಾಡ್ಬಿಟ್ರೆ ಏನಾಗ್ತೈತ್ರಿ, ಮತ್ತೆ ಲಾಕ್ ಆಗ್ತೈತಿ. ಇದನ್ನ ರಿಮೂವ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಏನಾಗ್ತೈತಿ, ಲಾಕ್ ರಿಮೂವ್. ಅಂದ್ರೆ ಲಾಕ್ ರಿಮೂವ್ ಆಗದಾಗಲೇ ನಿಮ್ದು ಏನಾಗ್ತೈತ್ರಿ, ಬ್ಯಾಕ್ ಗ್ರೌಂಡ್ ಎರೇಸ್ ಆಗ್ತೈತಿ. ಲಾಕ್ ರಿಮೂವ್ ಆಗದೆ ಬ್ಯಾಕ್ ಗ್ರೌಂಡ್ ಎರೇಸ್ ಆಗಲ್ಲ. ಈಗ ನೋಡ್ರಿ ಇಲ್ಲಿ ನಾ ಲಾಕ್ ಮಾಡ್ತೇನೆ. ಸೊ ಇದನ್ನ ಎರೇಸ್ ಮಾಡ್ಬೇಕಂದ್ರೆ ಅದು ಆಗಲ್ಲ. ಯಾಕೆ ನೋಡ್ರಿ, ನಾ ಡಿಲೀಟ್ ಆಪ್ಷನ್ ಒತ್ತಾ ಇದೀನಿ, ಅಂದ್ರೆ ಇದು ಡಿಲೀಟ್ ಆಗ್ತದೆ. ಯಾಕ್ರಿ, ಅದು ಲಾಕ್ ಐತಿ ಬ್ಯಾಕ್ ಗ್ರೌಂಡ್. ಸೊ ಇದನ್ನ ಲಾಕ್ ನ ಏನ್ ಮಾಡ್ಬೇಕು, ಮೊದಲು ಓಪನ್ ಮಾಡ್ಕೊಂಡು ಡಿಲೀಟ್ ಮಾಡಿದಾಗ ಏನಾಗ್ತೈತ್ರಿ, ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ತದೆ. ಸೊ ಇವಾಗ ಬ್ಯಾಕ್ ಗ್ರೌಂಡ್ ರಿಮೂವ್ ಆಯ್ತು. ಸೊ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡ್ರಿ ನೀವು. ಸೊ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಏನೈತ್ರಿ, ಬ್ಲೂ ಹಂಗ ಕಾಣತೈತಿ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಲೂ ಕಾಣತೈತಿ. ಅದಾದ್ಮೇಲೆ ಇಲ್ಲಿ ಬ್ಲೂ ಕಾಣತೈತಿ. ಇಲ್ಲೆಲ್ಲ ಬ್ಲೂ ಕಾಣತೈತಿ. ಅಂದ್ರೆ ಗುಂಗುರ್ ಕೂದಲ್ ಅಂತಾರಲ್ಲ, ಕರ್ಲಿ ಹೇರ್ ಅಂತಾರಲ್ಲ. ಸೊ ಆ ಕರ್ಲಿ ಹೇರ್ ಟೈಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಎರೇಸ್ ಮಾಡೋದು ನಮಗೆ ತುಂಬಾನೇ ಕಷ್ಟ ಆಗ್ತದೆ. ಸೊ ಆ ಟೈಮ್ದಾಗ ಏನಾಗ್ತೈತ್ರಿ, ನಮಗೆ ಈ ಟೂಲ್ ಯೂಸ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಏನಾಗ್ತೈತಿ, ಯೂಸ್ ಆಗ್ತೈತಿ. ಸೊ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇವಾಗ ನಾ ಕಂಟ್ರೋಲ್ Z ಕ್ಲಿಕ್ ಮಾಡಿ ಏನ್ ಮಾಡಿದ್ರೆ, ಬ್ಯಾಕ್ ಮಾಡಿದ್ರೆ ಕಂಟ್ರೋಲ್ 0 ಕ್ಲಿಕ್ ಮಾಡಿ ಏನ್ ಮಾಡಿದ್ರೆ, ಸ್ಕ್ರೀನ್ ಗೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನಾ ಫಿಟ್ ಮಾಡ್ಕೊಂಡು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಆಪ್ಷನ್ ನಿಮ್ಗೆ ನೋಡಬಹುದು, ಇಲ್ಲಿ ಕಾಣಕತ್ತಾವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ನೀವು ಸೈಜ್ ನ ಚಿಕ್ಕ ದೊಡ್ಡದು ಮಾಡ್ಕೋಬಹುದು. ಇಲ್ಲಿ ಹಾರ್ಡ್ನೆಸ್ ಐತಿ, ಕಡಿಮೆ ಹೆಚ್ಚು ಮಾಡ್ಕೋಬಹುದು. ಸ್ಪೇಸಿಂಗ್ ಐತಿ, ಸ್ಪೇಸಿಂಗ್ ನ ಮುಟ್ಬೇಡ್ರಿ. ಸದ್ಯಕ್ಕೆ ಇದು ಅಷ್ಟೇ ಇರ್ಲಿ. 25% ಏನೈತ್ಲೆ ಅದು ಅಷ್ಟೇ ಇರ್ಲಿ ಡಿಫಾಲ್ಟ್. ಅದನ್ನ ನೀವು ಮುಟ್ಬೇಡ್ರಿ. ಅದನ್ನ ನೀವು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರ ನಿಮ್ ಎರೇಸಿಂಗ್ ಒಳಗೆ ಏನಾಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಇದನ್ನ ನೀವು ಯಾವಾಗ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಸದ್ಯಕ್ಕೆ ನೀವು ಅದನ್ನ ಏನ್ ಮಾಡ್ರಿ, 25% ಇಟ್ಕೊಂಡನ ಜಾಸ್ತಿ ಯೂಸ್ ಮಾಡ್ರಿ. ಅದು ಆಲ್ರೆಡಿ ಡಿಫಾಲ್ಟ್ 25% ಕೊಟ್ಟಾರ. ಸೊ ಅದಾದ್ಮೇಲೆ ನೀವು ಸೈಜ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೀವು ಹಾರ್ಡ್ನೆಸ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಏನೈತೆ, ನೆಕ್ಸ್ಟ್ ಇಲ್ಲಿ ಏನಾದ್ರು ಬ್ರಷಸ್ ಅದಾವ. ಸೊ ಇಲ್ಲಿ ಡಬಲ್ ಬ್ರಷ್ ಅದಾವ. ಇಲ್ಲಿ ನೋಡ್ರಿ, ಸ್ಯಾಂಪ್ಲಿಂಗ್ ಕಂಟಿನ್ಯೂಸ್ ಅಂತ ಐತಿ. ಅಲ್ಲಿ ಅಬ್ಸರ್ವ್ ಮಾಡ್ರಿ, ನಿಮ್ಗೆ ಸ್ಯಾಂಪ್ಲಿಂಗ್ ಕಂಟಿನ್ಯೂಸ್ ಅಂತ ತೋರ್ಸತಿ. ಇದ್ರ ಮಾರ್ಕ್ ಮೇಲೆ ಬಂದ್ ಕೂಡಲೇ. ಅದಾದ್ಮೇಲೆ ಇಲ್ಲಿ ಏನೈತ್ರಿ, ಇದ್ರ ಮೇಲೆ ಬಂದ್ ಕೂಡಲೇ ಒಂದು ನಿಮ್ಗೆ ತೋರ್ಸತಿ. ಇಲ್ಲಿ ನೋಡ್ರಿ, ಸ್ಯಾಂಪ್ಲಿಂಗ್ ಒನ್ಸ್ ಅಂತ ತೋರ್ಸತಿ. ಅಂದ್ರೆ ಇದು ಸ್ಯಾಂಪ್ಲಿಂಗ್ ಕಂಟಿನ್ಯೂಸ್. ನೀವು ಕಂಟಿನ್ಯೂಸ್ ಆಗಿ ಸ್ಯಾಂಪಲ್ ತಗೋಬಹುದು. ಸ್ಯಾಂಪ್ಲಿಂಗ್ ಒನ್ಸ್ ಅಂದ್ರೆ ಒಂದೇ ಸರಿ ಸ್ಯಾಂಪ್ಲಿಂಗ್ ತಗೋಬಹುದು. ಇಲ್ಲೇನೈತ್ರಿ, ಬ್ಯಾಕ್ ಗ್ರೌಂಡ್ ಸ್ವಿಚ್. ಇದು ಸ್ಯಾಂಪ್ಲಿಂಗ್ ನಮ್ಗೆ ಯೂಸ್ ಆಗಲ್ಲ. ಇದೇನೈತ್ರಿ, ಇದು ಯೂಸ್ ಆಗಲ್ಲ. ಬಟ್ ಇವೆರಡು ಯೂಸ್ ಆಗ್ತಾವ. ನಾವಾಗ ಏನ್ ತಗೊಂತೀನಿ, ಸ್ಯಾಂಪ್ಲಿಂಗ್ ಒನ್ಸ್ ತಗೊಂತೀನಿ. ಅದಾದ್ಮೇಲೆ ಇಲ್ಲಿ ಲಿಮಿಟ್ ಐತಿ. ಲಿಮಿಟ್ ಏನೈತ್ರಿ, ಇಲ್ಲಿ ಡಿಸ್ಕಂಟಿನ್ಯೂಸ್ ಐತಿ, ಕಂಟಿನ್ಯೂಸ್ ಐತಿ, ಫೈಂಡ್ ಎಡ್ಜ್ ಐತಿ.
ಸೊ ನಮಗೆ ಡಿಸ್ಕಂಟಿನ್ಯೂಸ್ ಯೂಸ್ ಆಗ್ತತಿ, ಆಮೇಲೆ ಕಂಟಿನ್ಯೂಸ್ ಯೂಸ್ ಆಗ್ತದೆ. ನೀವು ಕಂಟಿನ್ಯೂಸ್ ಯೂಸ್ ಮಾಡಬೇಕು, ಡಿಸ್ಕಂಟಿನ್ಯೂಸ್ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಏನ್ ತಗೋತೀನಿ ಇವಾಗಲೇ ಕಂಟಿನ್ಯೂಸ್ ತಗೋತೀನಿ. ಕಂಟಿನ್ಯೂಸ್ ತಗೊಂಡು ಏನ್ ಮಾಡ್ತೀನಿ, ಟಾಲರೆನ್ಸ್ ಐತಿ. ಟಾಲರೆನ್ಸ್ ಎಷ್ಟೈತ್ರಿ, 50% ಐತಿ. ಸೊ ಇದನ್ನ ನಾವ್ 100 ಇಟ್ಕೊಂಡಾಗ ಏನಾಗ್ತೈತಿ, 50 ಇಟ್ಕೊಂಡಾಗ ಏನಾಗ್ತೈತಿ ಅಂತ ತೋರ್ತೇನೆ. ನಾ ಇವಾಗ ಏನ್ ಮಾಡ್ತೀನಿ, 50 ಇಟ್ಕೋತೇನೆ. 50 ಇಟ್ಕೊಂಡು ಏನ್ ಮಾಡ್ತೀನಿ, ನಾ ಇವಾಗ ಎರೇಸ್ ಮಾಡ್ತೀನಿ. ಸೊ ನಿಮ್ಗ ಈ ರೌಂಡ್ ಒಳಗ ಫ್ರೆಂಡ್ಸ್, ಈ ಬ್ರಷ್ ರೌಂಡ್ ಒಳಗ ನಿಮ್ಗೆ ಒಂದು ಪ್ಲಸ್ ಐಕಾನ್ ಕಾಣತೈತಿ, ಅದನ್ನ ನೀವು ಅಬ್ಸರ್ವ್ ಮಾಡ್ರಿ. ಸೊ ಈ ಪ್ಲಸ್ ಐಕಾನ್ ನೀವು ಎಲ್ಲಿ ಸ್ಯಾಂಪಲ್ ತಗೋದಿರಿ, ನಾ ಇವಾಗ ಇದನ್ನ ಬ್ಲೂ ಮೇಲೆ ಇಟ್ಟು ಹಿಂಗ ಕ್ಲಿಕ್ ಮಾಡ್ತೀನಿ. ಅಂದ್ರೆ ಏನಾಗ್ತಿರಿ, ಅದು ಬ್ಲೂ ಸ್ಯಾಂಪಲ್ ಮಾತ್ರ ತಗೊಂಡೈತಿ. ನೀವು ಈ ಕಡೆ ಡ್ರ್ಯಾಗ್ ಮಾಡಿದ್ರು ಕೂಡ ಅದು ಏನಾಗ್ತೈತಿ ನೋಡ್ರಿ, ಹೇರ್ ರಿಮೂವ್ ಆಗಲ್ಲ. ಯಾಕಂದ್ರೆ ನೋಡ್ರಿ ಬ್ಲೂ ಅಷ್ಟೇ ರಿಮೂವ್ ಆಗತ್ತೆ. ನಾ ಆಲ್ರೆಡಿ ಏನ್ ಮಾಡೀನಿ, ಇವಾಗ ಬ್ಲೂ ಸ್ಯಾಂಪಲ್ ಪ್ಲಸ್ ಐಕಾನ್ ಬ್ಲೂ ಮೇಲೆ ಕ್ಲಿಕ್ ಮಾಡಿ ಸ್ಯಾಂಪಲ್ ತಗೊಂಡಿನಿ, ಕಂಟಿನ್ಯೂಸ್ ಐತಿ. ಸೊ ನಾ ಬ್ಲೂ ತಗೊಂಡ್ಬಿಟ್ಟಿನಿ. ಸೊ ಇವಾಗ ನನಗೆ ಕಂಟಿನ್ಯೂಸ್ ಐತಿ ಅದು. ನಾ ಇವಾಗ ಹಿಂಗ್ ಡ್ರ್ಯಾಗ್ ಮಾಡ್ಕೋತಾ ಹೋದ್ರೆ ಏನ್ ಮಾಡ್ತಿದ್ರಿ, ಅದು ಬ್ಲೂ ಮಾತ್ರ ಎರೇಸ್ ಮಾಡ್ತೈತಿ, ಮಿಕ್ಕಿರೋದು ಯಾವ್ದು ಎರೇಸ್ ಮಾಡಲ್ಲ. ಇಲ್ಲಿ ನೋಡ್ರಿ ಬ್ಲೂ ಮಾತ್ರ ಎರೇಸ್ ಮಾಡದ್ರಿ, ಮಿಕ್ಕಿರೋದು ಯಾವ್ದು ಎಲ್ಲಿ ಎರೇಸ್ ಮಾಡಕತ್ತಿಲ್ಲ ಅದು. ಇಲ್ಲಿ ನೋಡ್ರಿ ಇವಾಗ ಇಲ್ಲಿ ಬ್ಲೂ ರಿಮೂವ್ ಆಗ್ತೈತಿ ನೋಡ್ರಿ. ಸಾರಿ, ಇವಾಗ ಏನ್ ಮಾಡ್ಬಿಟ್ನ, ಹೇರ್ ಮೇಲೆ ತಗೊಂಡಿ. ಸೊ ಬ್ಲೂ ಮೇಲೆ ಕ್ಲಿಕ್ ಮಾಡ್ರಿ, ಬ್ಲೂ ಅಷ್ಟೇ ರಿಮೂವ್ ಆಗ್ತೈತಿ. ಈ ರೀತಿ ಏನ್ ಮಾಡ್ಬೋದು ನೀವು, ಈ ಪ್ಲಸ್ ಐಕಾನ್ ಇಲ್ಲಿ ಬ್ಲೂ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಹೇರ್ ಏನ್ ಆಗತ್ತಾವು, ಕಟ್ ಆಗತ್ತಾವ. ನಮಗೆ ಹೇರ್ ರಿಮೂವ್ ಆಗಬಾರ್ದು, ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕ್ರಿ, ಟಾಲರೆನ್ಸ್ ಅಂತ ಐತಿ. ಟಾಲರೆನ್ಸ್ ನ ನೀವ್ ಏನ್ ಮಾಡ್ರಿ, ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊ. 26 ತಗೊಂಡು ಇನ್ನೇನ್ ಮಾಡ್ರಿ, ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡ್ರಿ ಹೇರ್ ರಿಮೂವ್ ಆಗಂಗಿಲ್ಲ. ಈಗ ಇಲ್ಲಿ ನೋಡ್ರಿ ಬರೀ ಬ್ಲೂ ಅಷ್ಟೇ ರಿಮೂವ್ ಆಗ್ತೈತಿ, ಹೇರ್ ರಿಮೂವ್ ಆಗತ್ತಿಲ್ಲ. ಇಲ್ಲಿ ನೋಡ್ರಿ ಬರೀ ಬ್ಲೂ ಅಷ್ಟೇ ರಿಮೂವ್ ಆಗ್ತೈತಿ. ಸೊ ಇವಾಗ ನಾನು ಟಾಲರೆನ್ಸ್ ನ 100% ಇಟ್ಕೊಂಡ್ರೆ ಏನಾಗ್ತಾವ್ರಿ, ಹೇರ್ ಕೂಡ ರಿಮೂವ್ ಆಗ್ಬಿಡ್ತಾವ. ಇಲ್ಲಿ ನೋಡ್ರಿ ನಾ ಹಿಂಗ್ ಪ್ಲಸ್ ಮಾಡ್ತೀನಿ, ಏನಾಗ್ತದ್ರಿ, ಹೇರ್ ರಿಮೂವ್ ಆಗ್ತೈತಿ. ಅಂದ್ರೆ ನೀವು ಟಾಲರೆನ್ಸ್ ನ ನಿಮಗೆ ಯಾವ ರೀತಿ ಬೇಕು ಅಂದ್ರೆ, ಇವಾಗ ನಮ್ಗೆ ಹೇರ್ ಸ್ವಲ್ಪ ಇಲ್ಲಿ ತುಂಬಾ ಡಾರ್ಕ್ ಅದಾವ ಅಂತ ಇಟ್ಕೊಳ್ಳೋಣ. ಇದಕ್ಕಿನ್ನ ಸ್ವಲ್ಪ ಏನ್ ಮಾಡ್ತಾವ, ಬ್ಲಾಕ್ ಕಲರ್ ಹೇರ್ ಇರ್ತಾವ. ಬ್ಲಾಕ್ ಕಲರ್ ಹೇರ್ ಇದ್ದಾಗ ಅದು ಸ್ವಲ್ಪ ಏನಾಗ್ತೈತ್ರಿ, ಮಗ್ ಇರ್ತೈತೆ, ಅಂದ್ರೆ ಸ್ವಲ್ಪ ಸಾಫ್ಟ್ ಒಳಗೆ ಇರ್ತಾವ. ಆ ಟೈಮ್ದಾಗ ನೀವು ಟಾಲರೆನ್ಸ್ ಏನ್ ಮಾಡ್ಬೇಕು, ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಸೊ ನಾ ಇವಾಗ ಏನ್ ಮಾಡ್ಕೊಂಡೆ, ಅದಕ್ಕೆ ನನ್ನ ಈ ಸಬ್ಜೆಕ್ಟ್ ಪ್ರಕಾರ ಏನ್ ಮಾಡ್ಕೊಂಡಿ, ನಾ 50% ಇಟ್ಕೊಂಡು ಏನ್ ಮಾಡ್ತೀನಿ, 50% ಇಟ್ಕೊಂಡು ಏನ್ ಮಾಡ್ತೀನಿ. ಸೊ ಈ ರೀತಿ ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಸೊ ಇವಾಗ ಏನೈತಿ, ಇದನ್ನ ನಾ ಕಂಟಿನ್ಯೂಸ್ ಇಟ್ಕೊಂಡು ಏನ್ ಮಾಡಿದೆ, ರಿಮೂವ್ ಮಾಡಿದೆ. ಅದನ್ನ ಡಿಸ್ಕಂಟಿನ್ಯೂಸ್ ಇಟ್ಕೊಂತೀನಿ. ಡಿಸ್ಕಂಟಿನ್ಯೂಸ್ ಇಟ್ಕೊಂಡು ಏನ್ ಮಾಡ್ತೀನಿ, ರಿಮೂವ್ ಮಾಡ್ತೀನಿ. ಇವಾಗ ನಾ ಕಂಟ್ರೋಲ್ ಜೆಡ್ ಏನ್ ಮಾಡ್ತೀನಿ, ಕಂಟ್ರೋಲ್ ಜೆಡ್ ಬಂದು ಇವಾಗ ಈ ರೀತಿ ಬ್ಯಾಕ್ ಬರ್ತೀನಿ. ಸೊ ಇವಾಗ ಏನ್ ಇವಾಗ ಕಂಟ್ರೋಲ್ ಜೆಡ್ ಆಗ್ತಾ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ತುಂಬಾ ವರ್ಕ್ ಮಾಡ್ಬಿಟ್ಟಿವಿ. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಬ್ಯಾಕ್ ಗ್ರೌಂಡ್ ಮೇಲೆನೂ ವರ್ಕ್ ಮಾಡ್ಬಿಟ್ಟೇನೆ. ಇದನ್ನ ನೀವು ಕಂಟ್ರೋಲ್ ಜೆ ಕ್ಲಿಕ್ ಮಾಡಿ ಏನಾದ್ರು ವರ್ಕ್ ಮಾಡಿದ್ರೆ ನಿಮ್ಗೆ ಏನಾಗ್ತಿದ್ರಿ, ಅದು ಈ ರೀತಿ ಬ್ಯಾಕ್ ಬರೋ ಅವಶ್ಯಕತೆ ಇರ್ಲಿಲ್ಲ. ಸೊ ಮತ್ತೆ ಇವಾಗ ನಾ ಏನ್ ಮಾಡ್ಕೊಂತೀನಿ, ಒಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಸೊ ಇದನ್ನ ನಾ ರಿಮೂವ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇನ್ನೊಂದು ಇಮೇಜ್ ನ ಅದೇ ಸೇಮ್ ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಇಲ್ಲಿ ನಿಮ್ಗೆ ಇಲ್ಲಿ 2 ಇಮೇಜ್ ಅದಾವ. ಸೊ ನಿಮ್ಗೆ ಎಕ್ಸಾಂಪಲ್ ಗೆ ಹೇಳಕಂತ ನಾ ಡೌನ್ ಮಾಡ್ಬಿಟ್ಕೊಂಡು, ಸೊ ಇಲ್ಲಿ 2 ಇಮೇಜ್ ಅದಾವ. ಸೊ ಆಲ್ರೆಡಿ ಇವಾಗ ನಾನು ನಿಮ್ಗೆ ಒಂದು ಇಮೇಜ್ ಬಗ್ಗೆ ಹೇಳಿದೆ. ಸೊ ಈ ಇಮೇಜ್ ಅಲ್ಲಿ ತೋರಿಸ್ತೀನಿ. ಸೊ ಇಮೇಜ್ ಅಲ್ಲಿ ಏನಾದವ್ರಿ, ಇಲ್ಲಿ ಎಲ್ಲ ಹೇರ್ ಅದಾವ, ನಿಮ್ಗೆ ಕಾಣಿಸ್ತಾವ ಇಲ್ರಿ, ಇಲ್ಲಿ ಹೇರ್ ಏನಾದವ್ರಿ ಸ್ವಲ್ಪ ಸಾಫ್ಟ್ ಒಳಗದಾವ, ವೈಟ್ ಒಳಗದಾವ. ಸೊ ಈ ಟೈಮ್ ಒಳಗೆ ಏನ್ ಮಾಡ್ಬೇಕು, ನೀವು ಟಾಲರೆನ್ಸ್ ನ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ನಾ ಇವಾಗ ಡಿಸ್ಕಂಟಿನ್ಯೂಸ್ ಇಟ್ಕೊಂಡೇನೆ, ಸ್ಯಾಂಪಲ್ 1 ತಗೊಂಡೇನೆ. ನಾನು ಸ್ಯಾಂಪಲ್ ಕಂಟಿನ್ಯೂಸ್ ಆಗಿ ತಗೊಂತೀನಿ. ಸೊ ಇವಾಗ ವೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಯಾಂಪಲ್ ನ ಕಂಟಿನ್ಯೂಸ್ ಆಗಿ ತಗೊಂಡೆ. ಸೊ ಕಂಟಿನ್ಯೂಸ್ ತಗೊಂಡಾಗ ಏನಾಗ್ತೈತ್ರಿ, ಈ ರೀತಿ ಏನಾಗ್ತದೆ, ರಿಮೂವ್ ಆಗ್ತೈತಿ. ಇಲ್ಲಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ ಏನೈತ್ರಿ, ಸ್ವಲ್ಪ ಸಾಫ್ಟ್ ಹೇರ್ ಇದಾವ ಏನಾದ್ರಲ್ಲ, ಅವೆಲ್ಲಾನು ರಿಮೂವ್ ಆಗ್ತಾವ ನಿಮ್ಗೆ. ಅದೇನಾದ್ರೂ ನೀವು ಟಾಲರೆನ್ಸ್ ಆಗಿ ಕಡಿಮೆ ಮಾಡ್ಕೊಂಡು ಸ್ಯಾಂಪಲ್ ನಾನು ಇದನ್ನ ತಗೊಂಡು ಪ್ಲಸ್ ತಗೊಂಡು ಏನ್ ಮಾಡ್ತೀನಿ ನೋಡ್ರಿ, ಟಾಲರೆನ್ಸ್ ಕಡಿಮೆ ಮಾಡ್ಕೊಂಡಾಗ ಸ್ವಲ್ಪ ಏನಾಗ್ತೈತ್ರಿ, ರೆಡ್ ಉಳಿ ಆಗ್ತದೆ ನಮಗೆ. ಸೊ ಇಲ್ಲಿ ರೆಡ್ ಉಳಿತ್ರಿ. ಸೊ ಈ ರೀತಿ ನೀವು ಟಾಲರೆನ್ಸ್ ನ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಬಟ್ ನಾ ಏನ್ ಮಾಡ್ತೀನಿ, ಇವಾಗ ಕಂಟಿನ್ಯೂಸ್ ಕೊಟ್ಟಾಗ ಏನಾಯ್ತ್ರಿ, ಇಲ್ಲಿ ನೀವು ಈ ರೀತಿ ಏನಾದ್ರು ಡ್ರ್ಯಾಗ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಆಗಿ ಪ್ಲಸ್ ಐಕಾನ್ ಎಲ್ಲೆಲ್ಲಿ ಹೋಗ್ತಲ್ರಿ, ಅಲ್ಲಿ ಸ್ಯಾಂಪಲ್ ತಗೊಂಡಾಗ ಹೋಗ್ತೈತೆ. ಅದು ಪ್ಲಸ್ ಐಕಾನ್ ಹೋದಾಗ ನೀವು ಪ್ಲಸ್ ಐಕಾನ್ ಇಲ್ಲಿ ತಗೊಂಡ್ರೆ ಏನ್ ಮಾಡ್ತದ್ರಿ, ಹೇರ್ ಸ್ಯಾಂಪಲ್ ತಗೋತೈತಿ. ನೀವು ಪ್ಲಸ್ ಐಕಾನ್ ಸ್ಕಿನ್ ಮೇಲೆ ತಗೊಂಡೋದಾಗ ಏನ್ ಮಾಡ್ತದ್ರಿ, ಅದು ಸ್ಕಿನ್ ಸ್ಯಾಂಪಲ್ ತಗೋತಾ ಹೋಗ್ತೈತಿ. ಆದ ಕಾರಣ ನೀವು ಏನ್ ಮಾಡ್ಬೇಕು, ಅದನ್ನು ನೀವೇನ್ ಮಾಡ್ಬೇಕು, ಇಲ್ಲಿ ಕಂಟಿನ್ಯೂಸ್ ಸ್ಕಿನ್ ನ ಸ್ಯಾಂಪಲ್ ಇಟ್ಕೋಬಾರ್ದು. ಅದನ್ನ ಸ್ಯಾಂಪ್ಲಿಂಗ್ ಓನ್ಲಿ ಒನ್ಸ್ ಅಂತ ಇಟ್ಕೊಂಡು ನೀವೇನ್ ಮಾಡ್ಬೇಕು, ಡಿಸ್ಕಂಟಿನ್ಯೂಸ್ ಅಂತ ಇಟ್ಕೋಬಹುದು, ಕಂಟಿನ್ಯೂಸ್ ಅಂತ ಡಿಸ್ಕಂಟಿನ್ಯೂಸ್ ಇಟ್ಕೊಂಡು ಏನ್ ಮಾಡ್ತೀನಿ, ಇವಾಗ ಈ ರೀತಿ ರಿಮೂವ್ ಮಾಡ್ತೀನಿ. ಒಂದ್ಸಲ ಏನ್ ಮಾಡಿದೆ, ನಾ ಸ್ಯಾಂಪಲ್ ತಗೊಂಡೆ, ಒಂದ್ಸಲ ಸ್ಯಾಂಪಲ್ ತಗೊಂಡಿ ನಾ ಇವಾಗ ಡಿಸ್ಕಂಟಿನ್ಯೂ ಇಟ್ಟೇನೆ. ಸೊ ನಾ ಈ ಎರೇಸ್ ಮಾಡ್ರೆ ಏನಾಗ್ತೈತ್ರಿ, ಓನ್ಲಿ ವೈಟ್ ಅಷ್ಟೇ ಎರೇಸ್ ಆಗ್ತೈತಿ. ವೈಟ್ ಎಲ್ಲಿ ಕಾಣುತ್ತಲ್ಲ ಅಲ್ಲಿ ಅಷ್ಟೇ ಎರೇಸ್ ಆಗ್ತದೆ. ನೀವು ಸ್ಕಿನ್ ಮೇಲೆ ಬಂದ್ರೆ ಸ್ಕಿನ್ ಎರೇಸ್ ಆಗ್ತೈತ್ರಿ ಇಲ್ಲಿ. ಸೊ ನಾ ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀನಿ, ಒಂದು ಪ್ಲಸ್ ತಗೊಂಡು ಸ್ಯಾಂಪಲ್ ತಗೊಂಡು ಈ ರೀತಿ ನಾ ಏನ್ ಮಾಡ್ತೀನಿ, ಎರೇಸ್ ಮಾಡ್ತೀನಿ. ನೀವು ಹೇರ್ ಮೇಲೆ ಬಂದ್ರು ಕೂಡ ಏನ್ ಮಾಡ್ತದ್ರಿ, ಹೇರ್ ನ ರಿಮೂವ್ ಮಾಡಲ್ಲ. ಯಾಕ ನಾವು ಆಲ್ರೆಡಿ ಇವಾಗ ವೈಟ್ ನ ಸ್ಯಾಂಪಲ್ ತಗೊಂಡಿವಿ. ಆದ ಕಾರಣ ಏನ್ ಮಾಡ್ತೈತ್ರಿ, ಅದು ಹೇರ್ ನ ರಿಮೂವ್ ಮಾಡಲ್ಲ. ನೀವು ಈ ರೀತಿಯಾಗಿ ಏನ್ ಮಾಡ್ಬೋದು, ಒಂದು ಹೇರ್ ಬ್ಯಾಕ್ ಗ್ರೌಂಡ್ ಕರ್ಲಿ ಹೇರ್ ಇತ್ತು, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಕ ನಮ್ಗ ಸ್ವಲ್ಪ ಟಫ್ ಆಗ್ತಿತ್ತು. ಆ ಟೈಮ್ದಾಗ ನೀವು ಈ ರೀತಿ ಯೂಸ್ ಮಾಡ್ಬೋದು. ಸರ್ ಇವಾಗ ಎಕ್ಸಾಂಪಲ್ ಗೆ ನೀವು ಕೇಳ್ಬೋದು, ಸರ್ ಇವಾಗ ವೈಟ್ ಬ್ಯಾಕ್ ಗ್ರೌಂಡ್ ಇತ್ತು, ನೀವು ರಿಮೂವ್ ಮಾಡಿದ್ರಿ, ಅದೇ ಬೇರೆ ಬೇರೆ ಟೈಪ್ ಇವಾಗ ಬ್ಯಾಕ್ ಗ್ರೌಂಡ್ ಇತ್ತು ಅಂದ್ರೆ ಹೆಂಗ್ ರಿಮೂವ್ ಮಾಡ್ಬೇಕು, ನಾನು ನಿಮ್ಗೆ ಒಂದು ಇಮೇಜ್ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಎಕ್ಸಾಂಪಲ್ ಗೆ ನಾ ಯಾವ ಇಮೇಜ್ ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಒಂದ್ ಇಮೇಜ್ ಐತ್ರಿ. ಸೊ ಇಮೇಜ್ ಒಳಗೆ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ ಜಸ್ಟ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಿ, ಇಲ್ಲಿ ಏನೈತಿ, ಇವಾಗ ಇಲ್ಲಿ ಬೇರೆ ತರ ಐತಿ, ಆಮೇಲೆ ಇಲ್ಲಿ ನೋಡ್ರಿ ಪೂರ್ತಿ ಬರ್ನ್ ಆಗ್ಬಿಟ್ಟತಿ. ಸೊ ಈ ರೀತಿ ಇಮೇಜ್ ಗಳನ್ನ ಹೆಂಗ್ ಮಾಡ್ಕೋಬೇಕು, ಅದೇ ಡಿಸ್ಕಂಟಿನ್ಯೂಸ್ ಕೊಟ್ಟು ಸ್ಯಾಂಪಲ್ ತಗೋರಿ. ಸ್ಯಾಂಪಲ್ ತಗೊಂಡಾಗ ಎಷ್ಟು ಬ್ಲಾಕ್ ಐತೆ ಅದೆಲ್ಲ ರಿಮೂವ್ ಆಗ್ತೈತಿ. ಸೊ
ಸೊ ಎಷ್ಟು ವೈಟ್ ಉಳಿದೈತಲ್ಲ ಅದೆಲ್ಲ ಏನಾಗ್ತೈತಿ ಉಳಿತೈತಿ. ಇಲ್ಲಿ ನೋಡ್ರಿ ಡಿಸ್ಕಂಟಿನ್ಯೂಸ್ ಕೊಟ್ಟ ನೀವು ಕಂಟಿನ್ಯೂಸ್ ಇವಾಗ ಕಂಟಿನ್ಯೂಸ್ ಕೊಡ್ತೀನ ಸ್ಯಾಂಪಲ್ ಒನ್ಸ್ ಅಂತಿದೆ. ಸೊ ಇಲ್ಲಿ ಸ್ಯಾಂಪಲ್ ತಗೊಂಡು ಎರೇಸ್ ಮಾಡ್ತೀನಿ. ಅದಾದ್ಮೇಲೆ ಬಿಟ್ಬಿಡ್ತೀನಿ ಮೌಸ್ ಮತ್ತೆ ಇಲ್ಲಿ ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀನಿ ಈ ರೀತಿ ಎರೇಸ್ ಮಾಡ್ತೀನಿ, ಮತ್ತೆ ಬಿಟ್ಬಿಡ್ತೇನೆ. ಆಮೇಲೆ ಮತ್ತೆ ಏನ್ ಮಾಡ್ತೀನಿ ಇಲ್ಲಿ ಸ್ಯಾಂಪಲ್ ತಗೊಂಡು ಏನ್ ಮಾಡ್ತೀನಿ ಎರೇಸ್ ಮಾಡ್ತೀನಿ. ಅವಾಗ ಏನೈತ್ರಿ ಇದು ಅಂದ್ರೆ ಬ್ಲಾಕ್ ಐತಿ, ಇದು ಬ್ಲಾಕ್ ಐತಿ, ಇದು ಬ್ಲಾಕ್ ಐತಿ, ಆದ ಕಾರಣ ಇದು ಏನಾಗ್ತೈತ್ರಿ ಎರೇಸ್ ಆಗ್ತೈತಿ. ಸೊ ಇದನ್ನ ಎರೇಸ್ ಮಾಡಕ್ ಇನ್ನೊಂದು ಮೆಥಡ್ ಐತಿ, ನಾನು ನಿಮ್ಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ರೀತಿ ಏನ್ ಮಾಡ್ಬೋದು ನೀವು ಒಂದು ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ಮೂಲಕ ಕರ್ಲಿ ಹೇರ್ ಇರೋ ಮತ್ತೆ ಗುಂಗುರು ಕೂದಲಿರೋ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ಬೋದು ನೀವು ರಿಮೂವ್ ಮಾಡಬಹುದು. ಅದಾದ್ಮೇಲೆ ಮ್ಯಾಜಿಕ್ ಎರೇಸ್ ಟೂಲ್ ಇತ್ತು. ಸೊ ಈ ಟೂಲ್ ಎಲ್ಲಿ ಯೂಸ್ ಆಗ್ತೈತಪ್ಪ ಅಂದ್ರೆ ನಾ ಇವಾಗ ಒಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಸೊ ಇದು ಒಂದು PNG ಐತಿ, ಈ PNG ನ ಓಪನ್ ಮಾಡ್ಕೊಂಡಿನಿ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ರಿ ಇಲ್ಲೆಲ್ಲ ಏನೈತಿ ಇದು ವೈಟ್ ಐತಿ, ಈ ಏರಿಯಾ ಎಲ್ಲ ವೈಟ್ ಐತಿ. ನಾನು ನಿಮ್ಗೆ ಇಲ್ಲಿ ಮ್ಯಾಜಿಕ್ ಟೂಲ್ ಬಗ್ಗೆ ಹೇಳಿದ್ದೆ. ಅಂದ್ರೆ ಏನ್ ಮಾಡ್ತೈತ್ರಿ ಅದು ಮ್ಯಾಜಿಕ್ ಟೂಲ್ ನೀವು ಕ್ಲಿಕ್ ಮಾಡಿದ್ಕೊಳ್ಳಿ ಏನಾಗ್ತೈತ್ರಿ ವೈಟ್ ಏರಿಯಾ ಎಲ್ಲೆಲ್ಲಿ ಐತಿ ಅದೆಲ್ಲಾನು ಸೆಲೆಕ್ಟ್ ಮಾಡ್ತು ಅಂದ್ರೆ ಅದಕ್ಕೆ ವೈಟ್ ಏರಿಯಾ ಕಾಣಿಸ್ತದೆ. ಸೊ ವೈಟ್ ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಅದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇದು ಯಾವ ಏರಿಯಾ ಐತ್ರಿ ಇದು ಗುಲಾಬಿ ಕಲರ್ ಐತಿ ಸ್ವಲ್ಪ. ಸೊ ಈ ಕಲರ್ ನನಗೂ ಅರ್ಥ ಆಯ್ತಲ್ಲ ಯಾವ್ದೈತೆ ಅನ್ನೋದು. ಸೊ ನೀವು ತಿಳ್ಕೊರಿ. ಸೊ ಈ ಕಲರ್ ಏನೈತ್ರಿ ಇದನ್ನ ಸೆಲೆಕ್ಟ್ ಮಾಡ್ತದ ಅಂದ್ರ ಎರೇಸ್ ಟೂಲ್ ಏನಾಗ್ತದಪ್ಪ ಅಂದ್ರ ಸೊ ಅದಕ್ಕೆ ಯಾವ್ದಾದ್ರು ಇವಾಗ ಮ್ಯಾಜಿಕ್ ಎರೇಸ್ ಟೂಲ್ ಅಲ್ಲಿ ವೈಟ್ ಬ್ಯಾಕ್ ಗ್ರೌಂಡ್ ಎಲ್ಲೆಲ್ಲಿ ಕಾಣುತ್ತಲ್ಲ ಸೊ ಎಲ್ಲಾ ವೈಟ್ ನು ರಿಮೂವ್ ಮಾಡ್ತದೆ. ಇಲ್ಲಿ ನೋಡ್ರಿ ಇದು ವೈಟ್ ಐತಿ, ಇದು ವೈಟ್ ಐತಿ, ಅದಾದ್ಮೇಲೆ ಇದು ವೈಟ್ ಐತಿ. ಸೊ ವೈಟ್ ಎಲ್ಲೆಲ್ಲಿ ಕಾಣಿಸುತ್ತಲ್ಲ ಅದನ್ನೆಲ್ಲಾನು ಅದು ಏನ್ ಮಾಡ್ತು ರಿಮೂವ್ ಮಾಡ್ತು. ಬ್ಲಾಕ್ ಎಲ್ಲಿ ಉಳಿದ್ರಿ ಅದಷ್ಟೇ ಉಳಿದೈತಿ. ನೀವು ಅದ ಏನಾದ್ರು ಇವಾಗ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲಾಕ್ ಎಲ್ಲೈತಿ ಇದೆಲ್ಲ ಬ್ಲಾಕ್ ಇತ್ತು ರಿಮೂವ್ ಆಯ್ತು. ಸೊ ಈ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಎಲ್ಲ ಬ್ಲಾಕ್ ಇತ್ತು ರಿಮೂವ್ ಆಯ್ತು. ಅದಾದ್ಮೇಲೆ ಈ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಬ್ಲಾಕ್ ಇದ್ದು ರಿಮೂವ್ ಆಯ್ತು. ಇಲ್ಲೇನು ಸ್ಕಿನ್ ಕಲರ್ ಉಳಿತು ಕಂಟ್ರೋಲ್ Z ಬರಿ ಇಲ್ಲಿ ನೋಡ್ರಿ. ಅದಾದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ಮ್ಯಾಜಿಕ್ ಎರೇಸ್ ಟೂಲ್ ಏನಪ್ಪಾ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಕಲರ್ ಕಾಣಬೇಕು. ಆ ಪರ್ಟಿಕ್ಯುಲರ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟೇ ಕಲರ್ ಇದ್ರು ಏನ್ ಮಾಡ್ತೈತ್ರಿ ಅದು ರಿಮೂವ್ ಮಾಡ್ತೈತಿ. ಇಲ್ಲಿ ನೋಡ್ತೇನ್ರಿ, ಇಲ್ಲಿ ನೋಡ್ರಿ ನಾ ಏನ್ ಮಾಡಿದೆ ಇವಾಗ ಬ್ಲೂ ಕಲರ್ ನ ಎಲ್ಲ ರಿಮೂವ್ ಮಾಡಿದೆ. ಬಟ್ ಇಲ್ಲೆಲ್ಲ ಬ್ಲೂ ಐತಿ. ಸೊ ಬ್ಲೂ ಉಳಿತು. ಸೊ ನೀವು ಎಲ್ಲೆಲ್ಲಿ ಬ್ಲೂ ಮೇಲೆ ಕ್ಲಿಕ್ ಮಾಡ್ತೀವಿ ಅದನ್ನ ರಿಮೂವ್ ಮಾಡ್ತೈತೆ. ಅದ ಹೇರ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಆ ಹೇರ್ ಕಲರ್ ಎಲ್ಲೆಲ್ಲಿ ಐತಿ ಏನ್ ಮಾಡ್ತೈತ್ರಿ ಅದು ರಿಮೂವ್ ಮಾಡ್ತೈತಿ. ನೀವು ಇವಾಗ ನಾ ಏನ್ ಮಾಡ್ತೇನೆ ಶರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ ಏನಾಗ್ತರಿ ಶರ್ಟ್ ಕಲರ್ ರಿಮೂವ್ ಆಯ್ತು. ಆಮೇಲೆ ಸ್ಕಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಕಲರ್ ಎಲ್ಲೆಲ್ಲಿ ಅದಕ್ಕೆ ಕಾಣುತ್ತಲ್ಲ ಅದನ್ನೆಲ್ಲಾನು ಏನ್ ಮಾಡ್ತೈತಿ ಅದು ರಿಮೂವ್ ಮಾಡ್ತೈತಿ. ಸೊ ಈ ರೀತಿಯಾಗಿ ಏನ್ ಮಾಡಬಹುದು ನೀವು ಎರೇಸ್ ಟೂಲ್ ನ ಯೂಸ್ ಮಾಡಬಹುದು, ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ನ ಯೂಸ್ ಮಾಡಬಹುದು, ಮತ್ತೆ ಮ್ಯಾಜಿಕ್ ಎರೇಸ್ ಟೂಲ್ ನ ಯೂಸ್ ಮಾಡಬಹುದು. ಸೊ ಈ ಮೂರು ಎಲ್ಲೆಲ್ಲಿ ಯೂಸ್ ಆಗ್ತಾವ ಅನ್ನೋದ ನಿಮ್ಗೆ ಇವಾಗ ಅರ್ಥ ಆಗ್ತೈತಿ ಅನ್ಕೋತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಅದಾದ್ಮೇಲೆ ಏನೈತ್ರಿ ಇಲ್ಲಿ ಗ್ರೇಡಿಯಂಟ್ ಟೂಲ್ ಐತಿ, ಆಮೇಲೆ ಪೇಂಟ್ ಬಕೆಟ್ ಟೂಲ್ ಐತಿ, ಆಮೇಲೆ ಏನೈತ್ರಿ 3D ಮಟೀರಿಯಲ್ ಡ್ರಾಪ್ ಟೂಲ್ ಐತಿ. ಸೊ ಈ ಟೂಲ್ಸ್ ಗಳು ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗ್ತಾವ ಅಂತ ಹೇಳ್ತೀನಿ. ಸೊ ಇವಾಗ ಶಾರ್ಟ್ ಕಟ್ ಕೀ ಏನೈತ್ರಿ ಗ್ರೇಡಿಯಂಟ್ ಟೂಲ್ G ಐತಿ, ಪೇಂಟ್ ಬ್ರಾಕೆಟ್ ಟೂಲ್ ಏನೈತ್ರಿ G ಐತಿ. ಸೊ ನೀವು ಇಲ್ಲಿ ಬಂದು ಶಿಫ್ಟ್ ಕ್ಲಿಕ್ ಮಾಡಿ G ಅಂತ ಕ್ಲಿಕ್ ಮಾಡಿದ್ರೆ ಏನಾಗ್ತೈತ್ರಿ ಒಂದೊಂದು ಏನಾಗ್ತಾವ ಚೇಂಜ್ ಆಗ್ತಾವ. ಸೊ ಈ ಟೂಲ್ ಎಲ್ಲೆಲ್ಲಿ ಯೂಸ್ ಆಗ್ತೈತಪ್ಪ ನಾವ್ ಒಂದು ನ್ಯೂ ಪೇಜ್ ತಗೊಂತೀನಿ. ಸೊ ನಾವ್ ಇವಾಗ ಏನ್ ಮಾಡ್ಕೊಂಡೆ ಒಂದು ನ್ಯೂ ಪೇಜ್ ತಗೊಂಡೆ. ನ್ಯೂ ಪೇಜ್ ತಗೊಂಡು ಇಲ್ಲಿ ಏನೈತ್ರಿ ಬ್ಯಾಕ್ ಗ್ರೌಂಡ್ ಮತ್ತೆ ಫಾರ್ವರ್ಡ್ ಕಲರ್ ಏನದಾವ್ರಿ ವೈಟ್ ಆ ಬ್ಲಾಕ್ ಅದಾವ. ನಾ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಂತೀನಿ. ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಹೆಂಗಂತ ನಾನು ಕೂಡ ನಾನು ಹೇಳಿನಿ. ಸೊ ಮೇಲ್ಗಡೆ ಇರೋದು ಏನ್ ಮಾಡ್ಕೊಂತೀನಿ ರೆಡ್ ಮಾಡ್ಕೊಂತೀನಿ, ಕೆಳಗಡೆ ಇರೋದು ಏನ್ ಮಾಡ್ತೀನಿ ನಾನು ಸ್ವಲ್ಪ ಬ್ಲಾಕ್ ಮಾಡ್ಕೊಂತೀನಿ. ಬ್ಲಾಕ್ ಮಾಡ್ಕೊಂಡಾಗ ನಾ ಈ ಗ್ರೇಡಿಯಂಟ್ ತಗೊಂಡು ಏನ್ ಮಾಡ್ತೀನಿ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಸೊ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಏನೈತ್ರಿ ಇಲ್ಲಿ ನೋಡ್ಬೋದು ನೀವು ಈ ಗ್ರೇಡಿಯಂಟ್ ಟೂಲ್ ತಗೊಂಡ್ ಕೂಡಲೇ ಅದ್ರದ್ದು ಎಲ್ಲಾ ಆಪ್ಷನ್ಸ್ ಇಲ್ಲಿ ಮೇಲ್ಗಡೆ ಓಪನ್ ಆಗ್ಯಾವ. ಸೊ ಓಪನ್ ಆದಾಗ ನೀವು ಇದನ್ನ ಮನ ಕ್ಲಿಕ್ ಮಾಡ್ರಿ. ಸೊ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ನಾನು ನಿಮ್ಗೆ ಒಂದೊಂದೇ ಇವೆಲ್ಲಾನು ಹೇಳ್ತಾ ಹೋಗ್ತೇನೆ ಯಾವ ರೀತಿ ವರ್ಕ್ ಆಗ್ತಾವ ಅಂತ. ಸೊ ಇಲ್ಲಿ ಬೇಸಿಕ್ಸ್ ಇಲ್ಲಿ ಅದಾವ ನೋಡ್ರಿ, ಬೇಸಿಕ್ ಬ್ಲೂ ಪರ್ಪಲ್ ಈ ರೀತಿ ತುಂಬಾನೇ ಏನದಾವ ಇಲ್ಲಿ ಗ್ರೇಡಿಯಂಟ್ ಅದಾವ ನಿಮ್ಗ. ಸೊ ಇಲ್ಲಿ ನಾ ಬೇಸಿಕ್ ತಗೊಂತೀನಿ. ಸೊ ಇವಾಗ ಏನ್ ಮಾಡ್ತೀನಿ ಡ್ರ್ಯಾಗ್ ಮಾಡ್ತೀನಿ ಈ ರೀತಿ ಡ್ರ್ಯಾಗ್ ಮಾಡಿದಾಗ ಏನಾಯ್ತ್ರಿ ಮೇಲ್ಗಡೆ ಕಲರ್ ಎಷ್ಟೈತ್ರಿ ಮೇಲ್ಗಡೆ ಕಲರ್ ರೆಡ್ ಐತಿ, ಕೆಳಗಡೆ ಏನೈತ್ರಿ ಬ್ಲಾಕ್ ಐತಿ. ಸೊ ಮೇಲ್ಗಡೆ ಏನೈತ್ರಿ ಇಲ್ಲಿ ನಾವ್ ಇಲ್ಲಿಂದ ಹಿಂಗ್ ಡ್ರ್ಯಾಗ್ ಮಾಡಿದ್ವಿ, ಮೇಲ್ಗಡೆಯಿಂದ ಡ್ರ್ಯಾಗ್ ಮಾಡಿದ್ರೆ ಏನಾಗ್ತೈತ್ರಿ ಮೇಲ್ಗಡೆ ರೆಡ್ ಬರ್ತೈತಿ, ಕೆಳಗಡೆ ಏನ್ ಮಾಡ್ತೈತ್ರಿ ಬ್ಲಾಕ್ ಬರ್ತೈತಿ. ಅದೇ ಇಲ್ಲಿಂದ ನಾವು ಮೇಲ್ಗಡೆಯಿಂದ ಮೇಲ್ ಡ್ರ್ಯಾಗ್ ಮಾಡಿದಾಗ ಏನಂತ್ರಿ ಕೆಳಗಡೆ ರೆಡ್ ಬತ್ತು ಮೇಲ್ಗಡೆ ಬ್ಲಾಕ್ ಬತ್ತು. ಗ್ರೇಡಿಯಂಟ್ ಅಂದ್ರೆ ಏನಪ್ಪಾ ಇಲ್ಲಿ ಈ ರೀತಿ ನೋಡ್ರಿ ಇಲ್ಲಿ ಬೇರೆ ತರ ಐತಿ. ಸೊ ನಾ ಬೇರೆ ತರ ಯೂಸ್ ಮಾಡಬಹುದು. ಇದು ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಕಂಟ್ರೋಲ್ Z ಬರ್ತೀನಿ. ಸೊ ಅದೊಂದು ವೈಟ್ ಪೇಜ್ ಆದಾಗ ಇಲ್ಲಿ ಏನೈತ್ರಿ ಇಲ್ಲಿ ನೋಡ್ರಿ ಏನೈತ್ರಿ ಇಲ್ಲಿ ರೆಡ್ ಐತಿ, ಇಲ್ಲೇನೆ ವೈಟ್ ಐತಿ. ಸೊ ಇದನ್ನ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ ಏನಾಗ್ತದ್ರಿ ನೋಡ್ರಿ ಮೇಲ್ಗಡೆ ವೈಟ್ ಉಳಿತು ಕೆಳಗಡೆ ರೆಡ್ ಬಂತು. ಅದ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಬಾಕ್ಸ್ ಬಂತು. ಬಾಕ್ಸ್ ಬಂದಾಗ ನೀವು ಇಲ್ಲೇ ಏನ್ ಮಾಡಬಹುದು ಒಂದು ಕಲರ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ ಬ್ಲಾಕ್ ಐತ್ರಿ, ಇದನ್ನ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ಕಲರ್ ಬರುತ್ತೆ ನಿಮ್ಗೆ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಕಲರ್ ಬಂತು, ಈ ಕಲರ್ ನ ನೀವು ಇಲ್ಲೇ ಚೇಂಜ್ ಮಾಡಬಹುದು. ಓಕೆ ಆದ್ಮೇಲೆ ಏನ್ ಮಾಡ್ತೀನಿ ರೆಡ್ ನ ಏನ್ ಮಾಡ್ತೀನಿ ಇವಾಗ ಈ ರೀತಿ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಏನ್ ಮಾಡ್ತೀನಿ ರೆಡ್ ನ ಸ್ವಲ್ಪ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿದಾಗ ಅದು ರೆಡ್ ಹೋಗ್ತದೆ ನೀವು ನೋಡ್ಬೋದು. ಸ್ವಲ್ಪ ನೋಡ್ರಿ ಇದು ಏನೈತ್ರಿ ರಿವರ್ಸ್ ಆಯ್ತು. ಸೊ ಓಕೆ ಕೊಡ್ತೀನಿ. ಸಾರಿ ಇದೇನು ಆಗ್ತೈತ್ರಿ ಓನ್ಲಿ ಗ್ರೇಡಿಯಂಟ್ ಯೂಸ್ ಆಗ್ತೈತಿ. ಸೊ ಇನ್ನೊಂದ್ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಗ್ರೇಡಿಯಂಟ್ ಐತಿ. ಈ ಗ್ರೇಡಿಯಂಟ್ ನಮ್ಗೆ ಆ ರೀತಿ ಯೂಸ್ ಆಗ್ತದೆ ಕಲರ್ ಚೇಂಜ್ ಮಾಡ್ಕೊಂಡಾಗ. ಸೊ ಇವಾಗ ಗ್ರೇಡಿಯಂಟ್ ಅಪ್ಲೈ ಆಯ್ತು. ಅಪ್ಲೈ ಆದಾಗ ನೀವು ಇಲ್ಲಿ ಏನ್ ಮಾಡ್ಬೋದು ರೆಡ್ ಕಲರ್ ಇದ್ದನ್ನ ಏನ್ ಮಾಡ್ಬೋದು ನೀವು ಬ್ಲಾಕ್ ಮಾಡ್ಕೋಬಹುದು. ಬ್ಲಾಕ್ ಆಯ್ತು. ಸೊ ಅದು ಅಲ್ಲಿ ಅಪ್ಲೈ ಆಗ್ತೈತಿ, ಇಲ್ಲಿ ಅಪ್ಲೈ ಆಗಲ್ಲ. ಸೊ ನಾ ಅದನ್ನು ಹೇಳ್ಕೊಡ್ತೀನಿ ನಿಮ್ಗೆ, ಇದನ್ನು ಹೇಳ್ಕೊಡ್ತೇನೆ. ಸೊ ನಾ ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ಕೊಂಡು ಇನ್ನೊಂದು ನ್ಯೂ ಪೇಜ್ ತಗೊಂತೀನಿ.
ಸೊ ನಾ ಇವಾಗ ನೀವು ಪೇಜ್ ತಗೊಂಡೆ. ಸೊ ಇದು ಏನಾಗ್ತಾರೆ, ಇದು ಆಲ್ಬಮ್ ಶೀಟ್. ಸೊ ಆಲ್ಬಮ್ ಶೀಟ್ ಒಳಗ ನೀವು ನೋಡ್ಬೋದು ಗ್ರೇಡಿಯಂಟ್ ಯೂಸ್ ಮಾಡಿರ್ತಾರ. ಸೊ ಇಲ್ಲಿ ಏನ್ ಮಾಡಿರ್ತಾರ, ಸ್ವಲ್ಪ ಕೆಳಗಡೆ ಏನ್ ಮಾಡಿರ್ತಾರೆ, ಬ್ಲಾಕ್ ಕೊಟ್ಟಿರ್ತಾರ. ಸೊ ನಾ ಇವಾಗ ಏನ್ ಮಾಡ್ತೀನಿ, ಇದನ್ನ ಬ್ಲಾಕ್ ತಗೊಂತೀನಿ. ಇಲ್ಲಿ ಬ್ಲಾಕ್ ಕಲರ್ ಕ್ರಿಯೇಟ್ ಆಗುತ್ತೆ. ಸೊ ಏನೈತ್ರಿ, ಇವಾಗ ಬ್ಲಾಕ್ ಸೆಲೆಕ್ಷನ್ ಆಯ್ತು. ಇಲ್ಲಿ ಮೇಲ್ಗಡೆ ರೆಡ್ ಸೆಲೆಕ್ಷನ್ ಐತಿ. ಸೊ ಆ ರೆಡ್ ಕೂಡ ಏನ್ ಮಾಡ್ತೀನಿ, ಇವಾಗ ಸ್ವಲ್ಪ ರಿಮೂವ್ ಮಾಡ್ಕೊಂತೀನಿ. ಸೊ ಇಲ್ಲಿ ಏನೈತ್ರಿ, ಸ್ವಲ್ಪ ರೆಡ್ ಆಪ್ಷನ್ ಐತಿ. ಸೊ ಈ ರೆಡ್ ಆಪ್ಷನ್ ಇಲ್ಲ, ನೀವು ರಿಮೂವ್ ಮಾಡ್ಬೋದು. ನಾವ್ ವೈಟ್ ತಗೊಂಡೆ, ಇನ್ನೇನೈತ್ರಿ ವೈಟ್ ಆಯ್ತು. ಸೊ ನಾ ಇವಾಗ ಏನ್ ಮಾಡ್ತೀನಿ, ಇದನ್ನ ಡಿಫಾಲ್ಟ್ ಆಗಿ ಏನ್ ಮಾಡ್ತೀನಿ, ಡಿಫಾಲ್ಟ್ ಮಾಡ್ಕೊಂಡು ಈ ರೀತಿ ಏನ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ಸೊ ಬೇಸಿಕ್ ಒಳಗ ನೈನ್ ತಗೊಂತೀನಿ. ಬೇಸಿಕ್ ತಗೊಂಡು ಏನ್ ಮಾಡ್ಕೊಂಡು ಇವಾಗ ಇಲ್ಲೇ ಬ್ಲಾಕ್ ಬಂತು, ಇಲ್ಲಿ ಮೇಲ್ಗಡೆ ವೈಟ್ ಆಯ್ತು. ಸೊ ಈ ರೀತಿ ಏನ್ ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡಿ ನಾ ಏನ್ ಮಾಡಿದೆ ಇವಾಗ. ಸೊ ನೀವು ಮೇಲ್ಗಡೆಯಿಂದ ಕೆಳಗಡೆ ಬಂದು ಡ್ರ್ಯಾಗ್ ಮಾಡಿದ್ರೆ ಮೇಲ್ಗಡೆಯಿಂದ ಆಪ್ಷನ್ ನ ಏನಾಗ್ತೈತ್ರಿ, ಅದು ಗ್ರೇಡಿಯಂಟ್ ಬೀಳ್ತೈತಿ. ಅದ ನೀವೇನಾದ್ರೂ ಕೆಳಗಡೆಯಿಂದ ಮಾಡಿದ್ರೆ ಏನಾಗ್ತೈತ್ರಿ, ಕೆಳಗಡೆಯಿಂದ ಬರ್ತೈತಿ. ಈ ಸೈಡ್ ಇಂದ ಮಾಡಿದ್ರೆ ಈ ಸೈಡ್ ಇಂದ ಬೀಳ್ತೈತಿ. ಈ ಸೈಡ್ ಇಂದ ಮಾಡಿದ್ರೆ ಏನ್ ಮಾಡ್ತೀರಿ, ಈ ಸೈಡ್ ಬೀಳುತ್ತೆ. ನೀವು ಗ್ರೇಡಿಯಂಟ್ ಇದು ಜಸ್ಟ್ ಒಂದು ಕಲರ್ ಕೊಡಬೇಕು. ಒಂದು ಇವಾಗ ಈ ಕಲರ್ ಎಫೆಕ್ಟ್ ನ ನೀವು ಟೆಕ್ಸ್ಟ್ ಒಳಗೂ ಕೊಡಬಹುದು. ನೀವು ಟೆಕ್ಸ್ಟ್ ಒಳಗೂ ನೋಡ್ತೀರಿ, ತುಂಬಾ ಟೆಕ್ಸ್ಟ್ ಒಳಗ ಗ್ರೇಡಿಯಂಟ್ ಅಪ್ಲೈ ಮಾಡಿರ್ತಾರ. ಈಗ ನಾನು ನಿಮ್ಗೊಂದು ಟೆಕ್ಸ್ಟ್ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಅಲ್ಲಿ ಇವಾಗ. ಸೊ ಇದ್ರ ಸೈಜ್ ಒಂದ್ ಸ್ವಲ್ಪ ದೊಡ್ಡ ಮಾಡ್ಕೊಂತೀನಿ. ದೊಡ್ಡದು ಮಾಡ್ಕೊಂಡು ಏನ್ ಮಾಡ್ಕೊಂತೀನಿ, ಕಿರಣ್ ಅಂತ ಟೈಪ್ ಮಾಡಿ ಫಾಂಟ್ ನ ಏನ್ ಮಾಡ್ಕೊಂತೀನಿ, ಚೇಂಜ್ ಮಾಡ್ಕೊಂತೀನಿ. ಸೊ ಇನ್ನೊಂದ್ ಸ್ವಲ್ಪ ದೊಡ್ಡದಾಗಲಿ ಫಾಂಟ್ ನ ಇಲ್ಲಿ ಕ್ಲಿಕ್ ಮಾಡಿ ಫಾಂಟ್ ನ ಚೇಂಜ್ ಮಾಡ್ಕೊಂತೀನಿ. ಸೊ ಇವಾಗ ಈ ಫಾಂಟ್ ಇಟ್ಕೊಂಡು ಸೊ ನಾ ಸೈಜ್ ಏನ್ ಮಾಡ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಮಾಡ್ತೀನಿ. ಸೊ ನೀವು ಈ ರೀತಿ ಕಂಟ್ರೋಲ್ ಟಿ ಮಾಡಿ ಕೂಡ ಒಂದ್ ಸೈಜ್ ನ ದೊಡ್ಡ ಮಾಡ್ಕೋಬಹುದು. ಸೊ ನಾ ಇವಾಗ ಕಿರಣ್ ಅಂತ ಏನ್ ಮಾಡ್ಕೊಂಡ್ರಿ, ಅದು ಚೇಂಜ್ ಮಾಡ್ಕೊಂಡ್ರಿ. ಸೊ ಇದ್ರೊಳಗ ನೀವು ಗ್ರೇಡಿಯಂಟ್ ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು. ಆ ಟೈಮ್ ಗ್ರೇಡಿಯಂಟ್ ತಗೋರಿ. ಗ್ರೇಡಿಯಂಟ್ ತಗೊಂಡು ಇಲ್ಲೊಂದು ನ್ಯೂ ಲೇಯರ್ ತಗೋರಿ. ನ್ಯೂ ಲೇಯರ್ ತಗೊಂಡು ಗ್ರೇಡಿಯಂಟ್ ಅಪ್ಲೈ ಮಾಡ್ರಿ. ಸೊ ನಿಮ್ಗೆ ಯಾವ ರೀತಿ ಗ್ರೇಡಿಯಂಟ್ ಬೇಕೋ ಆ ರೀತಿ ಅಪ್ಲೈ ಮಾಡ್ರಿ. ಈ ರೀತಿ ಅಪ್ಲೈ ಮಾಡಿದಾಗ ಅದನ್ನ ಏನಾದ್ರು ನೀವು ಅಲ್ಟ್ ಮಾಡಿ ಈ ರೀತಿ ಮಾಸ್ಕ್ ಮಾಡಿದ್ರೆ ಅದೇನಾಗ್ತದೆ, ಇದ್ರೊಳಗೆ ಹೋಗುತ್ತೆ. ಇವು ಬ್ಲಾಕ್ ಐತಿ, ನಿಮ್ಗೆ ಗೊತ್ತಾಗ್ತಿಲ್ಲ. ನಾನು ರೆಡ್ ತಗೋತೀನಿ. ಇವಾಗ ರೆಡ್ ತಗೊಂಡು ಏನ್ ಮಾಡ್ತೀನಿ, ಅಪ್ಲೈ ಮಾಡ್ತೀನಿ. ನೋಡ್ರಿ ಇವಾಗ ಏನಾಗ್ತದ್ರಿ, ಈ ರೀತಿ ಗ್ರೇಡಿಯಂಟ್ ಏನ್ ಮಾಡ್ತತಿ, ನೀವು ಈ ಸೈಡ್ ಅಪ್ಲೈ ಮಾಡದಿದ್ರೆ ಈ ಸೈಡ್ ಇಂದ ಅಪ್ಲೈ ಆಗ್ತತಿ, ಈ ಸೈಡ್ ಇಂದ ಅಪ್ಲೈ ಆಗ್ತತಿ, ನಿಮ್ ಮೇಲ್ಗಡೆಯಿಂದ ಕೂಡ ಅಪ್ಲೈ ಆಗ್ತತಿ, ಮತ್ತೆ ಕೆಳಗಡೆಯಿಂದ ಕೂಡ ಅಪ್ಲೈ ಆಗ್ತತಿ. ಸೊ ಇದೇನಾಗ್ತದ್ರಿ, ಇಲ್ಲಿ ಕ್ಲಿಪ್ಪಿಂಗ್ ಮಾಸ್ಕ್ ಇದು ನಾ ಇಲ್ಲಿ ಕ್ರಿಯೇಟ್ ಮಾಡಿರೋದು ಕ್ಲಿಪ್ಪಿಂಗ್ ಮಾಸ್ಕ್. ಅದ ಏನಾದ್ರು ನೀವು ಇಲ್ಲಿ ಕಲರ್ ಓವರ್ಲೆ ಅಂತ ಇರ್ತಾವ ನಿಮ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ ತಗೊಂಡ್ರಿ, ಇಲ್ಲಿ ಕಲರ್ ಓವರ್ಲೆ, ಗ್ರೇಡಿಯಂಟ್ ಓವರ್ಲೆ, ಪ್ಯಾಟರ್ನ್ ಓವರ್ಲೆ ಅಂತ ಅದಾವ. ಸೊ ಇಲ್ಲಿ ಗ್ರೇಡಿಯಂಟ್ ಓವರ್ಲೆ ಕೊಟ್ಟ ಒಂದ್ ಇಮೇಜ್ ಒಳಗದು ಡೈರೆಕ್ಟ್ ಆಗಿ ಏನ್ ಮಾಡ್ತೈತ್ರಿ, ಗ್ರೇಡಿಯಂಟ್ ಓವರ್ಲೆ ನ ಕ್ರಿಯೇಟ್ ಮಾಡ್ಬಿಡ್ತೈತಿ. ನಾ ಇವಾಗ ಕಲರ್ ಚೇಂಜ್ ಮಾಡ್ಕೊಂತೀನಿ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ರೆಡ್ ಕೊಡ್ತೀನಿ. ಸೊ ಏನ್ ಮಾಡ್ತೀನಿ, ಈ ರೀತಿಯಾಗಿ ಏನ್ ಮಾಡ್ತೀನಿ, ಒಂದು ಕಲರ್ ನ ಚೇಂಜ್ ಮಾಡ್ಕೊಂತೀನಿ. ಸೊ ಈ ರೀತಿ ಕೂಡ ನೀವು ಏನ್ ಮಾಡಬಹುದು, ಗ್ರೇಡಿಯಂಟ್ ಒಳಗ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಫ್ರೆಂಡ್ಸ್ ನಿಮಗೆ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದ್ರೆ ಗ್ರೇಡಿಯಂಟ್ ಇದೇನು ಜಾಸ್ತಿ ಏನ್ ಇಂಪಾರ್ಟೆಂಟ್ ಅಲ್ಲ. ಬಟ್ ಆದ್ರೂ ತಿಳ್ಕೊರಿ ನೀವು, ಗ್ರೇಡಿಯಂಟ್ ನ ನೀವು ಇಲ್ಲಿ ಕೂಡ ಹಾಕ್ಬೋದು. ಇಲ್ಲಿ ರೈಟ್ ಸೈಡ್ ಇಲ್ಲಿ ನೋಡ್ರಿಲ್ಲ ಗ್ರೇಡಿಯಂಟ್ ಮ್ಯಾಪ್ ಅಂತ ಐತಿ. ಸೊ ಇಲ್ಲಿ ಕೂಡ ನೀವು ಗ್ರೇಡಿಯಂಟ್ ಹಾಕ್ಬೋದು, ಇಲ್ಲಿ ಕೂಡ ನೀವು ಗ್ರೇಡಿಯಂಟ್ ಹಾಕ್ಬೋದು. ಯಾವ ರೀತಿ ಬೇಕಾದ ಗ್ರೇಡಿಯಂಟ್ ನೀವು ಯೂಸ್ ಮಾಡ್ಬೋದು. ಬಟ್ ಇದೇನ್ ಜಾಸ್ತಿ ನಿಮ್ಗೆ ಯೂಸ್ ಆಗಲ್ಲ, ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಕತ್ತೇನೆ. ಸೊ ಇದೇನೈತ್ರಿ, ಇದಾದ್ಮೇಲೆ ಸೆಂಟರ್ ಕ್ರಿಯೇಟ್ ಆಗ್ತತಿ. ಅದಾದ್ಮೇಲೆ ಏನಾಗ್ತೈತ್ರಿ, ಒಂದ ಗರಿ ಕ್ರಿಯೇಟ್ ಆಗ್ತತಿ. ಅದಾದ್ಮೇಲೆ ಏನಾಗ್ತೈತ್ರಿ, ಸೆಂಟರ್ ಮೇಲ್ಗಡೆನೂ ಕ್ರಿಯೇಟ್ ಆಗ್ತತಿ, ಕೆಳಗಡೆನೂ ಕ್ರಿಯೇಟ್ ಆಗ್ತತಿ. ಇಲ್ಲಿ ಏನೈತ್ರಿ, ನಾನು ನಿಮ್ಗೆ ತೋರಿಸ್ ಸ್ವಲ್ಪ. ಸೊ ಇಲ್ಲಿ ಬೇಡ, ನಾನು ಡೈರೆಕ್ಟ್ ಸೆಂಟರ್ ಇಂದ ತಗೋತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಯ್ತು, ಮೇಲ್ಗಡೆನೂ ವೈಟ್, ಇಲ್ಲಿ ರೆಡ್. ಅದಾದ್ಮೇಲೆ ಏನಾಯ್ತ್ರಿ, ಇಲ್ಲಿ ಒಳಗಡೆ ವೈಟ್ ಕ್ರಿಯೇಟ್ ಆಗಿ ರೆಡ್. ಈ ರೀತಿ ಏನದಾವ ಗ್ರೇಡಿಯಂಟ್ ಅದಾವ. ನೀವು ಯಾವ ರೀತಿ ಡ್ರ್ಯಾಗ್ ಮಾಡಿ, ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತಿರಲ್ಲ ಆ ರೀತಿಯಾಗಿ ಏನಾಗ್ತೈತಿ, ನಿಮ್ಗೆ ಗ್ರೇಡಿಯಂಟ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಪೇಂಟ್ ಬ್ರಷ್ ಟೂಲ್ ಐತಿ. ಸೊ ಪೇಂಟ್ ಏನಿಲ್ಲ, ನೀವು ಜಸ್ಟ್ ಯಾವ್ದಾದ್ರು ಒಂದು ಕಲರ್ ನ ತಗೊಂಡು ಒಂದು ಬಾಕ್ಸ್ ಒಳಗೆ ನೀವು ಪೇಂಟ್ ಮಾಡ್ಬೇಕು ಅನ್ಕೊಂಡಿರ್ತೀರಿ. ನಾ ಇವಾಗ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂತೀನಿ ಈ ರೀತಿ. ಸೊ ಇದ್ರೊಳಗೆ ನಾ ಪೇಂಟ್ ಮಾಡ್ಬೇಕು ಅನ್ಕೊಂಡಿರ್ತೇನೆ. ಪೇಂಟ್ ನ ತಗೊಂಡು ಈ ರೀತಿ ಏನ್ ಮಾಡ್ತೇವೆ, ನಾವು ಪೇಂಟ್ ಮಾಡ್ಬಿಡ್ತೀವಿ. ಜಸ್ಟ್ ನಿಮ್ಗೆ ಯಾವ್ದಾದ್ರು ಕಲರ್ ಬೇಕಾದ್ರೆ ಒಂದು ಬೇರೆ ಕಲರ್ ತಗೋರಿ. ಬೇರೆ ಕಲರ್ ತಗೊಂಡು ಇಲ್ಲಿ ಡ್ರಾ ಮಾಡ್ಬಿಡ್ರಿ. ಸೊ ಈ ರೀತಿ ಮತ್ತೆ ಬೇರೆ ಕಲರ್ ತಗೊಂಡು ಏನ್ ಮಾಡ್ರಿ, ಇಲ್ಲಿ ಏನ್ ಮಾಡ್ರಿ, ಡ್ರಾ ಮಾಡ್ರಿ. ಸೊ ಇಲ್ಲಿ ಏನಾಗ್ತೈತಿ, ಸೊ ಕಂಟ್ರೋಲ್ ಡಿ ಮಾಡಿ. ಸೊ ಈ ರೀತಿ ಕೂಡ ಇಲ್ಲಿ ಬೇರೆ ಕಲರ್ ಬೇಕಾಗಿತ್ತಂದ್ರೆ ನೀವು ಪೇಂಟ್ ಬ್ರಷ್ ಟೂಲ್ ಏನಿಲ್ಲ, ಇವಾಗ ನೀವು ಪೇಂಟ್ ಯಾವ್ದಾದ್ರು ಯೂಸ್ ಮಾಡಿರ್ತೀರ ಅಂದ್ರೆ ಕಂಪ್ಯೂಟರ್ ಒಳಗ ನೀವು ಪೇಂಟ್ ಅನ್ನೋದು ಒಂದು ಸಾಫ್ಟ್ವೇರ್ ಬರುತ್ತೆ. ಆ ಸಾಫ್ಟ್ವೇರ್ ನೀವು ಏನಾದ್ರು ಯೂಸ್ ಮಾಡಿದ್ರೆ ಅಂದ್ರೆ ಅಲ್ಲಿ ನೀವು ನೋಡ್ಬೋದು. ಇವಾಗ ಪ್ರೈಮರಿ ಸ್ಕೂಲ್ ಒಳಗೆ ಎಲ್ಲ ಅದನ್ನ ಕಲಿಸ್ತಾರ, ಪೇಂಟ್ ಅನ್ನೋ ಒಂದು ಸಾಫ್ಟ್ವೇರ್ ನ ಕಲಿಸ್ತಾರ. ಈ ರೀತಿ ಏನ್ ಮಾಡ್ಬೋದು, ನೀವು ಒಂದ್ ಬೇರೆ ಕಲರ್ ತಗೊಂಡು ಒಂದು ಪೇಂಟ್ ಮಾಡಬಹುದು, ಅಂದ್ರೆ ಫಿಲ್ ಮಾಡಬಹುದು ಅಷ್ಟೇ, ಮತ್ತೇನಿಲ್ಲ, ಅಷ್ಟೇ ಇದು. ಸೊ ಇಷ್ಟು ನೀವು ಏನ್ ಮಾಡ್ಬೋದ್ರಿ, ಪೇಂಟ್ ಬ್ರಷ್ ತಿಳ್ಕೊರಿ. ಅದ್ರ ಪೇಂಟ್ ಬ್ರಷ್ ತಗೊಂಡ್ ಕೂಡಲೇ ಮೇಲ್ಗಡೆ ಎಲ್ಲ ಆಪ್ಷನ್ ಆಗ್ತಾವ. ಟಾಲರೆನ್ಸ್ ಅಂತ ಐತಿ, ಟಾಲರೆನ್ಸ್ ನೀವು 100 ಇಟ್ಕೊಂಡು ಟ್ರೈ ಮಾಡ್ರಿ. ಒಪೆಸಿಟಿ ಕೂಡ ನೀವು ಏನ್ ಮಾಡ್ಕೊಡ್ರಿ, ಹೆಚ್ಚು ಕಡಿಮೆ ಇಟ್ಕೊಂಡು ಟ್ರೈ ಮಾಡಿ. ಫ್ರೆಂಡ್ಸ್ ನಾನು ಇವಾಗ ಏನೇನ್ ಹೇಳಕತ್ತೀನಲ್ಲ, ನಾ ಪ್ರತಿಯೊಂದು ನಿಮ್ಗೆ ಡೀಟೇಲ್ ಆಗಿ ಇಲ್ಲಿ ಹೇಳಕ್ ಆಗಲ್ಲ. ಎಷ್ಟು ಇಂಪಾರ್ಟೆಂಟ್ ಐತಿಲ್ಲ ಅಷ್ಟು ಇಂಪಾರ್ಟೆಂಟ್ ನಾ ಏನ್ ಮಾಡ್ತೀನಿ, ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಪ್ರತಿಯೊಂದು ಏನ್ ಮಾಡ್ಬೇಕು, ಟ್ರೈ ಮಾಡಿ ನೋಡ್ಬೇಕು. ನಾವ್ ಎಷ್ಟು ಹೇಳಿರ್ತೀವಿ ನೀವು ಅಷ್ಟೇ ಟ್ರೈ ಮಾಡ್ತಾ ಹೋದ್ರೆ ನಮ್ಗೆ ನಾವ್ ಎಷ್ಟು ಹೇಳ್ತೀವಿ ನೀವು ಅಷ್ಟೇ ಬರುತ್ತೆ. ನೀವು ಎಷ್ಟ ಬೇರೆ ಪೇಜ್ ತಗೊಂಡು ಬೇರೆ ಇಮೇಜ್ ತಗೊಂಡು ಬ್ಯಾಕ್ ಗ್ರೌಂಡ್ ಎರೇಸ್ ಮಾಡಕ್ ಟ್ರೈ ಮಾಡ್ಬೇಕು. ಬೇರೆ ಬೇರೆ ರೀತಿ ಬ್ಯಾಕ್ ಗ್ರೌಂಡ್ ತಗೊಂಡಿಕೇಶನ್ ಏನ್ ಮಾಡ್ಬೇಕು, ಟ್ರೈ ಮಾಡ್ಬೇಕು. ಈ ರೀತಿ ಬೇರೆ ಬೇರೆ ಪೇಜ್ ತಗೊಂಡು ಕಲರ್ ನ ಆಡ್ ಮಾಡಕ್ ಟ್ರೈ ಮಾಡ್ಬೇಕು, ಗ್ರೇಡಿಯಂಟ್ ಆಡ್ ಮಾಡಕ್ ಟ್ರೈ ಮಾಡ್ಬೇಕು, ಬ್ರಷ್ ಟೂಲ್ ನ ಯೂಸ್ ಮಾಡಕ್ ಟ್ರೈ ಮಾಡ್ಬೇಕು. ಆಮೇಲೆ ಮಿಕ್ಸರ್ ಬ್ರಷ್ ಟೂಲ್ ನ ಬೇರೆ ಬೇರೆ ಇಮೇಜ್ ತಗೊಂಡು ಏನ್ ಮಾಡ್ಬೇಕು, ಅಪ್ಲೈ ಮಾಡಿ ನೀವು ನೋಡ್ಬೇಕು.
ನಾವ್ ಎಷ್ಟ್ ಹೇಳ್ತೀವಿ ನೀವು ಅಷ್ಟನ್ನ ಅಪ್ಲೈ ಮಾಡ್ತಾ ನೋಡ್ರೆ ನಿಮ್ಗೆ ಬರಲ್ಲ. ನೀವು ಎಕ್ಸ್ಟ್ರಾ ಏನಾದ್ರು ಮಾಡ್ಬೇಕು, ಟ್ರೈ ಮಾಡ್ಬೇಕು. ಸೊ ನಾನು ಕೂಡ ಫಸ್ಟ್ ಕಲಿಯೋ ಟೈಮ್ ಅಲ್ಲಿ ಅವ್ರ ಎಷ್ಟು ಹೇಳ್ತಾರಲ್ಲ ಅಷ್ಟೇ ಟ್ರೈ ಮಾಡ್ತಿದ್ದೆ. ಸೊ ಆದ ಕಾರಣ ನಾನು ಕಲಿಯಕ್ ಸ್ವಲ್ಪ ಲೇಟ್ ಮಾಡಿದೆ. ಸೊ ನೀವೇನಾದ್ರೂ ನಾವ್ ಹೇಳಿರೋದಕ್ಕಿಂತ ಹೆಚ್ಚಿಯಾಗಿ ಏನಾದ್ರು ಟ್ರೈ ಮಾಡ್ಕೊಂಡ್ರೆ ನಿಮ್ಗೆ ಏನು ಆಗ್ತದ್ರಿ, ಫೋಟೋಶಾಪ್ ದೊಡ್ಡ ಬರುತ್ತೆ. ಸೊ ಅದಾದ್ಮೇಲೆ ಐತೆ ಪೇಂಟ್ ಬ್ರಷ್ ಟೂಲ್ ಐತಿ, 3D ಮಟೀರಿಯಲ್ ಡ್ರಾಪ್ ಟೂಲ್ ಐತಿ. ಸೊ ಈ 3D ಮಟೀರಿಯಲ್ ಡ್ರಾಪ್ ಟೂಲ್ ಏನಾಗ್ತದ್ರಿ, ಇಲ್ಲಿ 3D ಬ್ಯಾಕ್ ಗ್ರೌಂಡ್ ಐತಿ ತೋರಿಸ್ತ್ರಿ ಇಲ್ಲಿ. ಸೊ 3D ಗ್ರಾಫಿಕ್ಸ್ ಯಾರ್ಯಾರು ಡಿಸೈನ್ ಮಾಡ್ತಿರ್ತಾರ, 3D ಎನಿಮಿನೇಷನ್ ಯಾರು ಮಾಡ್ತಿರ್ತಾರ, ಅವ್ರಿಗೆ ಏನಾಗ್ತಾವ್ರಿ, ಇವು ಏನಾಗ್ತಾವ, ಯೂಸ್ ಆಗ್ತಾವ. ಸೊ ನಮಗೆ ಏನಾಗಲ್ಲ, ಇವೆಲ್ಲ ಫೋಟೋಗ್ರಾಫಿ ಒಳಗ ಯೂಸ್ ಆಗಲ್ಲ. ನಾವು ಓನ್ಲಿ ನಿಮ್ಗೆ ಏನಾಗ್ತೈತ್ರಿ, ನಾವು ಓನ್ಲಿ ನಿಮ್ಗೆ ಫೋಟೋಗ್ರಾಫಿ ಬಗ್ಗೆ ಮಾತ್ರ ಇಲ್ಲಿ ಹೇಳಾಕತ್ತೇನೆ. ಸೊ ಈ ರೀತಿ ಏನ್ ಮಾಡ್ಬೋದು, ನೀವು ಗ್ರೇಡಿಯಂಟ್ ಟೂಲ್ ನ ಯೂಸ್ ಮಾಡ್ಬೋದು, ಪೇಂಟ್ ಬಕೆಟ್ ಟೂಲ್ ನ ಯೂಸ್ ಮಾಡ್ಬೋದು. 3D ಮಟೀರಿಯಲ್ ಟೂಲ್ ಇದು 3D ಗ್ರಾಫಿಕ್ಸ್ ಮಾತ್ರ ಯೂಸ್ ಆಗ್ತೈತಿ. ಸೊ ಇದನ್ನ ಏನ್ ಮಾಡ್ಬೋದು, ನೀವು ಸ್ಕಿಪ್ ಮಾಡ್ಬೋದು. ಅದಾದ್ಮೇಲೆ ಏನೈತ್ರಿ ಇಲ್ಲಿ ಬ್ಲರ್ ಟೂಲ, ಶಾರ್ಪನ್ ಟೂಲ, ಸ್ಮಜ್ ಟೂಲ್ ಐತಿ. ಸೊ ಈ ಬ್ಲರ್ ಟೂಲ, ಶಾರ್ಪನ್ ಟೂಲ, ಸ್ಮಜ್ ಟೂಲ ಎಲ್ಲಿ ಯೂಸ್ ಆಗ್ತದಪ್ಪ ಅಂದ್ರೆ, ಇವಾಗ ಎಲ್ಲಾನು ಕ್ಲೋಸ್ ಮಾಡ್ಕೊಂತೀನಿ. ತುಂಬಾನೇ ಓಪನ್ ಮಾಡ್ಕೊಂಡ್ಬಿಟ್ಟಿನಿ. ಸೊ ಎಲ್ಲಾನು ಕ್ಲೋಸ್ ಮಾಡ್ತೀನಿ. ನಾ ಕೀಬೋರ್ಡ್ ಒಳಗೆ ಡೈರೆಕ್ಟ್ ಅಲ್ಟ್ ಕಂಟ್ರೋಲ್ ಡಬ್ಲ್ಯೂ ಕ್ಲಿಕ್ ಮಾಡ್ಕೊಳ್ಳಿ ಆಗ್ತಾವ್ರಿ, ಎಲ್ಲಾನು ಕ್ಲೋಸ್ ಆಗ್ತಾವ. ಸೊ ಅದಾದ್ಮೇಲೆ ಏನ್ ಮಾಡ್ತೀನಿ ಫ್ರೆಂಡ್ಸ್, ನಾ ಒಂದು ಇಮೇಜ್ ನ ಓಪನ್ ಮಾಡ್ಕೊಂತೀನಿ ನಿಮ್ಗೆ. ಸೊ ಈ ಒಂದು ಇಮೇಜ್ ನ ಓಪನ್ ಮಾಡ್ಕೊಂಡೆ, ನಾ ಇನ್ನೊಂದು ಇಮೇಜ್ ನ ಕೂಡ ಓಪನ್ ಮಾಡ್ಕೊಂತೀನಿ. ನಾನ್ ನಿಮ್ಗೆ ತೋರಿಸ್ಲಿ, ನಿಮ್ಗೆ ಗೊತ್ತಾಗ್ಲಿ ಅಂತ ನಾ ಈ ರೀತಿ ಇಮೇಜ್ ಓಪನ್ ಮಾಡ್ಕೊಂತೀನಿ. ನಾ ಡೈರೆಕ್ಟ್ ಕೀಬೋರ್ಡ್ ಒಳಗೆ ಕಂಟ್ರೋಲ್ ಓ ಕ್ಲಿಕ್ ಮಾಡಿ ಕೂಡ ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಇಲ್ಲಾಂದ್ರೆ ಯಾವ್ದಾರ ಒಂದು ಇಮೇಜ್ ನ ಓಪನ್ ಮಾಡ್ಕೊಬೇಕಾಗಿದ್ರೆ ಈ ರೀತಿ ಡ್ರ್ಯಾಗ್ ಮಾಡಿ ಕೂಡ ಒಂದು ಇಮೇಜ್ ನ ಏನ್ ಮಾಡ್ತೀನಿ, ನಾನು ಓಪನ್ ಮಾಡ್ಕೊಂತೀನಿ ಡೈರೆಕ್ಟ್ ಆಗಿ. ಸೊ ಈ ರೀತಿ ನೀವು ಏನ್ ಮಾಡಬಹುದು, ಓಪನ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಏನೈತ್ರಿ, ಇವಾಗ ನಾವೇನ್ ಹೇಳಿದ್ವಿ, ಈ ಎಲ್ಲಾ ಟೂಲ್ಸ್ ನಿಮ್ಗೆ ಹೇಳಿದೆ. ಸೊ ಇವಾಗ ಏನ್ ಹೇಳ್ತೇನ್ರಿ, ಬ್ಲರ್ ಟೂಲ, ಶಾರ್ಪನ್ ಟೂಲ, ಸ್ಮಜ್ ಟೂಲ್. ಸೊ ಈ ಬ್ಲರ್ ಟೂಲ್ ಎಲ್ಲಿ ಯೂಸ್ ಆಗ್ತದಪ್ಪ. ಸೊ ಇವಾಗ ಬ್ಲರ್ ಟೂಲ್ ತಗೊಂಡ್ವಿ, ಅದ್ರ ಆಪ್ಷನ್ ಎಲ್ಲ ಏನ್ರಿ ಮೇಲ್ಗಡೆ ಓಪನ್ ಆಯ್ತು. ಸೊ ಬ್ಲರ್ ಟೂಲ್ ಶಾರ್ಟ್ಕಟ್ ಕೀ ಏನಲ್ಲಿ ಕೊಟ್ಟಿಲ್ಲ, ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಇಲ್ಲೇ ಬಂದು ಏನ ಮಾಡ್ಬೇಕು, ಬ್ಲರ್ ಟೂಲ್ ನ ತಗೋಬೇಕು. ಸೊ ಬ್ಲರ್ ಮಾಡಾಕ ನಿಮ್ಗೆ ಬೇರೆ ತರ ಮೆಥಡ್ ಐತಿ, ಅದನ್ನು ಹೇಳ್ತೀನಿ. ಸೊ ಇದ್ರ ಮೇಲೆ ನೀವು ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಏನಾಗ್ತದೆ ನೋಡ್ರಿ, ಬ್ಲರ್ ಆಗ್ತೈತಿ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ನಮಗೆ ಸ್ವಲ್ಪ ಹೇರ್ ಇವಾಗ ಬ್ಲರ್ ಆಗ್ಬೇಕಾಗಿತ್ರಿ, ಕಂಟ್ರೋಲ್ ಜೆ ಮಾಡ್ಕೊಂಡು ಲೇಯರ್ ಕಾಪಿ ಮಾಡ್ಕೋರಿ. ಹೇರ್ ಇನ್ನೊಂದ್ ಸ್ವಲ್ಪ ನಮಗೆ ಬ್ಲರ್ ಆಗ್ಬೇಕಾಗಿತ್ರಿ ಇಲ್ಲಿ. ಸೊ ಈ ರೀತಿ ನೀವು ಡ್ರ್ಯಾಗ್ ಮಾಡಿದಾಗ ಏನಾಗ್ತದ್ರಿ, ಹೇರ್ ಬ್ಲರ್ ಆಗ್ತಾವ. ಇಲ್ಲಿ ನೋಡ್ರಿ ಫ್ರೆಂಡ್ಸ್. ಸೊ ಬ್ಲರ್ ಟೂಲ್ ಏನಂದ್ರೆ ಒಂದು ಇಮೇಜ್ ನ ನೀವು ಬ್ಲರ್ ಮಾಡಬಹುದು. ಇವಾಗ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ನೀವು ಬ್ಲರ್ ಮಾಡ್ಬೇಕಾಗಿದ್ರೆ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ನೀವು ಬ್ಲರ್ ಮಾಡಬಹುದು. ಇಲ್ಲಿ ಸ್ಟ್ರೆಂತ್ ನ ಜಾಸ್ತಿ ಇಟ್ಕೋರಿ. ಸ್ಟ್ರೆಂತ್ ಜಾಸ್ತಿ ಇಟ್ಕೊಂಡಾಗ ಏನಾಗ್ತದ್ರಿ, ಜಾಸ್ತಿ ಬ್ಲರ್ ಆಗ್ತದೆ. ಸ್ಟ್ರೆಂತ್ ಕಡಿಮೆ ಇಟ್ಕೊಂಡಾಗ ಏನಾಗ್ತದ್ರಿ, ಕಡಿಮೆ ಬ್ಲರ್ ಆಗ್ತದೆ. ಸೊ ಇದೇನಿಲ್ಲ, ಜಸ್ಟ್ ಬ್ಲರ್ ಮಾಡಕ್ ನಿಮ್ಗೆ ಯೂಸ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಶಾರ್ಪನ್ ಟೂಲ್. ಶಾರ್ಪನ್ ಟೂಲ್ ಒಳಗಂದ್ರೆ ಏನ್ರಿ, ಶಾರ್ಪ್. ನೀವು ಒಂದು ಇಮೇಜ್ ಒಳಗೆ ಇದೇನಾದ್ರು ನೋಡ್ರಿ, ಇವಾಗ ಐ ಸ್ವಲ್ಪ ಫಿಕ್ಸೆಡ್ ಐತಿ, ಇದನ್ನ ಶಾರ್ಪ್ ಮಾಡ್ಬೇಕು. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ರಿ. ನೀವು ಎಷ್ಟು ಸಾರಿ ಡ್ರ್ಯಾಗ್ ಮಾಡ್ತೀರಿ ಅಷ್ಟು ಶಾರ್ಪ್ ಆಗ್ತದೆ ಅದು. ಸೊ ಲಿಪ್ಸ್ ಮೇಲೆ ನಾ ಏನ್ ಮಾಡ್ತೀನಿ, ಡ್ರ್ಯಾಗ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಶಾರ್ಪ್ ಆಯ್ತು. ಸೊ ನೀವ್ ಏನ್ ಮಾಡಿದ್ರೆ ಸ್ಟ್ರೆಂತ್ ನ ಜಾಸ್ತಿ ಕೂಡ ಮಾಡ್ಕೋಬಹುದು. ಜಾಸ್ತಿ ಮಾಡ್ಕೊಂಡ್ರೆ ಈ ರೀತಿ ಏನ್ ಮಾಡ್ಬೋದು, ಒಂದ್ ಇಮೇಜ್ ಒಳಗೆ ನಿಮ್ಗೆ ಏನಾದ್ರು ಶಾರ್ಪ್ ಬೇಕಾಗಿತ್ತು, ನನಗೆ ಇವಾಗ ಹೇರ್ ಸ್ವಲ್ಪ ಶಾರ್ಪ್ ಮಾಡ್ಕೊಂತೀನಿ. ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ಶಾರ್ಪ್ ಆಗ್ತಾ ಹೋಗ್ತಾವ. ಇಲ್ಲಿ ನೋಡ್ರಿ, ಹೇರ್ ಸ್ವಲ್ಪ ಏನಾಗತ್ತಾವ್ರಿ, ಶಾರ್ಪ್ ಆಗತ್ತಾವ. ಸೊ ಈ ರೀತಿ ಒಂದು ಬ್ಲರ್ ಆಗಿರೋದ ಏನ್ ಮಾಡ್ಬೋದು, ನೀವು ಶಾರ್ಪ್ ಕೂಡ ಮಾಡ್ಬೋದು. ಸೊ ನೋಡ್ರಿ, ಬಿಫೋರ್ ಆಫ್ಟರ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಶಾರ್ಪ್ ಆಗೈತಿ. ಈ ರೀತಿ ಏನ್ ಮಾಡ್ಬೋದು, ನೀವು ಈ ಶಾರ್ಪನ್ ಟೂಲ್ ಮತ್ತ ಬ್ಲರ್ ಟೂಲ್ ತಗೊಂಡು ಒಂದ್ ಇಮೇಜ್ ನ ಬ್ಲರ್ ಮಾಡಬಹುದು, ಒಂದ್ ಇಮೇಜ್ ನ ಶಾರ್ಪ್ ಮಾಡಬಹುದು. ಸ್ಮಜ್ ಟೂಲ್, ಈ ಸ್ಮಜ್ ಟೂಲ್ ನಮ್ಗೆ ಎಲ್ಲಿ ಯೂಸ್ ಆಗಲ್ಲ, ಬಟ್ ಆದ್ರೂ ನಾನು ನಿಮ್ಗೆ ಹೇಳ್ತೇನೆ ಎಲ್ಲಿ ಯೂಸ್ ಆಗ್ತದೆ ಅನ್ನೋದು. ಸೊ ಒಂದು ಇವಾಗ 3D ಪ್ರಿಂಟ್ ಮಾಡ್ತಿರ್ತಾರೆ, ನೀವು ನೋಡ್ಬೋದು. 3D ಪ್ರಿಂಟ್ ಮಾಡಿ ಒಂದು ಸ್ಮಜ್ ಟೂಲ್ ಯೂಸ್ ಮಾಡಿ, ಸೆಲೆಕ್ಟ್ ಆಯ್ತು, ಸೇವನ್ ಆಯ್ತು. ಸೊ ಬ್ರಷ್ ನ ಏನ್ ಮಾಡ್ತೀನಿ, ಸೈಜ್ ಮಾಡ್ಕೊಂತೀನಿ, ಚಿಕ್ಕದ್ ಮಾಡ್ಕೊಂತೀನಿ. ಸೊ ಸ್ಮಜ್ ಟೂಲ್ ಈ ರೀತಿ ನೀವು ಡ್ರ್ಯಾಗ್ ಮಾಡಿದಾಗ, ಸೊ ಇವಾಗ 3D ಪೇಂಟ್ ಮಾಡ್ತಿರ್ತಾರ, ಅನಿಮೇಷನ್ ಒಳಗೆ ಈ ರೀತಿಯಾದ ಇಮೇಜ್ ನ ಪೇಂಟ್ ಮಾಡ್ತಿರ್ತಾರ. ಸೊ ಸ್ಟ್ರೆಂತ್ ನೀವು ಕಡಿಮೆ ಇಟ್ಕೊಂಡು, ಸೊ ಇಲ್ಲಿ ಸ್ಮಜ್ ಟೂಲ್ ಈ ರೀತಿ ನೀವು ಏನ್ ಮಾಡಬಹುದು, ಡ್ರ್ಯಾಗ್ ಮಾಡಿ, ಅಂದ್ರೆ ಒಂದು ಡಾಲ್ ಎಫೆಕ್ಟ್ ಕೊಡಬಹುದು. ಇಲ್ಲಿ ನೋಡ್ರಿ, ಈ ರೀತಿ ಡ್ರ್ಯಾಗ್ ಮಾಡಿ ಸ್ಟ್ರೆಂತ್ ನ ನೀವು ಕಡಿಮೆ ಇಟ್ಕೊಂಡು, ಇಲ್ಲಿ ಇನ್ನೊಂದ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇಟ್ಕೊಂಡು ನೀವು ಈ ರೀತಿ ಡ್ರ್ಯಾಗ್ ಮಾಡಿ. ಸೊ ಇದೊಂದು ಇಮೇಜ್ ಇತ್ತು. ಸೊ ಇಮೇಜ್ ಇಲ್ಲಿ ಏನಾಗ್ತಿರಿ, ಇವಾಗ ಎಫೆಕ್ಟ್ ಏನಾಗ್ತದೆ, ಸ್ವಲ್ಪ ಡಾಲ್ ಎಫೆಕ್ಟ್ ಆಯ್ತ್ರಿ. ಸ್ವಲ್ಪ ಪೇಂಟ್ ಮಾಡಿದಾಗತ್ತೆ ಆಯ್ತ್ರಿ, ಪೇಂಟ್ 3D ಪೇಂಟ್ ಮಾಡಿದಾಗತ್ತೆ. ಇಲ್ಲಿ ನೋಡ್ರಿ, ಬಿಫೋರ್ ಆಫ್ಟರ್ ತೋರಿಸ್ತೀನಿ ನಾನು ನಿಮ್ಗೆ. ಸ್ವಲ್ಪ ಡಾಲ್ ಇದ್ದಂಗೆ ಐತಿ, ಇಲ್ಲೆಲ್ಲ ಸ್ಕಿನ್ ಐತಿ, ಸ್ವಲ್ಪ ಏನಾಗ್ತಿರಿ ಇದು ಆಗೈತೆ. ನಾ ಇದನ್ನ ನಾನು ಸ್ವಲ್ಪ ಇದು ಮಾಡ್ಕೊಂತೀನಿ, ಈ ರೀತಿ ಡ್ರೈ ಮಾಡ್ಕೊಂತೀನಿ ಇಲ್ಲಿ ಐ ಮೇಲೆ. ನೋಡ್ರಿ, ಸೊ ಏನಾಯ್ತು, ಇದು ಗೊಂಬೆಯಾಗಿ ಕ್ರಿಯೇಟ್ ಆಯ್ತು. ಇದೇನಾಯ್ತು ಇವಾಗ ನೋಡ್ರಿ, ನಿಮ್ಗೆ ಏನು ಮನುಷ್ಯರಿಗೆ ಅನ್ಸಲ್ಲ, ಇದೇನಾಯ್ತು ಗೊಂಬೆ ಅನ್ಸುತ್ತೆ. ಇವಾಗ ನೋಡ್ರಿ, ಬಿಫೋರ್ ಇದು ಮನುಷ್ಯ ಆಯ್ತು, ಇದು ಡಾಲ್ ಆಯ್ತು. ಈ ರೀತಿ ಒಂದ 3D ಪೇಂಟ್ ಮಾಡಿರ್ತಿರ್ತಾರ, ಒಂದು ಸ್ಮಜ್ ಟೂಲ್ ತಗೊಂಡು ನೀವು ಈ ರೀತಿ ಪೇಂಟ್ ಮಾಡಬಹುದು. ಯಾರಾದ್ರೂ ನೀವು ಅನಿಮೇಷನ್ 3D ಪೇಂಟ್ ಮಾಡೋದಿದ್ರೆ, ಸೊ ಈ ಸ್ಮಜ್ ಟೂಲ್ ಯೂಸ್ ಮಾಡಿ ನೀವು ಏನ್ ಮಾಡೋದು, 3D ಕೂಡ ಪೇಂಟ್ ಮಾಡಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನೈತ್ರಿ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಏನೈತ್ರಿ, ಡಾಜ್ ಟೂಲ್, ಬರ್ನ್ ಟೂಲ್, ಸ್ಪಾಂಜ್ ಟೂಲ್ ಐತಿ. ಸೊ ಇವು ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾವ. ಸೊ ಎಲ್ಲೆಲ್ಲಿ ಯೂಸ್ ಆಗ್ತಾವ ನಾನು ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಇವಾಗ ನಾ ಏನ್ ಮಾಡ್ತೀನಿ, ಇಮೇಜ್ ನ ಇನ್ನೊಂದ್ಸರಿ ಓಪನ್ ಮಾಡ್ಕೊಂತೀನಿ. ಸೊ ಇವಾಗ ಏನ್ ಮಾಡ್ತೀನಿ, ಇಮೇಜ್ ನ ಇನ್ನೊಂದ್ಸರಿ ಓಪನ್ ಮಾಡ್ಕೊಂಡಿ, ಬೇರೆ ಇಮೇಜ್ ನ ಕೂಡ ನಾನು ಇನ್ನೊಂದು ಓಪನ್ ಮಾಡ್ಕೊಂತೀನಿ. ಸೊ ಒಂದು ಇಮೇಜ್ ಇಲ್ಲಿ ಯೂಸ್ ಆಗಲ್ಲ. ಸೊ ಇಲ್ಲಿ ಅದಾದ್ಮೇಲೆ ಏನ್ ಮಾಡ್ತೀನಿ, ಈ ಇಮೇಜ್ ನ ಓಪನ್ ಮಾಡ್ಕೊಂತೀನಿ. ಸೊ ಈ ಇಮೇಜ್ ನ ಓಪನ್ ಮಾಡ್ಕೊಂಡೆ. ಸೊ ಇಲ್ಲಿ ಏನೈತ್ರಿ,
ಡಾಸ್ ಟೂಲ್ ಐತಿ. ಡಾಸ್ ಟೂಲ್ ಶಾರ್ಟ್ಕಟ್ ಏನೈತ್ರಿ ಓ ಐತಿ. ಸೊ ಇದನ್ನ ಕ್ಲಿಕ್ ಮಾಡಿ ಕೂಡಲೇ ಅದ್ರ ಆಪ್ಷನ್ಸ್ ಎಲ್ಲ ಇಲ್ಲಿ ಮೇಲ್ಗಡೆ ಓಪನ್ ಆಗ್ತಾವ. ಇಲ್ಲಿ ನೋಡಬಹುದು ಡಾಸ್ ಟೂಲ್ ಕ್ರಿಯೇಟ್ ಆಗೈತ್ರಿ. ಬ್ರಷ್ ಸಾಫ್ಟ್ ಐತಿ, ಸಾಫ್ಟ್ ರೌಂಡ್ ಬ್ರಷ್ ನ ಇರ್ಲಿ. ಸೊ ಇದು ಏನೈತ್ರಿ ಬಕೆಟ್ ಒಳಗ ನೀವು ಇಲ್ಲಿ ನೋಡಬಹುದು. ಇದೊಂದು ನಿಮ್ಗೆ ಬಕೆಟ್ ತರ ಐತಿ. ಸೊ ಇದ್ರೊಳಗೆ ಎಲ್ಲ ಇಲ್ಲಿ ಬ್ರಷಸ್ ಆಪ್ಷನ್ ಅದಾವ. ಸೊ ಇಲ್ಲಿ ಓಪನ್ ಆಗ್ತದೆ. ಈ ಆಕ್ಷನ್ ಗಳು ನಿಮ್ಗೆ ಬೇಕಾದ್ರೆ ಹೆಂಗ್ ಯೂಸ್ ಮಾಡಬೇಕು, ಹೆಂಗ್ ಓಪನ್ ಮಾಡ್ಕೋಬೇಕು, ಹೆಂಗ್ ಕ್ಲೋಸ್ ಮಾಡ್ಬೇಕು ಅನ್ನೋದು ಕೂಡ ನಮಗೆ ವಿಂಡೋಸ್ ಒಳಗೆ ಹೇಳಿನಿ. ಸೊ ನಿಮ್ಗೆ ಆಕ್ಷನ್ ಬೇಡಾಗಿತ್ತು ಅಂದ್ರೆ ನೀವು ಇಲ್ಲಿ ಆಕ್ಷನ್ ಬೇಕಾಗಿತ್ತು ತಗೋಬಹುದು. ಬ್ರಷಸ್ ಇದು ಬೇಡಾಗಿತ್ತು ಅಂದ್ರೆ ನೀವು ಏನ್ ಮಾಡಬಹುದು, ಇಲ್ಲಿ ರಿಮೂವ್ ಕೂಡ ಮಾಡಬಹುದು. ಸೊ ಈ ರೀತಿ ವಿಂಡೋಸ್ ಒಳಗೆ ನಾವು ನಿಮ್ಗೆ ಯಾವ ರೀತಿ ರಿಮೂವ್ ಮಾಡಬೇಕು, ಯಾವ ರೀತಿ ತಗೋಬೇಕು ಅಂತ ಕೂಡ ನಿಮ್ಗೆ ಹೇಳಿನಿ. ಸೊ ನಮ್ಗೆ ಸಾಫ್ಟ್ ರೌಂಡ್ ಬ್ರಷ್ ನ ಇರ್ಲಿ. ಅದಾದ್ಮೇಲೆ ರೇಂಜ್ ಏನೈತಿ, ಇಲ್ಲಿ ಮಿಟ್ಟೋನೋ ಶಾಡೋ ಮಿಟ್ಟೋನ ಹೈಲೈಟ್ ಐತಿ. ಫ್ರೆಂಡ್ಸ್ ಇದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೋರಿ. ನಿಮ್ಗೆ ಶಾಡೋ ಅಂದ್ರೆ ಗೊತ್ತಿರಬೇಕು, ಮಿಟ್ಟೋನ್ ಅಂದ್ರೆ ಗೊತ್ತಿರಬೇಕು, ಹೈಲೈಟ್ ಅಂದ್ರೆ ಗೊತ್ತಿರಬೇಕು. ನಿಮ್ಗೆ ಶಾಡೋ ಮಿಟ್ಟೋನ ಹೈಲೈಟ್ ಪರ್ಫೆಕ್ಟ್ ಆಗಿ ಗೊತ್ತಾದ್ರೆ ಸ್ಕಿನ್ ರಿಟಚಿಂಗ್ ತುಂಬಾನೇ ನೀವು ಫಾಸ್ಟ್ ಆಗಿ ಮಾಡ್ತೀರಿ. ಸೊ ಇವಾಗ ಶಾಡೋ ಅಂದ್ರೆ ಏನ್ರಿ, ಇವಾಗ ಶಾಡೋ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಕತ್ಲ. ಶಾಡೋ ಅಂದ್ರೆ ಏನ್ ಮಾಡ್ತೀರಿ, ಕತ್ಲ. ಮಿಟ್ಟೋನ್ ಅಂದ್ರೆ ಏನ್ರಿ, ಮಿಟ್ಟೋನ್ ಅಂದ್ರೆ ಏನ್ರಿ ನಾನು ನಿಮ್ಗೆ ಹೇಳ್ತೀನಿ ಇವಾಗ ನೋಡ್ರಿ. ಸೊ ಇವಾಗ ಏನೈತ್ರಿ ಇಲ್ಲಿ ಕತ್ಲ ಐತಿ. ಸೊ ಈ ಪಾರ್ಟ್ ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಶಾಡೋ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ಮೇಲೆ ಇಲ್ಲಿ ಹೈಲೈಟ್ ಎಲ್ಲೈತ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ಹೈಲೈಟ್ ಐತ್ರಿ ಇದು. ಸೊ ಇದನ್ನ ನಾವು ಹೈಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ ಮಿಟ್ಟೋನ್ ಏನ್ರಿ, ಇದು ನೋಡ್ರಿ ಸ್ವಲ್ಪ ಏನೈತ್ರಿ, ಇದು ಮಿಟ್ಟೋನ್. ಹಂಗಿದ್ರೆ ಏನ್ರಿ, ಇದು ಶಾಡೋ, ಇದು ಹೈಲೈಟ್, ಇದು ಮಿಟ್ಟೋನ್. ಈ ರೀತಿ ಇದೇನೈತ್ರಿ ಕನ್ಸಿಡರ್ ಆಗ್ತತಿ. ನೀವೇನ್ ಮಾಡ್ರಿ, ಇವಾಗ ನಾನು ಏನಂತೀವಿ ಡಾಟ್ ಟೂಲ್ ತಗೊಂತೀನಿ. ಡಾಟ್ ಟೂಲ್ ತಗೊಂಡು ಇಲ್ಲಿ ಏನ್ ಮಾಡ್ತೀನಿ, ಶಾಡೋ ಅಂತ ತಗೊಂತೀನಿ. ಸೊ ಶಾಡೋ ಮೇಲೆ ನೀವು ಎಕ್ಸ್ಪೋಜರ್ ಎಷ್ಟೈತ್ರಿ, 50% ಇರ್ಲಿ. ಶಾಡೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಏನಾಗ್ತೈತಿ, ಅದು ಶಾಡೋ ಮಾತ್ರ ರಿಮೂವ್ ಮಾಡ್ತತಿ. ಇಲ್ಲಿ ನೋಡ್ರಿ ನಾ ಕ್ಲಿಕ್ ಮಾಡತ್ತೇನೆ, ಶಾಡೋ ಮಾತ್ರ ರಿಮೂವ್ ಮಾಡತ್ತಿ. ಅದನ್ನ ಹೈಲೈಟ್ ಮೇಲೆ ಬಂದು ಇಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಏನಾಗ್ತೈತ್ರಿ, ಅದು ಹೈಲೈಟ್ ನ ಏನ್ ಮಾಡಲ್ಲ, ಅದು ಕಡಿಮೆ ಮಾಡಲ್ಲ. ಬಟ್ ಶಾಡೋನ ಏನ್ ಮಾಡ್ತೈತ್ರಿ, ಜಾಸ್ತಿ ಮಾಡ್ತೈತಿ. ಇಲ್ಲೆಲ್ಲ ನಮ್ ಕಡೆ ಶಾಡೋ ಜಾಸ್ತಿ ಐತಿ. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ತೋರ್ಸಾತೇನೆ. ಸೊ ಈ ರೀತಿ ಏನ್ ಮಾಡ್ಬೋದು, ಇಲ್ಲಿ ಮತ್ತೆ ಇಲ್ಲಿ ಐತ್ರಿ, ಇಲ್ಲಿ ಶಾಡೋ ಐತಿ. ನಾ ಇದನ್ನ ಬ್ರಷ್ ನ ತಗೊಂತೀನಿ, ಬ್ರಷ್ ಟೂಲ್ ಬ್ರಷ್ ತಗೊಂಡು ಏನ್ ಮಾಡ್ತೀನಿ, ಶಾಡೋನ ರಿಮೂವ್ ಮಾಡ್ಕೊಂತೀನಿ. ಇಲ್ಲಿ ನೋಡ್ರಿ, ಆಮೇಲೆ ಇಲ್ಲಿ ನನ್ನ ಕಡೆ ಶಾಡೋ ಐತಿ. ಸೊ ಈ ರೀತಿ ಏನ್ ಮಾಡ್ಬೋದು, ನೀವು ಈ ಬ್ರಷ್ ಟೂಲ್ ತಗೊಂಡು ಡಾಟ್ ಟೂಲ್ ತಗೊಂಡು ಒಂದು ಶಾಡೋನ ರಿಮೂವ್ ಮಾಡ್ಬೋದು. ಅದಾದ್ಮೇಲೆ ಮಿಟ್ಟೋನ ಹೆಚ್ಚು ಮಾಡ್ಬೋದು. ಸೊ ಇವಾಗ ಏನೈತ್ರಿ, ಇಲ್ಲಿ ಮಿಟ್ಟೋನ ಸ್ವಲ್ಪ ನಾ ವೈಟ್ ಮಾಡ್ಬೇಕು ನಾ. ಸೊ ಇವಾಗ ಏನ್ ಮಾಡ್ತೀನಿ, ವೈಟ್ ಮಾಡ್ತೀನಿ ನೋಡ್ರಿ. ಮಿಟ್ಟೋನ್ ಅಷ್ಟೇ ಚೇಂಜ್ ಆಗೈತಿ, ಹೈಲೈಟ್ ಚೇಂಜ್ ಆಗಲ್ಲ, ಮಿಟ್ಟೋನ್ ಮಾತ್ರ. ಅದಾದ್ಮೇಲೆ ಹೈಲೈಟ್ ತಗೊಂತೀನಿ ನಾನು. ಸೊ ಇವಾಗ ಕಂಟ್ರೋಲ್ ಜೆಡ್ ಮಾಡಿ ಬ್ಯಾಕ್ ಬರ್ತೀನಿ, ಹೈಲೈಟ್ ತಗೊಂತೀನಿ. ಹೈಲೈಟ್ ತಗೊಂಡು ಹೈಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತ್ರಿ, ಅದು ಹೈಲೈಟ್ ಜಾಸ್ತಿ ಮಾಡ್ತೈತಿ. ಸೊ ಈ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ರಿಟಚಿಂಗ್ ಮಾಡಾಕ ಇವು ತುಂಬಾನೇ ಯೂಸ್ ಆಗ್ತಾವ. ಸೊ ಡಾಟ್ ಟೂಲ್, ಅದಾದ್ಮೇಲೆ ಬರ್ನ್ ಟೂಲ್. ಇವಾಗ ನಾವು ಸ್ವಲ್ಪ ಇದು ಹೈಲೈಟ್ ಜಾಸ್ತಿ ಆಗೈತಿ, ಇದನ್ನ ನಾನು ಬರ್ನ್ ಮಾಡ್ಬೇಕು. ಮಿಟ್ಟೋನ್ ಜಾಸ್ತಿ ಆಗೈತಿ, ಶಾಡೋ ಜಾಸ್ತಿ ಆಗೈತಿ, ಬರ್ನ್ ಮಾಡ್ಬೇಕು. ಇವಾಗ ನಾ ಶಾಡೋ ಬೇಕು ನನಗೆ ಇವಾಗ ಇಲ್ಲಿ. ಸೊ ಶಾಡೋನ ಆಡ್ ಮಾಡ್ಬೇಕು. ಸೊ ಅವಾಗ ಶಾಡೋ ತಗೊಂಡು ನೀವು ಆಡ್ ಮಾಡ್ಬೋದು. ಅದಾದ್ಮೇಲೆ ಮಿಟ್ಟೋನ್ ಬರ್ನ್ ಮಾಡ್ಬೇಕಾಗೈತಿ. ಸೊ ಮಿಟ್ಟೋನ್ ಕೂಡ ಮೇಲೆ ನಾ ಏನ್ ಮಾಡ್ತೀನಿ, ಬರ್ನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಹೈಲೈಟ್ ಬರ್ನ್ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ, ಹೈಲೈಟ್ ಬರ್ನ್ ಮಾಡಿ. ಸೊ ಈ ರೀತಿ ಏನ್ ಮಾಡ್ಬೋದು, ನೀವು ಹೈಲೈಟ್ ನ ತಗೋಬಹುದು, ಮಿಟ್ಟೋನ್ ನ ತಗೋಬಹುದು, ಶಾಡೋನ ತಗೋಬಹುದು. ಆಮೇಲೆ ಏನ್ ಮಾಡ್ಬೋದು, ಡಾಟ್ ಟೂಲ್ ಮೂಲಕ ಹೈಲೈಟ್ ನ ರಿಮೂವ್ ಮಾಡ್ಬೋದು, ಮಿಟ್ಟೋನ್ ನ ರಿಮೂವ್ ಮಾಡ್ಬೋದು, ಶಾಡೋನ ಕೂಡ ಏನ್ ಮಾಡ್ಬೋದು, ಈ ಟೂಲ್ ಯೂಸ್ ಮಾಡಿ ನೀವು ರಿಮೂವ್ ಮಾಡ್ಬೋದು. ಸ್ಪಾಂಜ್ ಟೂಲ್ ಕೂಡ ನಿಮ್ಗೆ ಅದೇ ರೀತಿ. ಆಗ್ಲೇ ನಾನು ನಿಮ್ಗೆ ಏನ್ ಹೇಳಿದೆ, ಒಂದ್ ಇಮೇಜ್ ನ ಸ್ಯಾಚುರೇಟ್ ಮಾಡ್ಬೇಕಾಗಿತ್ತು. ಸೊ ಇವಾಗ ಇಲ್ಲಿ ಏನೈತ್ರಿ, ಒಂದ್ ಇಮೇಜ್ ಐತಿ. ಇಮೇಜ್ ಒಳಗೆ ಎಲ್ಲಾ ಕಲರ್ ನಾ ಸ್ಯಾಚುರೇಟ್ ಮಾಡ್ಬೇಕು. ಇದನ್ನ ತಗೊಂಡ್ ಏನ್ ಮಾಡ್ತೀನಿ, ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿದ್ರೆ ಏನಂದ್ರೆ ಎಲ್ಲಾ ಕಲರ್ನು ಸ್ಯಾಚುರೇಟ್ ಆಗ್ತೈತಿ. ಸೊ ಇದು ಎಲ್ಲಿ ಯೂಸ್ ಆಗಲ್ಲ ನಮಗ. ಒಂದ್ ಇಮೇಜ್ ನ ಹಾಳು ಮಾಡ್ಬಿಡ್ತೈತಿ. ನೀವು ಕಲರ್ ಕರೆಕ್ಷನ್ ಒಳಗ ನೀವು ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ತಿಳ್ಕೊಂಡ್ರೆ ಏನಾಗ್ತೈತಿ, ನಿಮ್ಗೆ ಒಂದ್ ಇಮೇಜ್ ನ ಸ್ಯಾಚುರೇಟ್ ಮಾಡೋದು ಗೊತ್ತಾಗ್ತದೆ, ಡಿಸ್ಯಾಚುರೇಟ್ ಮಾಡೋದು ಗೊತ್ತಾಗ್ತದೆ. ಸೊ ನಮಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಸೊ ಡಾಟ್ ಟೂಲ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು, ಡಾಟ್ ಟೂಲ್ ತಗೋರಿ. ಶಾಡೋ ಮೇಲೆ ಇಲ್ಲಿ ಐತಿರಿ, ನಾ ಶಾಡೋ ಮೇಲೆ ಸೆಲೆಕ್ಟ್ ಮಾಡ್ಕೊಂತೀನಿ. ಶಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತಿ, ನೋಡ್ರಿ ಶಾಡೋ ರಿಮೂವ್ ಆಗ್ತೈತಿ. ಅದಾದ್ಮೇಲೆ ಸ್ವಲ್ಪ ಮಿಟ್ಟೋನ್ ಏನ್ ಮಾಡ್ತೀನಿ, ಮಿಟ್ಟೋನ್ ಕೂಡ ಜಾಸ್ತಿ ಮಾಡ್ಕೊಂತೀನಿ. ಸೊ ಈ ನೀವು ಬ್ರಷ್ ನ ದೊಡ್ಡ ಮಾಡ್ಕೊಂಡು ಮಿಟ್ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತಿ, ಅದು ಮಿಟ್ಟೋನ್ ಮಾತ್ರ ಜಾಸ್ತಿ ಮಾಡ್ತೈತಿ. ಅದಾದ್ಮೇಲೆ ಹೈಲೈಟ್ ತಗೋತೀನಿ. ಹೈಲೈಟ್ ಎಲ್ಲೆಲ್ಲಿ ಐತ್ರಿ, ಇದು ಇಲ್ಲಿ ಐ ಕಡೆ ಹೈಲೈಟ್ ಐತಿ. ಸೊ ಎಲ್ಲಿ ಹೈಲೈಟ್ ಇರ್ತೈತ್ರಿ ಅಲ್ಲಿ ಅಷ್ಟೇ ಜಾಸ್ತಿ ಮಾಡ್ತೈತಿ. ಸೊ ಇಲ್ಲೆಲ್ಲ ಹೈಲೈಟ್ ಐತಿ, ಇಲ್ಲಿ ಏನೈತ್ರಿ ಹೈಲೈಟ್ ಐತಿ. ಈ ರೀತಿ ಏನ್ ಮಾಡ್ಬೋದು, ನೀವು ಮಿಟ್ಟೋನ, ಶಾಡೋ ಮತ್ತ ಹೈಲೈಟ್ ನ ಏನ್ ಮಾಡಬಹುದು, ಇನ್ಕ್ರೀಸ್ ಮತ್ತೆ ಏನ್ ಮಾಡಬಹುದು, ಡಿಕ್ರೀಸ್ ಮಾಡಬಹುದು. ಸೊ ಫ್ರೆಂಡ್ಸ್, ನೀವು ಈ ರೀತಿಯಾಗಿ ಬ್ರಷ್ ಟೂಲ್ ಆಮೇಲೆ ಎರೇಸ್ ಟೂಲ್ ಬ್ಯಾಕ್ ಗ್ರೌಂಡ್ ಎರೇಸ್ ಟೂಲ್ ನ ಯೂಸ್ ಮಾಡ್ಕೊಂಡು ಸಬ್ಜೆಕ್ಟ್ ನ ರಿಮೂವ್ ಮಾಡ್ಕೋಬಹುದು. ಬ್ರಷ್ ಟೂಲ್ ಇಂದ ಒಂದು ಸಬ್ಜೆಕ್ಟ್ ನ ಪೇಂಟ್ ಮಾಡಬಹುದು. ಈ ರೀತಿಯಾಗಿ ನೀವು ಟೂಲ್ಸ್ ನ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಇದೇ ಕ್ಲಾಸ್ ಒಳಗೆ ನಾ ಎಲ್ಲಾ ಟೂಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗ್ತೈತಿ. ತುಂಬಾ ಲೆಂತ್ ಆದ್ರೆ ವಿಡಿಯೋನ ನೀವು ನೋಡಲ್ಲ. ಮತ್ತೆ ಎಲ್ಲಾ ಟೂಲ್ಸ್ ಬಗ್ಗೆ ಕೂಡ ನಿಮ್ಗೆ ಏನಾಗ್ತದ್ರಿ, ಕನ್ಫ್ಯೂಸ್ ಆಗ್ತೈತಿ. ಸೊ ಇನ್ನೊಂದು ಪಾರ್ಟ್ ನಾನು ವಿಡಿಯೋ ಏನ್ ಮಾಡ್ತೀನಿ, ಟೂಲ್ಸ್ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಮಾಡಿ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡ್ರಿ. ಸೊ ನಿಮ್ಗೆ ಎಲ್ಲಾ ಟೂಲ್ಸ್ ಬಗ್ಗೆ ಒಂದೇ ವಿಡಿಯೋ ಒಳಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೈತಿ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ಎಲ್ಲಾ ಟೂಲ್ಸ್ ಬಗ್ಗೆ ತಿಳಿತೈತಿ. ಸೊ ಹಂಗಿದ್ರೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.